ಹೆಲೋ ಆಸ್ಪಿರೆಂಟ್ಸ್, ನಮಸ್ಕಾರ. ಹೇಗಿದ್ದೀರಾ? ಸ್ವಲ್ಪ ಟೈಮ್ ಆಯಿತು ಕ್ಲಾಸಸ್ಸು ಆ್ಯಂಡ್ ಜಿ ಡಿ ಎಕ್ಸಾಮ್ ಎಲ್ಲರೂ ಮುಗಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇನ್ಮೇಲೆ ರೆಗ್ಯುಲರ್ಸ್ ಆಗಿ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತವೆ. ವೊಕ್ಯಾಬ್ಯುಲರಿ ಕ್ಲಾಸನ್ನು ಮುಗಿಸ್ಬಿಟ್ಟು ನಾವು ಆಮೇಲೆ ಹಾಗೆ ಮಧ್ಯಕ್ಕೆ ನಾನು ಜಿ ಕೆ ಕ್ಲಾಸ್ಗಳನ್ನು ಕೂಡ ಮಾಡ್ತೇನೆ. ಒಂದೆರಡು ಅಂದರೆ ಯಾವುದನ್ನ ಇದನ್ನ ಮಾತ್ರ ಫುಲ್ ಜಿ ಕೆ ಮಾಡ್ತೀನಿ ಅಂತ ಹೇಳಲ್ಲ. ಫುಲ್ ಜಿ ಕೆ ಸಿಲೆಬಸ್ ಅಂತಲ್ಲ, ನಾನು ಹೇಳ್ತಾ ಇರೋದು ಸ್ಟ್ಯಾಟಿಕ್ ಜಿ ಕೆ ಪಾರ್ಟ ನಿಮಗೆ ಮಾಡ್ಕೊಡ್ತೀನಿ. ಅದು ಬಿಟ್ಟರೆ ಅಂದರೆ ಟ್ರಿಕ್ಸ್ ಜೊತೆಗೆಲ್ಲ ಮಾಡ್ಕೊಡ್ತೀನಿ. ಅದು ಬಿಟ್ಟರೆ ಇನ್ನು ಮ್ಯಾಥ್ಸ್ ರೀಸನಿಂಗನ್ನು ನಿಧಾನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಇಂಗ್ಲೀಷನ್ನು ಮುಗಿಸ್ತೀನಿ, ಓಕೆನಾ? ಬರ್ತಾ 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 ನಿಮ್ಮದು ಕೂಡ ವ್ಯೂಸು ಕಡಿಮೆ ಆಗ್ತಾ ಇದೆ, ಅಂದರೆ ಇಂಟ್ರೆಸ್ಟ್ ಕಳ್ಕೊತಾ ಇದ್ದಾರೆ. ಯಾಕಂದರೆ ವೊಕ್ಯಾಬ್ಯುಲರಿ ಕ್ಲಾಸ್ ಬೋರ್, ಹೌದು ನನಗೂ ಗೊತ್ತು. ಯಾಕಂತಂದರೆ ನಾನು ಸ್ಟಡಿ ಮಾಡಬೇಕಿದ್ರೂ ಕೂಡ ನನಗೂ ಅವರು ಹೇಳ್ತಿದ್ರ ಹಿಂದಿಲರ ಟೀಚರು, ವೊಕ್ಯಾಬ್ಯುಲರಿ ಕ್ಲಾಸು ಬೋರು, ತುಂಬ ಜನ ಕೇಳಲ್ಲ, ವ್ಯೂಸ್ ಬರಲ್ಲ. ಅದಕ್ಕೂ ಆದರೂ ಕೂಡ ನಾನು ಸ್ಟೂಡೆಂಟಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ ನಿಮಗೆ ವೊಕ್ಯಾಬ್ಯುಲರಿ ಕ್ಲಾಸನ್ನು. ಇನ್ ಕೇಸ್ ನೀವು ಬೋರ್ ಅಂತ ಈಗ ಬಿಡ್ಬೋದು. ಇನ್ ಕೇಸ್ ಮಾರ್ಕ್ಸ್ ಬರಲ್ವಲ್ಲ ನಿಮಗೆ ಎಕ್ಸಾಮಲ್ಲಿ ಫೇಲ್ ಆದಮೇಲೆ ಆಮೇಲೆ ಏನಾದರೂ ಮಾಡಿ ವೊಕ್ಯಾಬ್ಯುಲರಿ ಕಲೀಲೇಬೇಕಲ್ಲ ಅಂತೇಳಿ ಅವಾಗ ನಿಮಗೆ ಇಂಟ್ರೆಸ್ಟ್ ಬಂದು ಇಲ್ಲಿ ಬರ್ತೀರಾ. ಈಗ ನಿದ್ದೆ ಬಂದರೆ ಬೋರ್ ಆದರೆ ಏನು ಮಾಡೋಕ್ಕಾಗಲ್ಲ ಅಂತ. ವೊಕ್ಯಾಬ್ಯುಲರಿ ಕ್ಲಾಸ್ ಇಸ್ ಆಲ್ವೇಸ್ ಬೋರ್, ಬಟ್ ನಿಮಗೆ ಸೆಲೆಕ್ಷನ್ ಬೇಕಂತಂದ್ರೆ ನೀವು ಇಂಟ್ರೆಸ್ಟನ್ನು ಮಾಡ್ಕೋಬೇಕು. ಕಷ್ಟಪಟ್ಟಾದರೂ ಕಲೀಲೇಬೇಕು, ನೋಡಲೇಬೇಕು. ಯಾಕಂತಂದರೆ ವೊಕ್ಯಾಬ್ಯುಲರಿ ಇನ್ನು ಮುಂದೆ ಮುಂದೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ಈ ವರ್ಷ ಜಿ ಡಿ ಎಕ್ಸಾಮು ಆಗಿದೆ, ಇನ್ನು ಮುಂದಿನ ವರ್ಷ ಬರೆಯೋರಿದ್ದೀರಲ್ಲ, ನಿಮಗೆ ಮ್ಯಾಥ್ಸು ಮತ್ತು ಇದಕ್ಕೆ ಸೆಕ್ಷನ್ ಟೈಮರ್ ಇಟ್ಬಿಟ್ಟಿದ್ದಾರೆ. ನಿಮಗೆ ಆಲ್ಮೋಸ್ಟ್ ಫುಲ್ ಮ್ಯಾಥ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಓಕೆನಾ? ಮ್ಯಾಥ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟ ಆಗ್ಬೋದು, ರೀಸನಿಂಗ್ ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಓಕೆ, ನನ್ನ ಜೊತೆ ಸ್ಟಡಿ ಮಾಡಿದ್ರೆ ನಾನು ರೀಸನಿಂಗ್ ಔಟ್ ಆಫ್ ಔಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ, ಬಟ್ ಮ್ಯಾಥ್ಸಿಗೆ ಮ್ಯಾಕ್ಸಿಮಮ್ ಅಟೆಂಡ್ ಮಾಡೋದಂತ ಹೇಳ್ತೇನೆ. ಬಟ್ ಆದರೂ ಕೂಡ ನಿಮಗೆ ಸ್ವಲ್ಪ ಟಫ್ ಆಗುತ್ತೆ. ಅದೇ ನೀವು ಇಂಗ್ಲೀಷಲ್ಲಿ ಪ್ರೋ ಆದರೆ ಇಂಗ್ಲೀಷಿಗೆ 15 ನಿಮಿಷ ಬೇಡ 20 ಕ್ವಶನನ್ನು ಮಾಡೋದಕ್ಕೆ. ಬಟ್ ಅದನ್ನು ನೀವು ವೊಕ್ಯಾಬ್ಯುಲರಿ ಎಲ್ಲ ನೀಟಾಗಿ ಪ್ರಿಪೇರ್ ಆಗಿಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಜಾಸ್ತಿ ಮಾರ್ಕ್ಸನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಹಾಗಾಗಿ ನೀವು ವೊಕ್ಯಾಬ್ಯುಲರಿಯಲ್ಲಿ ಈಗ ಬೋರ್ ಆಯಿತು ಹಾಗೆ ಹೀಗೆ ಅಂದ್ಕೊಂಡ್ಬಿಟ್ರೆ ಇನ್ನೊಂದು ಫೇಲ್ ಆದಮೇಲೆ ಇನ್ನೊಂದು 1 ವರ್ಷ ಆದಮೇಲೆ ಮತ್ತೆ ಬರ್ತೀರ ಕ್ಲಾಸಿಗೆ. ಅದಕ್ಕಿಂತ ಈಗಲೇ ನೀವು ಸ್ಟಡಿ ಮಾಡಿಕೊಂಡ್ರೆ ಬೆಸ್ಟು, ಓಕೆನಾ? ನಾನು ಆಲ್ರೆಡಿ ನಿಮಗೆ ಒಂದು ಗೈಡೆನ್ಸ್ ಕೊಟ್ಟಿದ್ದೇನೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಬೋರ್ ಆಗೋದು ಹೌದು, ಖಂಡಿತ ಸಹಜ. ಬೋರ್ ಆದರೂ ಕೂಡ ನೀವು ಕಲೀಲೇಬೇಕು ವಿದ್ಯಾರ್ಥ, ಏನು ಮಾಡೋಂಗಿಲ್ಲ. ಯಾಕಂತಂದರೆ ನೀವು ಫಸ್ಟಿಂದ ಓದಿರೋದು ಇಂಗ್ಲೀಷ್ ಮೀಡಿಯಮ್ ಆಗಿದ್ದಿದ್ರೆ ತುಂಬ ಒಳ್ಳೆ ರಿಚ್ ಅಪ್ಪನ ದುಡ್ಡಲ್ಲಿ ಒಳ್ಳೊಳ್ಳೆ ಇದು ಸ್ಕೂಲಲ್ಲಿ ಓದಿ ನಂಗೆ ಇಂಗ್ಲೀಷಿಗೆ ಅವಶ್ಯಕತೆನೇ ಇಲ್ಲಪ್ಪ, ಎಸ್ ಎಸ್ ಸಿ ಸಿಲೆಬಸ್ಸಲ್ಲಿ ಯಾವ ಥರ ಇಂಗ್ಲೀಷ್ ಕೇಳ್ತಾರೆ ಅಂತ ನೋಡ್ಕೊಂಡ್ರೆ ಸಾಕಂದರೆ ನೀವು ಅಲ್ಲಿ ಯಾವುದೋ ಒಂದು ಬುಕ್ ತಗೊಂಡು ಎಸ್ ಎಸ್ ಸಿ ಪ್ರಿವಿಯಸ್ ಇಯರ್ನೆಲ್ಲ ನೋಡ್ಕೊಂಡ್ಬಿಟ್ರೆ ಸಾಕಾಗ್ಬಿಡುತ್ತೆ. ಬಟ್ ನಿಮಗೆ ಅಷ್ಟೊಂದು ಇಂಗ್ಲೀಷ್ ಪಾಂಡಿತ್ಯ ಎಲ್ಲ ನಮ್ಮ ಥರ ಕನ್ನಡ ಮೀಡಿಯಮ್ಮು ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತೀರಾ. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಇಷ್ಟು ಮಾಡಿ ಓದಿಸಿರೋದೇ ಹೆಚ್ಚು. ಅಷ್ಟು ಇರ್ತಾರಲ್ವ ನಮ್ಮ ಹುಡುಗರು, ಪಾಪ ಎಲ್ಲರೂ ಏನು ಇಂಗ್ಲೀಷ್ ಪಾಂಡಿತ್ಯರಿರಲ್ಲ. ಹಾಗಾಗಿ ನೀವು ಏನು ಮಾಡಬೇಕು, ಇಲ್ಲರೂ ಸ್ಟಡಿ. ಈ ಎಕ್ಸಾಂಪಲ್ ನಾನು ಅವತ್ತೆಲ್ಲ ಸುಮಾರು ಎಕ್ಸಾಂಪಲ್ ಕೊಟ್ಟು ಟೀಚರ್ ಅಗತ್ಯತೆ ಇರ್ತದೆ ನಿಮಗೆ. ಹೇಗೆ ಯಾವ್ಯಾವ ವರ್ಡು ಎಲ್ಲೆಲ್ಲಿ ಲಿಂಕ್ ಆಗ್ತದೆ, ಯಾವ್ಯಾವ ವರ್ಡಿಗೆ ಯಾವ್ಯಾವ ಥರ ಇದಾಗ್ತದೆ, ಯಾವ್ಯಾವ ವರ್ಡು ಯಾವ್ಯಾವ ಥರ ಏನೋ ಯಾವ್ಯಾವ ವರ್ಡ್ ಯಾವ್ಯಾವ ಥರ ಲಿಂಕ್ ಆಗ್ತದೆ, ಯಾವ್ಯಾವ ವರ್ಡ್ ಯಾವ್ಯಾವ ಸಿನೋನಿಮ್ ಆಗ್ತದೆ, ಈ ಥರ ಎಲ್ಲ ಗೊತ್ತಾಗಬೇಕನ್ನೋದಕ್ಕೆ ಟೀಚರ್ ಬೇಕು ಅಂತ ಹೇಳಿದ್ದೀನಲ್ವ. ಸೊ ಹಾಗಾಗಿ ಈ ಕ್ಲಾಸ್ ಕೇಳಿ ಅಂತ ಹೇಳ್ತಾರೆ, ಓಕೆನಾ? ಅಸ್ಸುವೇಜ್ ಅಂತಂದ್ರೆ ಏನು? ಫಸ್ಟ್ ವರ್ಡ್ ಬಂದ್ಬಿಟ್ಟು ಅಸ್ಸುವೇಜ್. ಇಲ್ಲಿ ಬರ್ತಾರೆ ನೋಟಿಫಿಕೇಶನ್ ಲೈಕ್ ಮಾಡಿಬಿಟ್ರೆ ನಾನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಬೇರೆ ಬೇರೆ ನೋಟಿಫಿಕೇಶನ್ ಎಲ್ಲ ಬರ್ತಾ ಇರ್ತವಲ್ಲ, ಈಸಿಯಾಗಿ ಗೊತ್ತಾಗಲಿ, ಆಕ್ಸೆಸ್ ಸಿಗಲಿ ಅಂತ ಎಲ್ಲದು ಮಾಡ್ತಿದ್ದೀನಿ. ನಾನು ಅವರೆಲ್ಲರೂ ಕ್ಲಾಸ್ ಕೇಳ್ತಾ ಇಲ್ಲ, ಒಂದಿಷ್ಟು ಜನ ಕೇಳಿ ಬಿಟ್ಟಿದ್ದೀನಿ, ಓಕೆ? ಅಸ್ಸುವೇಜ್ ಅಂತಂದ್ರೆ ಏನು? ಅಸ್ಸುವೇಜ್ ಅಂತಂದ್ರೆ ಶಾಂತಗೊಳಿಸು. ಅಸ್ಸುವೇಜ್ ಅಥವಾ ಶಾಂತಗೊಳಿಸಿದ್ರು. ನೋಡ್ರಿ, ಮಗು ಹೊಳ್ತಾ ಇದೆ ಗಯ್ಯೋ ಅಂತೇಳಿ ಅವರ ತಾಯಿ ಶಾಂತಗೊಳಿಸ್ತದೆ. ಸುಮ್ಮನೆ ಚಂದಮಾಮ ನೋಡು ಹಂಗೆ ಹಿಂಗೆ ಅಂತ ಸುಮ್ಮನಿರ್ತದೆ, ಶಾಂತಗೊಳಿಸಿ. ನಿಮ್ಮ ಮನೇಲೂ ಸುಮ್ಮನೆ ಇರ್ತಾರಲ್ವ, ನೀವು ಚಿಕ್ಕವರಿದ್ದಾಗಲೂ ಸುಮ್ಮನೆ ಇರ್ತಾ ಇದ್ರು, ನಿಮ್ಮ ಮನೇಲೂ ನೋಡಿರ್ಬೋದು ಮಕ್ಕಳನ್ನ. ಶಾಂತಗೊಳಿಸೋದು, ತಣಿಸೋದು, ಅದನ್ನು ನಾವು ಅಸ್ಸುವೇಜ್ ಅಂತ ಕರಿತೀವಿ. ಟು ಮೇಕ್ ಆನ್ ಅನ್ಪ್ಲೀಸೆಂಟ್ ಫೀಲಿಂಗ್ ಲೆಸ್ ಇಂಟೆನ್ಸ್ ಆ್ಯಂಡ್ ಲೈಟರ್. ಅಂದರೆ ಏನೋ ಒಂದು ಅನ್ಪ್ಲೀಸೆಂಟ್ ಫೀಲಿಂಗ್ ಆಗ್ತಾರೆ, ತಳ್ತಾ ಇರುತ್ತೆ, ಇಂಟೆನ್ಸಿಟಿನ ಕಡಿಮೆ ಮಾಡೋದು, ಸ್ವಲ್ಪ ಅಳೋದನ್ನು ಕಡಿಮೆ ಮಾಡೋದು ಅಥವಾ ಲೈಟರ್ ಮಾಡೋದು, ಓಕೆನಾ? ವಿತ್ ದ ಮದರ್ಸ್ ಜೆಂಟಲ್ ವರ್ಡ್ಸ್ ಹೆಲ್ಪ್ ಟು ಅಸ್ಸುವೇಜ್ ದ ಚೈಲ್ಡ್ಸ್ ಫಿಯರ್. ನೋಡ್ರಿ, ಮಗು ಹೆದರ್ಕೊಬಿಟ್ಟಿತ್ತಲ್ಲ, ಏನೋ ಭೂತ ಬಂತು ಗೊಬ್ಬಯ್ಯ ಬಂತು ಅಂತ. ಏನಿಲ್ಲ ಮಗು, ಅವ್ಳು ನೋಡಿ ಚಂದಮಾಮ ಹಿಂಗೆ ಹಿಂಗೆ ಅಂದ್ಕೊಂಡು ಅವಳ ಮಾತು ಏನು ಮಾಡ್ತೋ ನೀಟಾಗಿ ಅದನ್ನು ಕಡಿಮೆ ಮಾಡ್ತೋ ಭಯನ ಅಂತ. ಅಲ್ಲೇ ಸ್ವಲ್ಪ ನೆನ್ಪಿಟ್ಕೊಳ್ಳೋದಕ್ಕೆ ಹೇಳ್ತಾರೆ, ಅಲ್ಲೇ ಇರು. ಏನು ದೊಡ್ಡ ಎದ್ದು ಬಂದು ದೊಡ್ಡ ಇದು ಮಾಡ್ಬಿಡು, ಗಲಾಟೆ ಮಾಡೋಕೆ ಬರ್ಬಿಡು, ಅಲ್ಲೇ ಇರು. ಅರ್ಥ ಆಯ್ತು? ಅಂದ್ರೆ ದಮನ ಮಾಡು, ಕಮ್ಮಿ ಮಾಡು. ಅಂದರೆ ಏನೋ ಒಂದು ನಡೀತಾ ಇರುತ್ತೆ, ಇಮೇಜ್ ಹೋಗಿದೆ, ಏನೋ ಒಂದು ತುಂಬ ನಡೀತಾ ಇರುತ್ತೆ, ಅದನ್ನು ಕಡಿಮೆ ಮಾಡೋದು, ಅದನ್ನು
ಹೊತ್ತಿಕ್ಕೋದು, ದಮನ ಮಾಡೋದು ಅಂತೀವಲ್ಲ. ತುಂಬಾ ಹೈಯಾಗಿ ದೊಡ್ಡದಾಗಿ ಏನೋ ಕಿತ್ತಾಟ ಗಲಾಟೆ ಎಲ್ಲ ಆಗ್ತಿರುತ್ತೆ, ಅದನ್ನ ಕಡಿಮೆ ಮಾಡೋದು. ಓಕೆನಾ? ಇಲ್ಲಿ ಶಾಂತಗೊಳಿಸೋದು ಅದನ್ನ. ಈಗ ಅದಕ್ಕೆ ನೆನ್ಪಿಟ್ಕೊಳ್ಳೋದಕ್ಕೆ ಕೇಳೋದು ನಿಮಗೆ. ಅಲ್ಲಿ ದೊಡ್ಡ ಬಂದು ಎದ್ದು ಬಂದು ಗಲಾಟೆ ಮಾಡು, ಅಲ್ಲೇ ಇರು, ಅಲ್ಲೇ ಇರು, ಅಲ್ಲೇ ಇರು, ಎದ್ದು ಬೇಡ, ಗಲಾಟೆ ಮಾಡ್ಬೇಡ, ಅಲ್ಲೇ ಇರು, ಅಲ್ಲೇ. ಅರ್ಥ ಆಯ್ತಲ್ವಾ? ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ಅಷ್ಟೇ. ಮತ್ತೆ ಅಲ್ಲೇ ಅಂದ್ರೆ ಅಲ್ಲೇ ಇರು ಅಂತ. ಟು ಅಡ್ಮಾನಿಷ್, ಸಾರಿ, ಟು ಡಿಮಿನಿಷ್ ಆರ್ ಸೂದ್ ಅನ್ನೋ ವರ್ಡ್ ಬರುತ್ತೆ ನೆಕ್ಸ್ಟ್. ಸೂದ್ ಆ ಸಸ್ಪಿಷನ್, ಫಿಯರ್ ಆರ್ ಆಂಕ್ಷಿಯಸ್ ಡೌಟ್ ಅಂತಂದ್ರೆ ಏನೋ ಸಸ್ಪಿಷನ್, ಡೌಟ್, ಅನುಮಾನ ಇರ್ಬೋದು. ನಂಗೆ ಅನುಮಾನ ಐತಿ, ನಂಗೆ ಅದು ಕೇಳ್ತೀನಿ ಇದು ಕೇಳ್ತೀನಿ, ಅಲ್ಲೇ ಇರು ಸ್ವಲ್ಪ, ಅನುಮಾನ ನಾನು ಹೇಳ್ತೀನಿ ಅಂತ. ಹಂಗೆ ಫಿಯರ್, ಏನೋ ಭಯ ಆಗ್ತೈತಿ, ಅದನ್ನು ಸ್ವಲ್ಪ ಅಲ್ಲೇ ಇರು, ಅಷ್ಟೊಂದು ಭಯ ಪಡಬೇಡ, ಅಲ್ಲೇ ಇರು, ನಿಧಾನ ಇರು. ಆಂಕ್ಷಿಯಸ್ ಅಂತಂದ್ರೆ ಉದ್ರೇಕವಾಗಿ ಇದು ಮಾಡೋದು, ನೋಡೋದು, ಡೌಟ್ಫುಲ್ ಆಗಿ ಸಿಕ್ಕಾಪಟ್ಟ. ಅದನ್ನೆಲ್ಲದನ್ನ ಏನು ಮಾಡೋದು? ಸೂದ್ ಮಾಡೋದು, ತಣಿಸೋದು, ಡಿಮಿನಿಷ್ ಮಾಡೋದು, ಕಡಿಮೆ ಮಾಡೋದು. ದ ಗೌರ್ನಮೆಂಟ್ ರಿಲೀಸ್ಡ್ ರಿಪೋರ್ಟ್ ಡಾಟಾ ಟು ಅಲೇ ಪಬ್ಲಿಕ್ ಆಂಗ್ಸೈಟಿ. ಪಬ್ಲಿಕ್ ಸಿಕ್ಕಾಪಟ್ಟ ಆಂಗ್ಸೈಟಿಯಿಂದ ನೋಡ್ತಾ ಇದ್ರು, ಏನು ಬರ್ಬೋದು, ಏನಾಗ್ಬೋದು, ಏನು ನಡೀತಾ ಇದೆ, ನಮ್ದು ಎಕಾನಮಿ ಎಲ್ಲ ಬಿದ್ದೋಗಿದೆ ಅಂತ. ಗೌರ್ಮೆಂಟ್ ಒಂದು ರಿಪೋರ್ಟನ್ನು ರಿಲೀಸ್ ಮಾಡ್ತು. ಹಿಂಗೆ ಇದೆ ನೋಡ್ರಪ್ಪ, ನಮ್ದೇನು ಎಲ್ಲ ಬಿದ್ದೋಗಿಲ್ಲ, ನಾವು ಆರಾಮಾಗಿದ್ದೀವಿ, ನಮ್ಮ ದೇಶ ಚೆನ್ನಾಗಿದೆ ಅಂತ. ಏನು ಮಾಡ್ತು ಅದು? ಪಬ್ಲಿಕ್ಕಿನ ಒಂದು ಭಯ ಆ ಥರ ಇರ್ತಲ್ಲ, ಅದನ್ನು ಕಡಿಮೆ ಮಾಡ್ತು. ಓಕೆನಾ? ಅಲ್ಲಿವಿಯೇಟ್, ಅಲ್ಲೇ, ಅಲ್ಲಿವಿಯೇಟ್ ಸಿಂಕ್ ಆಗುತ್ತಲ್ವಾ? ಅಲ್ಲಿವಿಯೇಟ್ ಶಮನ ಮಾಡೋದು, ಉಪಶಮನ ಮಾಡೋದು ನೋಡಿ. ತಾತಂಗೆ ಏನೋ ಸಿಕ್ಕಾಪಟ್ಟ ಹುಷಾರಿರಲಿಲ್ಲ, ಡಾಕ್ಟ್ರು ಏನೇನೋ ಮಾಡಿ ಸ್ವಲ್ಪ ಉಪಶಮನ ಮಾಡಿದ್ರು, ಹಗುರ ಮಾಡಿದ್ರು ದೇಹಕ್ಕೆ. ಡಾಕ್ಟ್ರೆ ಈಗ ದೇಹಕ್ಕೆ ಸ್ವಲ್ಪ ತಣ್ಣಗಾತು, ಹಗುರಾತು ನೋಡ್ರಿ ಅಂತ ನೋಡ್ತಿರಲ್ವ ಅಜ್ಜ, ಹಾಗೆ ದಟ್ಸ್ ಕಾಲ್ಡ್ ಅಲ್ಲಿವಿಯೇಟ್. ಟು ಮೇಕ್ ಫಿಸಿಕಲ್ ಸಫರಿಂಗ್, ಡಿಫಿಷಿಯನ್ಸಿ ಆರ್ ಪ್ರಾಬ್ಲಮ್ ಲೆಸ್ ಸಿವಿಯರ್. ಅಂದರೆ ಏನೋ ಒಂದು ಫಿಸಿಕಲ್ ಆಗಿ ಡಿಫಿಷಿಯನ್ಸಿ ಇರುತ್ತೆ, ಏನೋ ಒಂದು ಕೊರತೆ ಇರುತ್ತೆ, ಪ್ರಾಬ್ಲಮ್ ಇರ್ತದೆ, ಲೆಸ್ ಸಿವಿಯರ್ ಮಾಡೋದು. ಸಿವಿಯರ್ ಅಲ್ಲ, ಲೆಸ್ ಸಿವಿಯರ್. ಸಿವಿಯರ್ ಅಂದ್ರೆ ಏನಂದ್ರೆ ಸಿಕ್ಕಾಪಟ್ಟ ಸಿವಿಯರ್ ಆಗೋಯ್ತು, ವರ್ಸನ್ ಆಯಿತು ಅಂತ ಏನಂತೀವಿ, ಸಿಕ್ಕಾಪಟ್ಟ ಜಾಸ್ತಿ ಆಯ್ತು ಅಂತ, ಸಿವಿಯರ್ ಕಾಯಿಲೆ ಅಂತಿಲ್ಲ, ಸಿಕ್ಕಾಪಟ್ಟ ಜಾಸ್ತಿ ಆಯ್ತು ಅಂತ, ಅದನ್ನು ಕಡಿಮೆ ಮಾಡೋದು. ಈ ಟುಕ್ ಆಸ್ಪಿರಿನ್ ಟು ಅಲಿವಿಯೇಟ್ ಹಿಸ್ ಪೌಂಡಿಂಗ್ ಹೆಡ್ಯಾಕ್ ಅಂತಂದ್ರೆ ಅವನು ಆಸ್ಪಿರಿನ್ ತಗೊಂಡ. ಆಸ್ಪಿರಿನ್ ನಾನು ಯೂಸ್ ಮಾಡ್ತೀವಿ, ಒಂದು ಟ್ಯಾಬ್ಲೆಟ್ ಬರ್ತದೆ, ಆಸ್ಪಿರಿನ್ ಟ್ಯಾಬ್ಲೆಟ್ ಅಂತ ಬರುತ್ತಲ್ವ, ಅದನ್ನು ತಗೊಂಡು ಏನಕ್ಕೆ? ಹೆಡ್ಯಾಕನ್ನು, ಸಿಕ್ಕಾಪಟ್ಟ ತಲೆನೋವು ಆಯಿತು, ಹೆಡ್ಯಾಕ್ ಆಯಿತು, ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ಅಲಿವಿಯೇಟ್ ಹಿಸ್ ಪೌಂಡರಿಂಗ್ ಹೆಡ್ಯಾಕ್. ಸಿಕ್ಕಾಪಟ್ಟ ಒಂದು ದೊಡ್ಡ ತಲೆ ಪೌಂಡಿಂಗ್ ಅಂತಂದ್ರೆ ಒಂದು ದೊಡ್ಡ ತಲೆ ಭಾರ ಆಗೋ ರೀತಿ ಆಗ್ಬಿಟ್ಟಿತ್ತು, ಅದನ್ನು ಅವನು ಅಲಿವಿಯೇಟ್ ಮಾಡ್ಕೊಂಡ, ಕಡಿಮೆ ಮಾಡ್ಕೊಂಡ. ಅರ್ಥ ಆಯ್ತಲ್ವ? ಈಸ್, ಇಲ್ಲಿ ನೋಡ್ರಿ, ಸರಳವಾಗಿದ್ದು, ಆರಾಮಾಗಿದ್ದು ನೋಡಿ. ಇವನು ನೀಟಾಗಿ ಮಸಾಜ್ ಮಾಡಿ, ಕತ್ತನ್ನೆಲ್ಲ ಹಿಂಗೆ ಮಾಡಿ ಅದನ್ನ ಸರಿ ಮಾಡ್ತಾನೆ. ಅವಾಗ ಏನಾಯ್ತು, ಏನೋ ಒಂಥರ ಸಿಕ್ಕಾಪಟ್ಟ ಕತ್ತು ಬೆನ್ನೆಲ್ಲ ನೋವು ಆಗ್ತೈತಿ, ಈಗ ಒಳ್ಳೆ ಆರಾಮ. ಸಿಕ್ಕಾಪಟ್ಟ ನೋವು ಜಾಸ್ತಿ ಆಗ್ತಾ ಇತ್ತು, ಈಗ ಒಂದು ಆರಾಮ ಆಯ್ತಪ್ಪ ಅನ್ನೋ ರೇಂಜ್ಗೆ ಏನಾಯ್ತು. ಯಾರು ಹಾಕಿದ್ರೇನ್ರಿ ಡೆಲ್ಲಿ HP ಅದೊಂದು ರಿಸಲ್ಟ್ ಅಂತ. ಮತ್ತೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಸರಳವಾಗಿಸು, ಆರಾಮವಾಗಿಸು ಅಂತ. ಟು ಮೇಕ್ ಸಮಥಿಂಗ್ ಅನ್ಪ್ಲೀಸೆಂಟ್ ಆರ್ ಡಿಫಿಕಲ್ಟ್ ಲೆಸ್ ಸಿವಿಯರ್. ಅದಕ್ಕೆನಾ ಏನೋ ಒಂದು ಅನ್ಪ್ಲೀಸೆಂಟ್, ಪ್ಲೀಸೆಂಟ್ ಅಂತ ಹೇಳ, ಅಲ್ಲಾದ ಸೂಪರ್ ಅಂತ. ಅನ್ಪ್ಲೀಸೆಂಟ್ ಸಿಚುವೇಶನ್ ಇದು. ಅಯ್ಯೋ ಯಾಕೆ ಆಗ್ತಿದ್ರು ತಲೆನೋವು, ಯಪ್ಪ ತಲೆನೋವು ಅಂತೀವಲ್ಲ, ಅದು ಅನ್ಪ್ಲೀಸೆಂಟ್ ಸಿಚುವೇಶನ್, ಡಿಫಿಕಲ್ಟ್ ಸಿಚುವೇಶನ್. ಅದನ್ನ ಲೆಸ್ ಸಿವಿಯರ್ ಮಾಡೋದು. ಆ ಸಿವಿಯರಿಟಿನ, ಆ ಒಂದು ಇಂಟೆನ್ಸಿಟಿ ಇರುತ್ತಲ್ಲ ಜಾಸ್ತಿ ಆಗೋದು, ಅದನ್ನ ಕಡಿಮೆ ಮಾಡೋದು, ಲೆಸ್ ಸಿವಿಯರ್ ಮಾಡೋದು. ಈಸ್ ಅಂದ್ರೆ ಅದು ಈಸಿ ಮಾಡೋದು. ಇದಂತ ನೆನಪಿರುತ್ತೆ ಕಾಣಿಸ್ತೀನಿ, ಎಕ್ಸ್ಪ್ಲೇನ್ ಮಾಡಿದೆ ಆ ಟೈಮ್ನಲ್ಲಿ. ಈಸ್ ಅಂದ್ರೆ ಈಸಿ ಮಾಡೋದು, ಕಷ್ಟ ಆಗಿರುತ್ತೆ ಈಸಿ ಮಾಡೋದು. ಓಕೆನಾ? ಏನು? ದ ನ್ಯೂ ಹೈವೇ ವಿಲ್ ಈಸ್ ಟ್ರಾಫಿಕ್ ಕಂಜೆನ್ಷನ್ ಇನ್ ದ ಸಿಟಿ. ಅಂದರೆ ನ್ಯೂ ಹೈವೇ ಇದೆಯಲ್ಲ, ಅದೇನು ಮಾಡ್ತು, ಒಳ್ಳೆ ರಿಂಗ್ ರೋಡ್ ಎಲ್ಲ ಮಾಡಿ, ಹ್ಯಾಂಗಿಂಗ್ ಮಾಡಿ, ಫುಲ್ ಫ್ಲೈಓವರ್ ಎಲ್ಲ ಮಾಡಿಬಿಟ್ರು, ಏನಾಯಿತು, ಟ್ರಾಫಿಕ್ ಕಂಜೆನ್ಷನ್ ಕಡಿಮೆ ಆಗಬೇಕು. ಮಿಟಿಗೇಟ್, ಈ ವರ್ಡ್ ಆಲ್ರೆಡಿ ಬಂದಿದೆ. ಮಿಟಿಗೇಟ್ ಅಂದರೆ ತೀವ್ರತೆಯನ್ನು ಕಡಿಮೆ ಮಾಡೋದು. ನೆಕ್ಸ್ಟ್ ಮತ್ತೆ ಎಕ್ಸ್ಪ್ಲೇನ್ ಮಾಡಲ್ಲ. ಹಿಂದಿನ ಕ್ಲಾಸ್ ರಿವಿಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮಗೆ ಲಾಸು, ರಿವಿಷನ್ ಮಾಡ್ಕೊಳ್ಳಿ ಹೋಗಿ. ಓಕೆನಾ? ನೋಡಿ, ಅಲ್ಲಿವಿಯೇಟ್, ಅಲ್ಲೇ. ಓಕೆನಾ? ಇದು ಈ ಸೆಟ್ ಆಫ್ ವರ್ಡ್ಸ್ ಗೊತ್ತಾಗ್ತದೆ ಇಲ್ಲಿ ಗ್ರೂಪ್ 1. ಓಕೆ. ಮಿಟಿಗೇಟ್ ಅಂತಂದ್ರೆ ಕಡಿಮೆ ಮಾಡೋದು. ರಿವಿಷನ್ ಮಾಡ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ರಿವಿಷನ್ ಮಾಡ್ಕೊಳ್ಳಿ. ನಾನು ಎಕ್ಸಾಮ್ ಒಂದು ಕ್ವಿಜ್ ಕಂಡಕ್ಟ್ ಮಾಡ್ತೀನಿ ಒಂದು ಸ್ವಲ್ಪ ದಿನದಲ್ಲಿ. ಏನೋ ಎಲ್ಲ ವರ್ಡ್ಸ್ ಇಷ್ಟೊಳಗೆ ಮಾಡಿರೋದು ನೋಡ್ತೀನಿ, ಎಷ್ಟು ಮಾರ್ಕ್ಸ್ ತೆಗಿದ್ರೆ ಅಂತ. ಜೆನ್ಯೂನ್ ಮಾರ್ಕ್ಸ್ನ ಕಮೆಂಟ್ ಎಲ್ಲ ಹಾಕ್ಬೇಕು. ನೋಡೋಣ ಇಂಪ್ರೂವ್ ಎಷ್ಟಾಗಿದೆ ಅಂತ. ನೀವು ಮೋಸ ಮಾಡ್ಕೊಂಡು ಸುಳ್ಳು ಹಾಕ್ತೀರಿ ಅಂತಂದ್ರೆ ನಿಮಗೆ ಲಾಸ್, ನಂಗೆ. ಟು ಮೇಕ್ ಸಮಥಿಂಗ್ ಬ್ಯಾಡ್ ಲೆಸ್ ಸಿವಿಯರ್, ಮಿಟಿಗೇಟ್ ಸೀರಿಯಸ್ ಪೇನ್ಫುಲ್. ಏನೋ ಒಂದು ಇದನ್ನ ಲೆಸ್ ಸೀರಿಯಸ್ ಮಾಡೋದು, ಲೆಸ್ ಪೇನ್ಫುಲ್ ಮಾಡೋದು. ಲೆಸ್ ಸಿವಿಯರ್,
ಲೆಸ್ ಸಿವಿಯರ್ ಎಲ್ಲದಕ್ಕೂ ಒಂದೇ ಇದು ಲೆಸ್ ಸೀರಿಯಸ್ ಆ್ಯಂಡ್ ಲೆಸ್ ಪೈನ್. ಓಕೆ, ಟು ಮೇಕ್ ಸಮಥಿಂಗ್ ಏನೋ ಒಂದು ಬ್ಯಾಡ್ ಆಗಿರುತ್ತಲ್ಲ ಅದನ್ನು ಲೆಸ್ ಮಾಡೋದು. ಪ್ರಾಪರ್ ಪ್ಲಾನಿಂಗ್ ಕ್ಯಾನ್ ಮಿಟಿಗೇಟ್ ದ ರಿಸ್ಕ್ ಆಫ್ ಎನ್ವಿರಾನ್ಮೆಂಟಲ್ ಡಿಸಾಸ್ಟರ್. ನೋಡ್ರಿ, ಈಗ ನೋಡಿರ್ಬೋದು ನೀವು, ಸಿಟಿಲೆಲ್ಲ ಫುಲ್ಲೆಲ್ಲ ನೀರೆಲ್ಲ ಒಳಗೆ ಬಂದು ರೋಡ್ ಮೇಲೆಲ್ಲ ಬಂದು ಒಂಥರ ಇದಾಗ್ತಿರುತ್ತೆ. ಏನು ಮಾಡ್ತಾರೆ ಅವರು? ಪ್ರಾಪರ್ ಪ್ಲಾನಿಂಗ್ ಇಲ್ಲ, ಒಟ್ಟು ಏನೋ ಒಂದು ಕರಪ್ಷನ್ ಇಂದ ದುಡ್ಡು ಹೊರತುಕೊಂಡಾಗ ಏನೋ ಒಂದು ಮಾಡಿರ್ತಾರೆ. ಬಟ್ ಆದರೆ ಪ್ರಾಪರ್ ಪ್ಲಾನಿಂಗ್ ಮಾಡಿದ್ರೆ ಅಂತ ರಿಸ್ಕ್ಗಳನ್ನ, ಎನ್ವಿರಾನ್ಮೆಂಟಲ್ ಡಿಸಾಸ್ಟರ್ಸ್ ಇದೆಯಲ್ಲ, ಏನು ಪ್ರಕೃತಿ ವಿಕೋಪಗಳನ್ನ ತಡೆಗಟ್ಟಬಹುದು ತಾನೆ ರಿಸ್ಕ್ನ. ಪ್ರಾಪರ್ ಪ್ಲಾನಿಂಗ್ ಅದನ್ನು ಮಿಟಿಗೇಟ್ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಮಾಲಿಫೈ ಮಾಲಿಫೈ ಅಂತಂದ್ರೇನು? ಇದು ಕೂಡ ಹಂಗೆ, ಸಮಾಧಾನ ಪಡಿಸೋದು, ಮೃದುಗೊಳಿಸೋದು. ಮಾಲಿಫೈ ಹಿಂಗೆ ನೆನ್ಪಿರೋದು. ಮಾಡಿಫೈ ಮಾಡೋದು, ಏನೋ ಒಂದು ಸಿಚುವೇಶನ್, ಯಾವಾಗಲೂ ಯಾವುದನ್ನು ನೀವು ಮಾಡಿಫೈ ಮಾಡ್ತೀರಾ, ಏನೋ ಒಂದು ಹಾಳಾಗಿರುತ್ತೆ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಸರಿ ಮಾಡ್ತೀರಾ, ನೆನ್ಪಿಟ್ಕೊಳ್ಬೇಕಾದ್ರೆ ಮಾಲಿಫೈ ಮಾಡಿ. ಸೊ ಇದು ಅಷ್ಟೇ, ಹಾಳಾಗಿದೆ ಅವ್ರು ಹಾಳಾಗಿದೆ, ಅದನ್ನು ನಾವು ಮಾಡಿಫೈ ಮಾಡ್ತಿದ್ದೀವಿ, ಸಮಾಧಾನ ಪಡಿಸ್ತಿದ್ದೀವಿ. ಮಾಲಿಫೈ ಮಾಲಿಫೈ ಹೀಗೆ ಹೇಳ್ರಿ ಇದನ್ನ, ಅವಾಗ ಏನಾಗುತ್ತೆ? ಓಹೋ, ಅರ್ಥ ಆಯ್ತಲ್ವಾ? ಟು ಅಪೀಸ್ ದ ಆಂಗರ್ ಆರ್ ಆಂಗ್ಸೈಟಿ ಆಫ್ ಅನ್ ಇನ್ಸಲ್ಟೆಡ್ ಕಸ್ಟಮರ್ ಆರ್ ಪರ್ಸನ್. ಏನೋ ಒಂದು ಇನ್ಸಲ್ಟ್ ಕಸ್ಟಮರ್, ಯಾರಿಗೋ ಒಬ್ರು ಸಿಕ್ಕಾಪಟ್ಟ ಸಿಟ್ಟು ಬಂದಿರುತ್ತಲ್ಲ ಅವ್ರಿಗೆ, ಸರ್ ಇದು ಸರ್, ಓಕೆ ಹಾಕ್ಕೊಡ್ತೀನಿ, ಏನಿಲ್ಲ, ಒಂದು 2-3 ರೂಪಾಯಿ ಹೆಚ್ಚು ಕಡಿಮೆ ಬೇಜಾರು ಮಾಡ್ಕೊಬೋದು, ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಅದನ್ನು ಕಡಿಮೆ ಮಾಡೋದು, ಸಮಾಧಾನ ಮಾಡೋದು. ದ ಮ್ಯಾನೇಜರ್ ಅಫರ್ಡ್ ಎ ರೀಫಂಡ್ ಟು ಮಾಲಿಫೈ ದ ಆಂಗ್ರಿ ಕಸ್ಟಮರ್. ಅಂತಂದರೆ ಏನೋ ಒಂದು ಹಾಳಾಗಿತ್ತು, ಅದು ಬಂದಿದ್ದ ವಾಪಸ್ ಅಂಗಡಿಗೆ ಮ್ಯಾನೇಜರ್ ಏನು ಮಾಡಿದ, ಅದನ್ನ ರಿಫಂಡ್ ಕೊಡ್ತೀವಿ, ವಾಪಸ್ ಅಮೌಂಟನ್ನು ವಾಪಸ್ ಕೊಡ್ತೀವಿ, ಇದರಿಂದ ಪ್ರಾಬ್ಲಮ್ ತಗೋಬಿಡಿ, ಮತ್ತು ಹೊಸ ಐಟಮ್ನ ತಗೋಬೋದು, ನಾವು ರಿಫಂಡ್ ಮಾಡ್ತೀವಿ ಅಂತ ಅವನ್ನ ಶಾಂತಗೊಳಿಸಿದ. ಅರ್ಥ ಆಯ್ತಲ್ವಾ? ಇನ್ನು ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಪ್ಯಾಲಿಯೇಟ್. ಇದು ಅಷ್ಟೇ, ಅಲಿವಿಯೇಟ್, ಪ್ಯಾಲಿಯೇಟ್. ಅದೇ ಥರ ರೋಗ ಲಕ್ಷಣವನ್ನು ತಗ್ಗಿಸಲು ತಾತ್ಕಾಲಿಕ ಉಪಶಮನ. ಟು ಅಲಿವಿಯೇಟ್ ಫಿಸಿಕಲ್ ಸಿಂಪ್ಟಮ್ಸ್ ವಿತೌಟ್ ಕ್ಯೂರಿಂಗ್ ದ ಅಂಡರ್ಲೈನ್ ಡಿಸೀಸ್. ಅಂತಂದರೆ ಏನೋ ಒಂದು ಕಾಯಿಲೆ ಬಂದಿರುತ್ತೆ, ಇದು ಪ್ಯಾಲಿಯೇಟ್ ಅಂತಂದ್ರೆ ಸಂಪೂರ್ಣವಾಗಿ ಶಮನಗೊಳಿಸೋದು ಅಂತಲ್ಲ. ಏನೋ ಒಂದು ಕಾಯಿಲೆ ಬಂದಿರುತ್ತೆ, ತಕ್ಷಣಕ್ಕೆ ನಾವು ಮಾತ್ರೆನೋ ಏನೋ ಒಂದು, ಈಗ ಎಕ್ಸಾಂಪಲ್ ಅಂತಂದ್ರೆ ನಾವು ಏನು ಮಾಡ್ತೀವಿ ಹೇಳ್ರಿ, ನಮ್ಗೆ ಸಿಕ್ಕಾಪಟ್ಟ ಶೀತ ಗೀತ ಬಂದಿರುತ್ತೆ, ಮನೇಲಿ ಯಾವುದೋ ಒಂದು ಕಷಾಯ ಗಿಷಾಯ ಮಾಡ್ಕೊಂಡು ಕುಡ್ಕೊಂಡು ಏನು ಮಾಡ್ತೀವಿ, ತಾತ್ಕಾಲಿಕವಾಗಿ ಸ್ವಲ್ಪ ಆರಾಮ್ ತಗೊತೀವಲ್ವಾ, ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಕಂಪ್ಲೀಟಾಗಿ ಅದನ್ನು ಅಲಿವಿಯೇಟ್ ಮಾಡಕ್ಕೆ ಹೋಗ್ತೀವಿ, ಮಾಲಿಫೈ ಮಾಡಕ್ಕೆ ಹೋಗ್ತೀವಿ. ಬಟ್ ಆದರೆ ಈಗ ಏನು ಮಾಡ್ತೀವಿ, ಅದನ್ನ ತಾತ್ಕಾಲಿಕವಾಗಿ ಇದು ಮಾಡ್ಬೇಕು ಅಂತೇಳಿ ಏನೋ ಒಂದು ಕಷಾಯ ಗಿಷಾಯ, ಏನೋ ಒಂದು ಟ್ಯಾಬ್ಲೆಟ್ ಏನೋ ತಗೊಂತೀವಿ, ಅದಕ್ಕೆ ಪ್ಯಾಲಿಯೇಟ್. ಓಕೆನಾ? ಟ್ಯಾಬ್ಲೆಟ್, ಪ್ಯಾಲಿಯೇಟ್, ಅಲಿವಿಯೇಟ್ ನೆನಪಿರುತ್ತಲ್ವ? ಟು ಅಲಿವಿಯೇಟ್ ಫಿಸಿಕಲ್ ಸಿಂಟಮ್ಸ್ ವಿತೌಟ್ ಕ್ಯೂರಿಂಗ್ ದ ಅಂಡರ್ಲೈನ್ ಡಿಸೀಸ್. ಅಂತಂದರೆ ಒಂದು ಫಿಸಿಕಲ್ ಸಿಂಟಮ್ಸನ್ನು ಏನೋ ಅದನ್ನ ಕ್ಯೂರಿಂಗ್ ಮಾಡಿದೆ ಅಂದರೆ ಅದಕ್ಕೆ ಗುಣಪಡಿಸದೆ ಅದಕ್ಕೊಂದು ತಾತ್ಕಾಲಿಕವಾಗಿ ಸಮಾಧಾನ ಉಪಶಮನ ಕೊಡೋದಂತ ಅಲಿವಿಯೇಟ್ ದ ಸಿಂಟಮ್. ಹಿಂದೆ ಬಂತಲ್ಲ ಈ ವರ್ಡ್ ಅಲಿವಿಯೇಟ್ ಅನ್ನೋದು ನೋಡಿ. ಮತ್ತೆ ನಾನು ಏನು ಮಾಡಿದ್ದೀನಿ, ಎಕ್ಸ್ಪ್ಲನೇಷನ್ ಹಾಕಿದ್ದೀನಿ, ಯಾಕಂತಂದ್ರೆ ನಿಮಗೆ ನೆನಪಿರ್ಬೇಕಲ್ಲ. ಈಗ ಹಿಂದಿನ ಬಂದಿರೋ ವರ್ಡ್ ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಬಂದ್ಬಿಡ್ತು ಅಂತ, ಈ ವರ್ಡ್ ಆಗ್ಲಷ್ಟೇ ಕಲ್ತ್ನಲ್ಲ, ಹಬ್ಬ ಬಂತು ನನ್ನೊಂದು ವರ್ಡ್. ಇಷ್ಟೇ ರಿವಿಷನ್ ಅಂದರೆ ಇಷ್ಟು. ನಿಮಗೆ ಅದನ್ನ ಯೂಸ್ ಮಾಡಬೇಕು, ಅಲ್ಲಲ್ಲಿ ಯೂಸ್ ಮಾಡಬೇಕು. ಓಕೆನಾ? ಓಕೆ. ದ ಟ್ರೀಟ್ಮೆಂಟ್ ಈಸ್ ಡಿಸೈನ್ಡ್ ಟು ಪ್ಯಾಲಿಯೇಟ್ ಪೈನ್ ಇನ್ ಟರ್ಮಿನಲ್ ಪೇಷಂಟ್. ಅಂದರೆ ಟ್ರೀಟ್ಮೆಂಟ್ ಏನು ಮಾಡ್ತೋ ಅದು ಅವರ ಒಂದು ಪೇಯ್ನ್, ಸಿಕ್ಕಾಪಟ್ಟ ಪೇಯ್ನ್ ಆಗ್ತಾ ಇರ್ತವಲ್ಲ ಟರ್ಮಿನಲ್ ಪೇಷಂಟ್ಸ್ಗಳಿಗೆ, ಅದನ್ನು ಆ ಟ್ರೀಟ್ಮೆಂಟ್ ಮಾಡಿರೋದೇ ತಾತ್ಕಾಲಿಕವಾಗಿ ಅಟ್ಲೀಸ್ಟ್ ಸ್ವಲ್ಪ ಸಮಾಧಾನ ತಗೊಳ್ಳಿ, ಆಮೇಲೆ ಅದನ್ನ ಸಂಪೂರ್ಣ ಗುಣಪಡಿಸೋಣ ಅಂತ. ಸೊ ಟ್ರೀಟ್ಮೆಂಟ್ ಡಿಸೈನ್ ಟು ಪ್ಯಾಲಿಯೇಟ್ ದ ಪೈನ್, ಅಂದರೆ ಪೇಯ್ನ ಕಡಿಮೆ ಮಾಡಬೇಕು. ಓಕೆನಾ? ರಿಲೀವ್ ಯಾರಿಗುತ್ತೆ, ಇಲ್ಲಿ ಮುಕ್ತಿಗೊಳಿಸಿ, ಪರಿಹರಿಸುತ್ತೆ. ರಿಲೀವ್ ಸಿಕ್ತು ನನಗೊಂದು. ಓಕೆನಾ? ಒಂದು ರಿಲೀಫ್ ಅಂತ ಯೂಸ್ ಮಾಡ್ತೀನಲ್ವಾ, ರಿಲೀಫ್. ಓಕೆನಾ? ರಿಲೀಫ್ ಏನದು ಒಂದು ಅಬ್ಜೆಕ್ಟಿವ್ ಆಗುತ್ತೆ, ನೌನ್ ಆಗುತ್ತೆ. ರಿಲೀವ್ ಏನಾದ್ರು ವರ್ಬ್ ಆಗುತ್ತೆ. ಓಕೆನಾ? ಅಂದರೆ ರಿಲೀಫ್ ಅಂದರೆ ಅವಾಗ ಹಬ್ಬ ಸಮಾಧಾನ, ರಿಲೀಫ್ ರಿಲೀಫ್. ಓಕೆನಾ? ಮುಕ್ತಿಗಳು. ಟು ರಿಲೀಸ್ ಸಮ್ ಒನ್ ಫ್ರಮ್ ಸೀವಿಯರ್ ಬೋರ್ಡಮ್, ಡಿಸ್ಟ್ರೆಸ್ ಆರ್ ಫಿಸಿಕಲ್ ಪೈನ್. ಅಂತಂದರೆ ಏನೋ ಒಂದು ಪೈನ್ ಇರುತ್ತೆ, ಡಿಸ್ಟ್ರೆಸ್ ಇರುತ್ತೆ, ಬೇಜಾರು ಇರುತ್ತೆ, ಬೋರ್ ಇರುತ್ತೆ, ಅದರಿಂದ ಅವನ್ನ ರಿಲೀಸ್ ಮಾಡೋದು. ಸಿಟ್ಟಿಂಗ್ ಡೌನ್ ಆಫ್ಟರ್ ಎ ಲಾಂಗ್ ವಾಕ್ ಹೆಲ್ಪ್ ಟು ರಿಲೀವ್ ದ ಏನೋ ಟೆನ್ಷನ್ ಇನ್ ಹರ್ ಲೆಗ್ಸ್. ಅಂದರೆ ಕಾಲಿಗೆ ಸಿಕ್ಕಾಪಟ್ಟ
ನೋವಾಗಿತ್ತಲ್ವಾ ನೋಡಿ, ರಿಲೀವ್ ದ ಟೆನ್ಷನ್ ಇನ್ ಹರ್ ಲೆಗ್ಸ್ ಅಂತ ಬರ್ಕೊಳ್ಳಿ. ಓಕೆನಾ, ಟೆನ್ಷನ್ ಇನ್ ಹರ್ ಓಕೆ ಅಂತಂದ್ರೆ ಸಿಕ್ಕಾಪಟ್ಟ ಕಾಲಿಗೆ ಪೈನ್ ಆಗಿತ್ತು, ಸಿಕ್ಕಾಪಟ್ಟ ಕಾಲಿಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ಅದೇನಾಯ್ತು, ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರಿಂದ ಸ್ವಲ್ಪ ಕಡಿಮೆ ಆಯಿತು ಅಂತ. ಓಕೆನಾ, ಸೂದ್ ಅಂತಂದ್ರೆ ಏನು? ಇದು ಓದೋದೇ ಬೋದು. ಸೂದ್ ಅಂತಂದ್ರೆ ಏನು? ಶಮನ ಮಾಡೋದು, ಶಾಂತಗೊಳಿಸೋದು. ಸೂದ್ ಆಗ್ತಲ್ಲ. ಟು ಜೆಂಟ್ಲಿ calm a person an intense emotion or a sore body part ಅಂತಂದ್ರೆ ಏನೋ ಒಂದು ಪರ್ಸನ್ಗೆ ಸಿಕ್ಕಾಪಟ್ಟ ಇಂಟೆನ್ಸಿಟಿ ಎಮೋಷನ್ ಇರುತ್ತೆ, ಅಥವಾ ಏನೋ ಒಂದು ಬಾಡಿ ಪಾರ್ಟ್ ಸಿಕ್ಕಾಪಟ್ಟ ಪೈನ್ ಆಗ್ತಾ ಇರುತ್ತೆ, ಸೋರ್ ಬಾಡಿ ಪಾರ್ಟ್. ಅದನ್ನ ಏನ್ ಮಾಡ್ಬೋದು ನಾವು? ಕಾಮ್ ಮಾಡೋದು, ಸೂದ್ ಮಾಡೋದು, ಶಾಂತಗೊಳಿಸೋದು. ಈಗ ನೋಡಿ, ಮಗು ಸೇಮ್ ಇಮೇಜ್ ಅಳ್ತಾ ಇದ್ದಾರೆ, ಶಾಂತ. ದ ಕೋಲ್ಡ್ ಕ್ರೀಮ್ ವಿಲ್ ಸೂದ್ ಯುವರ್ ಸನ್ ಬರ್ನ್ ಸ್ಕಿನ್. ಹೌದಾ ಅಲ್ವಾ? ನೋಡಿ, ನಿಮ್ಮ ಸ್ಕಿನ್ ಸಿಕ್ಕಾಪಟ್ಟ ಬರ್ನ್ ಫೀಲ್ ಆಗ್ತಾ ಇರುತ್ತೆ, ಸನ್ ಬರ್ನ್ ಗೊತ್ತಾ? ನೀವೇನ್ ಮಾಡ್ತೀರಿ? ಇದನ್ನ ಯೂಸ್ ಮಾಡಲ್ವಾ? ಸನ್ಸ್ಕ್ರೀನ್ ಯೂಸ್ ಮಾಡಲ್ವಾ? ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಮತ್ತೆ ಆ ಕೋಲ್ಡ್ ಕ್ರೀಮು ಸ್ವಲ್ಪ ಸಣ್ಣ ಮುಖ ಉಳಿತಾ ಇತ್ತು, ಮುಖ ಸ್ವಲ್ಪ ಸಮಾಧಾನ ಆಯ್ತು. ಅಗ್ರವೇಟ್. ಈಗ ಓಕೆ, ಇದು ಅಪೋಸಿಟ್. ಈಗ ನೋಡ್ರಿ, ಗ್ರೂಪ್ ಇದೀಗ ಅಪೋಸಿಟ್ ಇದೆ, ವರ್ಸನ್ ಆಗೋದು, ಎಲ್ಲ ಹಾಳು ಮಾಡೋದು, ವರ್ಸ್ ಮಾಡ್ಬೋದು. ತನಕ ಸಮಾಧಾನ ಪಡಿಸೋದು, ಶಾಂತ ಪಡಿಸೋದು. ಈಗ ಹೆಚ್ಚು ಉಲ್ಬಣಗೊಳಿಸೋದು, ಶಾಂತ ಪಡಿಸೋದಲ್ಲ. ಉರಿಯೋ ಬೆಂಕಿಗೆ ಏನಾದ್ರು ತುಪ್ಪ ಹಾಕೋದು, ಅಗ್ರವೇಟ್. ಅಗ್ರವೇಟ್ ಅರ್ಥ ಆಯ್ತಲ್ವಾ? ಆಲ್ರೆಡಿ ಉರಿತಾ ಇರುತ್ತೆ, ಅದನ್ನ ಶಾಂತಗೊಳಿಸೋದು ಬಿಟ್ಟು ಬೆಂಕಿ ಹಾಕಿ ಬಗ್ ಅನ್ಸೋದು. ಓಕೆನಾ, ಹೆಚ್ಚು ಕಳಿಸಿ ಉಲ್ಬಣಗೊಳಿಸು, ಅಗ್ರವೇಟ್. ಟು ಮೇಕ್ ಎ ಪ್ರಾಬ್ಲಮ್ ಫಿಸಿಕಲ್ ಇಂಜುರಿ ಆರ್ ಅಫೆನ್ಸ್ ವರ್ಸ್ ಅಂಡ್ ಮೋರ್ ಸೀರಿಯಸ್. ಇನ್ನೊಂದಿಷ್ಟು ಜಾಸ್ತಿ ಮಾಡೋದು ಅದನ್ನ, ಮೋರ್ ಸೀರಿಯಸ್. ರನ್ನಿಂಗ್ ಅನ್ ಎ ಸ್ಪ್ರೈನ್ಡ್ ಆಂಕಲ್ ವಿಲ್ ಓನ್ಲಿ ಅಗ್ರವೇಟ್ ದ ಇಂಜುರಿ ಅಂತಂದ್ರೆ, ಆಲ್ರೆಡಿ ಒಂದು ಕಾಲು ಮುರಿದೋಗಿರುತ್ತೆ, ಏನೋ ಪೈನ್ ಆಗಿರುತ್ತೆ, ಅದರಲ್ಲಿ ಮತ್ತೆ ಓಡಿದ್ರೆ ಏನಾಗುತ್ತೆ? ಕಾಲು ಇನ್ನೊಂದಿಷ್ಟು ಪೈನ್ ಜಾಸ್ತಿ ಆಗುತ್ತೆ. ಅಂದ್ರೆ ಅದನ್ನ ನಾವೇನ್ ಮಾಡ್ತೀವಿ? ಜಾಸ್ತಿ ಮಾಡ್ತಾ ಇದೀವಿ. ಇದನ್ನ ಏನೋ ನೋವು ಹಚ್ಚಿ ಆರಾಮ್ ರೆಸ್ಟ್ ತಗೊಂಡು ಕಡಿಮೆ ಮಾಡ್ಕೊಳ್ತಲ್ಲ, ಇನ್ನೊಂದಿಷ್ಟು ಜಾಸ್ತಿ ಮಾಡ್ಕೊಳ್ತಾ ಇದೀವಿ. ಅರ್ಥಲ್ಲ? ಅದು ಇಮೇಜ್ ಬರುತ್ತೆ. ಇದು ಈ ಇಮೇಜ್ ಇಲ್ಲ, ನೆಕ್ಸ್ಟ್ ಅದೊಂದು ಇಮೇಜ್ ಇದೆ, ಅದು ಆ್ಯಡ್ ಇದೆ. ಓಕೆನಾ? ನೆಕ್ಸ್ಟ್ ಎಕ್ಸಾಸರ್ಬೇಟ್, ಇನ್ನಷ್ಟು ತೀವ್ರಗೊಳಿಸು, ಹದಗೆಡಿಸು. ಈಗ ನೋಡ್ರಿ, ಏನು ಮಳೆ ಬರೋ ವಾತಾವರಣ, ಮೋಡ ಬರೋ ವಾತಾವರಣ ಆಗಿತ್ತು, ಈ ಸಿಡಿಲು ಕೊಟ್ಬಿಟ್ಟು ಬಡಮ್ ಬಡಮ್ ಅಂತ ಇನ್ನೊಂದಿಷ್ಟು ಜಾಸ್ತಿ ಮಾಡ್ತು ಮಳೆ ಬರೋ ಒಂದು ಇದನ್ನ. ಏನು ಅದು ಅರ್ಥ ಆಯ್ತಲ್ಲ? ಸಿಡಿಲು ಗುಡುಗು ಬಂದು ಮಳೆ ಇನ್ನೂ ಜಾಸ್ತಿ ಆಗ್ಬಿಡ್ತು ಅಂತ. ಟು ಮೇಕ್ ಎ ಬ್ಯಾಡ್ ಸಿಚುವೇಶನ್ ಡಿಸೀಸ್ ಆರ್ ನೆಗೆಟಿವ್ ಫೀಲಿಂಗ್ ವರ್ಸ್ ಅಂತಂದ್ರೆ ಇನ್ನೊಂದಿಷ್ಟು. ಆಲ್ರೆಡಿ ಒಂದು ಸ್ವಲ್ಪ ಏನೋ ಒಂದು ಹಾಳಾಗ್ತಾ ಇದೆ, ಮಳೆ ಬರ್ತಾ ಇದೆ ಅಂತ ಒಂದು ಫೀಲಿಂಗ್ ಅಲ್ಲಿ ಇದ್ದಾಗ ಇನ್ನೊಂದಿಷ್ಟು ಹಾಳು ಮಾಡ್ಬಿಡ್ತದೆ, ಪೂರ್ತಿ ಎಲ್ಲ ಹಾಳಾಗೋಯ್ತು, ಇನ್ನೂ ಮಳೆ ಬರೋದು ಕನ್ಫರ್ಮ್ ಆಯ್ತು, ನಮ್ಮಲ್ಲಿರೋ ಒಂದು ಆ ನೆಗೆಟಿವ್ ಫೀಲಿಂಗ್ ಇನ್ನೂ ಜಾಸ್ತಿ ಆಗೋಯ್ತು ಅಂತ. ಅರ್ಥ ಆಯ್ತಲ್ವಾ? ನೋಡ್ರಿ, ಟು ಮೇಕ್ ಬ್ಯಾಡ್ ಸಿಚುವೇಶನ್ ಓಕೆ ಮಾಡಿದ್ಮೇಲೆ ಇನ್ನಷ್ಟು ತೀವ್ರಗೊಳಿಸಿ ಹದಗೆಡಿಸು. ಹಿಸ್ aggressive comments won't be severe to exacerbate the tense argument ಅಂತಂದ್ರೆ ಏನಾಯ್ತು? ಏನೋ ಒಂದು ಸಿಕ್ಕಾಪಟ್ಟ ಆಲ್ರೆಡಿ ಹೀಟಲ್ಲಿ ಇರುವಂತ ಆರ್ಗ್ಯುಮೆಂಟ್, ಸಿಕ್ಕಾಪಟ್ಟ ಎಲ್ಲರೂ ಆರ್ಗ್ಯುಮೆಂಟ್ ಮಾಡ್ತಿದ್ರು, ಅವನ ಅಗ್ರೆಸಿವ್ ಕಮೆಂಟ್, ಹಂಗೆ ಹಿಂಗೆ ಅವನ ಹೆಂಗ್ ಮಾಡ್ದ, ಇವನ್ ಹೆಂಗ್ ಮಾಡ್ದ, ನೀ ಏನ್ ಕಡ್ದು ದಬಾಕ್ದೆ ಅಂತ ಅಗ್ರೆಸಿವ್ ಕಮೆಂಟ್ ಮಾಡಿದ್ರೆ ಮಾಡ್ತು. ಆಲ್ರೆಡಿ ಸಿವಿಯರ್ ಆಗಿತ್ತು, ಇನ್ನೂ ಜಾಸ್ತಿ ಮಾಡ್ಬಿಡ್ತು, ಇನ್ನೂ ಸಿಟ್ಟು ಬಂದ್ಬಿಡುತ್ತೆ ಅಪೋನೆಂಟ್ಗೆ. ನೀ ಏನ ನನಗೆ ಮಾತಾಡೋದಿಕ್ಕ, ಇನ್ನೂ ಜಗಳ ಜಾಸ್ತಿ ಆಗ್ಬಿಡುತ್ತೆ. ಆಯ್ತಲ್ವಾ? ಈಗ ಇಂಪೇರ್, ದುರ್ಬಲಗೊಳಿಸೋದು. ಈಗ ಏನಾಯ್ತು? ಆಗ ಏನ್ ಮಾಡ್ತಿದ್ವಿ? ಸರಿಪಡಿಸ್ತಾ ಇದ್ವಿ, ಸಮಾಧಾನ ಪಡಿಸ್ತಿದ್ವಿ. ಇನ್ನಷ್ಟು ದುರ್ಬಲಗೊಳಿಸೋದು. ಸಾರಿ, ನೀವು ಆಲ್ರೆಡಿ ಹೇಳಿದ್ರಿ ಅಂತ ಹೇಳ್ಬೋದು ನೀವು. ಏನಂತ ಅಂತಂದ್ರೆ, ಆಲ್ರೆಡಿ ನೀವು ಕಡಿಮೆ ಮಾಡೋದು ಇದನ್ನ ಅಂತ ಹೇಳಿದ್ರಲ್ಲ, ಇದು ಸೂಟ್ ಮಾಡೋದು ಅಂತ, ಈಗ ಜಾಸ್ತಿ ಮಾಡೋದು. ಮತ್ತೆ ಇಲ್ಲಿ ಆಕ್ಚುಲಿ ದುರ್ಬಲಗೊಳಿಸೋದು ಅಂದ್ರೆ ಕಡಿಮೆ ಮಾಡೋದು, ಹಂಗಲ್ಲ. ಆಕ್ಚುಲಿ ಏನೀಗ, ಈಗ ನಿಮ್ಮನ್ನ ನೀವು ಆಲ್ರೆಡಿ ಒಂದು ದುರ್ಬಲ ಆಗಿರ್ತೀರ, ಸ್ವಲ್ಪ ಎಲ್ಲ ಮೈ ಕೆಲಸ ಮಾಡಿ ನಿಮ್ಮನ್ನ ಇನ್ನೊಂದಿಷ್ಟು ದುರ್ಬಲಗೊಳಿಸೋದು ಅಂದ್ರೆ ಏನರ್ಥ? ಇನ್ನೂ ಹಾಳು ಮಾಡೋದು, ನಿಮ್ಮನ್ನ ಇನ್ನೂ ವರ್ಸನ್ ಮಾಡೋದು, ದುರ್ಬಲಗೊಳಿಸೋದು. ಇಂಪೇರ್ ಆಗತ್ತಲ್ಲ, ಅದನ್ನ ನೀವು ಇಲ್ಲಿ ಏನಂತ ಹೇಳಿ ದುರ್ಬಲಗೊಳಿಸೋದನ್ನ ಅದು ಕಡಿಮೆ ಮಾಡಿದ್ರು ಅಂತ ತಿಳ್ಕೊಬಿಟ್ಟಿದ್ವಿ, ಇನ್ನು ನಿಮ್ಮನ್ನು ಕಡಿಮೆ ಮಾಡಿದ್ರು ಅಂತ. ಹಂಗಲ್ಲ, ಇನ್ನೂ ಕಡಿಮೆ ಮಾಡಿದ್ರು ಅಂತಂದ್ರೆ ನಿಮ್ಮ ಒಂದು ಎಬಿಲಿಟಿನ ದುರ್ಬಲ ಮಾಡಿದ್ರು, ಇನ್ನೂ ಹಾಳು ಮಾಡಿದ್ರು ಅಂತ. ಅರ್ಥ ಆಯ್ತಲ್ವಾ? ಇನ್ನೂ ವರ್ಸ್ ಮಾಡಿದ್ರು. ಇಂಪೇರ್, ಪೇರ್ನ ಇಂಪೇರ್ ಮಾಡಿದ್ರು. ನೀವು ಪೇರಲ್ಲಿದ್ರಿ, ಓಕೆನಾ? ಈಗ ಎಕ್ಸಾಂಪಲ್, ನೀವು ಜೋಡಿ ಮೇಲೆ ಇದ್ರಿ, ಇವು ಇಬ್ರು ಅಣ್ಣ ತಮ್ಮ, ಏನೋ ದೋ ಬಾಯಿ ದೋನೋ ತಬಾಯಿ ಅಂತೀವಲ್ಲ, ಹಂಗೆ ಹೇಳಿದ್ರೆ ಇಬ್ರು ಅಣ್ಣ ತಮ್ಮ. ಇದು ಏನೋ ಇದು ಯಾವ್ದ್ರೆ ನಮ್ಮ ಯಾವ ಮೂವಿ ಇದೆ ಅದು? ಸಲಾರ. ಒಬ್ಬ ಹಂಗೆ ಒಬ್ಬ ಹಿಂಗೆ ಏನೋ ಅಂತ, ಒಬ್ಬ ಕಿಂಕರ ಒಬ್ಬ ಭಯಂಕರ ಏನೇನೋ ಈ ತರ. ಅಂದ್ರೆ ಇಬ್ರು ಅಣ್ಣ ತಮ್ಮ ಪೇರಾಗಿದ್ರು, ಅವರು ಸಿಕ್ಕಾಪಟ
ಪೇರಲ್ಲಿದ್ದಾರೋ ಅವ್ರನ್ನ ಇಂಪೇರ್ ಮಾಡ್ಬಿಟ್ರು, ಒಬ್ಬೊಬ್ಬರನ್ನ ದೂರ ಮಾಡ್ಬಿಟ್ರು. ಅವಾಗ ಏನಾಗುತ್ತೆ, ದುರ್ಬಲ ಆಗ್ತಾರಲ್ಲ. ಇಬ್ರನ್ನ ಬೇರೆ ಬೇರೆ ಮಾಡಿದ್ರೆ, ಇಬ್ರು ಒಟ್ಟಿಗೆ ಹೋರಾಡ್ರೆ ಫುಲ್ ಸ್ಟ್ರಾಂಗು. ಇಬ್ರನ್ನ ಬೇರೆ ಬೇರೆ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ, ಸ್ವಲ್ಪ ಅವರ ಒಂದು ಸ್ಟ್ರೆಂತ್ ಬಲ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಹಾಗೆ ಅದನ್ನ ಇಂಪೇರ್ ಮಾಡೋದು. ಹಿಂಗೆ ನೆನ್ಪಿಟ್ಕೊಳ್ರಿ ನಿಮಗೆ. ಮತ್ತೆ ಇಂಪೇರ್ ಹಿಂಗೆ ಎರಡು ಪೇರನ್ನು ಭಾಗ ಮಾಡೋದು ಹಂಗೆ ಸ್ವಲ್ಪ ರಿಲೇಟಿವ್ಲಿ ಹಂಗೆ. ಓಕೆನಾ. ಪೇರಲ್ಲಿದ್ರೆ ಸ್ಟ್ರಾಂಗ್ ಆಗಿರ್ತೀವಿ, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ. ಅದನ್ನ ಇಂಪೇರ್ ಮಾಡ್ಬಿಟ್ರೆ, ಈ ಪೇರ್ನ ತೆಗೆದಾಕ್ಬಿಟ್ರೆ ಏನಾಗ್ಬಿಡುತ್ತೇಳಿ, ಆ ಪೇರ್ ಹೋದ್ರೆ ದುರ್ಬಲ ಆಗ್ತಾರೆ ಅಂತ ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ. ನಿಮಾನಿಕ್ಸ್ ಮೆಥಡಲ್ಲಿ ನೆನ್ಪಿಟ್ಕೊಂಡ್ರೆ ಸ್ವಲ್ಪ ಬೇಗ ನೀವು ಪಟ್ಟ ಅಂತ ವರ್ಡ್ ನೋಡಿದ್ರೆ, ಇಂಪೇರ್ ನೋಡಿದ್ರೆ, ಓ ಇಂಪೇರ್ ಅಂತಂದ್ರೆ ಎರಡು ಪೇರ್ ಡಮಾರ್ ಆಯ್ತಾ, ಓಕೆ ದುರ್ಬಲ ಎಲ್ಲಿದೆ ಆಪ್ಷನ್ ಟಿಕ್. ಇಷ್ಟೇ ಇಷ್ಟೇ ಟೈಮ್ ಕೊಡ್ಬೇಕಾಗಿರೋದು. ಓಕೆನಾ. ಇಂಗ್ಲೀಷಲ್ಲಿ ಆ್ಯಕ್ಚುಲಿ 12 ರಿಂದ 13 ನಿಮಿಷಕ್ಕೆ ಪ್ಯಾಸೇಜ್ ಕೊಡಲಿಲ್ಲ ಅಂತಂದ್ರೆ 12 ರಿಂದ 13 ನಿಮಿಷಕ್ಕೆ ಇಂಗ್ಲೀಷ್ ಖತಮ್ ಆಗುತ್ತೆ. ಪ್ಯಾಸೇಜ್ ಏನಾದ್ರು ಕೊಟ್ಟರು ಅಂತಂದರೆ ಸ್ವಲ್ಪ ಟೈಮ್ ಟೇಕಿಂಗ್ ಆಗುತ್ತೆ. ಓಕೆನಾ. ಟು ವೀಕನ್ ಆರ್ ಡ್ಯಾಮೇಜ್ ಸಮಥಿಂಗ್ ಆ್ಯಕ್ಟಿವಿಟಿ ಏನೋ ಹ್ಯೂಮನ್ ಫ್ಯಾಕಲ್ಟಿ ಅಥವಾ ಫಂಕ್ಷನ್ ಅಂತ ಇನ್ನೂ ವೀಕ್ ಮಾಡೋದು. ಐ ಲೌಡ್ ಮ್ಯೂಸಿಕ್ ಕ್ಯಾನ್ ಪರ್ಮನೆಂಟ್ಲಿ ಇಂಪೇರ್ ಯುವರ್ ಸೆನ್ಸ್ ಆಫ್ ಹಿಯರಿಂಗ್. ನೋಡ್ರಿ, ಸಿಕ್ಕಾಪಟ್ಟ ದೊಡ್ಡ ಮ್ಯೂಸಿಕ್ ಢಮ್ ಢಮ್ ಅಂತ ಕಿವಿ ಹೊಟ್ಟಿದ್ರೆ ಏನು ಮಾಡುತ್ತೆ, ನಿಮ್ಮ ಸೌಂಡನ್ನು ಅಬ್ಸರ್ವ್ ಮಾಡೋದು ಕಿವಿ ಇರ್ತದೆ, ನಿಮ್ಮ ಕಿವಿ ಕಿವುಡುತ್ತೆ. ಅಂದರೆ ನಿಮ್ಮ ಕಿವಿಯ ಕೆಪಾಸಿಟಿ ದುರ್ಬಲ ಆಗೋಗುತ್ತೆ. ಇಂಟೆನ್ಸಿಫೈ ಜಾಸ್ತಿ ಮಾಡೋದು, ತೀವ್ರಗೊಳಿಸೋದು, ಇನ್ನೂ ಹೆಚ್ಚು. ಓಕೆನಾ. ಆಲ್ರೆಡಿ ಸಣ್ಣ ಹುಡುಗರು ಸಣ್ಣಕ್ಕೆ ಮಳೆ ಗಿಳೆ ಹನಿ ಆಗ್ತಿತ್ತು, ಡಮಾ ಡಿಮಿಲ್ ಡಮಾ ಡಮಾಲ್ ಡುಮ್ ಡುಮ್ ಅಂತ ಆಗಲೇ ಬಂತಲ್ಲ ಯಾವುದು, ಎಕ್ಸಾಸರ್ಬೇಟ್. ಸೇಮ್ ಎಕ್ಸಾಸರ್ಬೇಟ್. ಈ ಸ್ಪೆಲ್ಲಿಂಗ್ ಬರುತ್ತೆ ನೆನ್ಪಿಟ್ಕೊಳ್ರಿ. ಎಕ್ಸಾಸರ್ಬೇಟ್, ಬಾಟೆ ಬಾಟೆ ಎಕ್ಸಾ ಸೆರ್ ಬಾಟೆ ನೆನ್ಪಿಟ್ಕೊಳ್ರಿ. ಅಥವಾ ಎಕ್ಸಾ ಕೆರ್ಬಾಟೆ ಅಂತ ನೆನ್ಪಿಟ್ಕೊಳ್ರಿ, ಸಿ ನೆನ್ಪಾಗಲ್ಲ ಅಂತ. ಸೊ ನಿಮಗೆ ಎಕ್ಸಾಕ್ಟಾಗಿ ನೆನ್ಪಿರಬೇಕು ವರ್ಡು, ಸ್ಪೆಲ್ಲಿಂಗ್ ಬರುತ್ತೆ. ಇಂಟೆನ್ಸಿಫೈ ಅಂದರೆ ತೀವ್ರ ಹೆಚ್ಚುಗೊಳಿಸೋದು. ಟು ಬಿಕಮ್ ಮೋರ್ ಸಮಥಿಂಗ್ ಗ್ರೇಟರ್ ಆರ್ ಸ್ಟ್ರಾಂಗರ್ ಆರ್ ಮೋರ್ ಎಕ್ಸ್ಟ್ರೀಮ್. ಇಂಟೆನ್ಸಿಫೈ ಮಾಡೋದು ಅರ್ಥಾತ್ ಈ ವರ್ಡ್ ಎಲ್ಲರಿಗೂ ಗೊತ್ತಿರುತ್ತೆ. ಇಂಟೆನ್ಸಿಫೈ ಅಂತ ಎಕ್ಸ್ಪ್ಲೇನ್ ಮಾಡಲ್ಲ ಎಕ್ಸ್ಟ್ರಾ ಜಾಸ್ತಿ. ಟು ಬಿಕಮ್ ಮೋರ್ ಗ್ರೇಟರ್, ಇನ್ನೂ ಜಾಸ್ತಿಯಾಗಿ ಸ್ಟ್ರಾಂಗರ್ ಆಗಿ, ಮೋರ್ ಎಕ್ಸ್ಟ್ರೀಮ್ ಆಗಿ. ದಿಸ್ ಸ್ಟಾರ್ಮಿ ವಿಂಡ್ಸ್ ಬಿಗ್ಯಾನ್ ಟು ಇಂಟೆನ್ಸಿಫೈ ದ ನೈಟ್ ಪ್ರೋಗ್ರೆಸ್. ನೋಡಿ, ಸಿಕ್ಕಾಪಟ್ಟ ಸ್ಟಾರ್ಮಿ ವಿಂಡ್ಸ್ ಇದೆಲ್ಲ, ಏನೋ ಗಾಳಿ ಸಿಕ್ಕಾಪಟ್ಟ ಚಂಡಮಾರುತ ಥರದ ಗಾಳಿ ಏನು ಮಾಡ್ತು, ಇದನ್ನ ಆ ರಾತ್ರಿಯ ಒಂದು ಇದನ್ನ ಇನ್ನೂ ಭಯಾನಕಗೊಳಿಸ್ತು, ಇನ್ನೂ ಹೆಚ್ಚುಗೊಳಿಸ್ತು ಅಂತ. ಇಂಜೂರ್ ಅಂತಂದ್ರೇನು, ಆಲ್ರೆಡಿ ಏನೋ ಒಂದು ಸ್ವಲ್ಪ ಗಾಯ ಆಗಿತ್ತು, ಅದಕ್ಕೆ ಇನ್ನೊಂದು ಇಂಜುರಿ ಮಾಡ್ಬಿಡೋದು. ಇಂಜುರಿ ಆದರೆ ಏನಾಗುತ್ತೆ, ಗಾಯ ಆಗೋದು, ಹಾನಿ ಆಗೋದಲ್ವಾ, ಇನ್ನೂ ಹಾಳಾಗಿ ಹೋಗುತ್ತೆ ಅಂತ. ಚೆನ್ನಾಗಿದ್ದ ಅವನು ಹಾಳು ಮಾಡಿದ್ರು, ಅವನು ಇಂಜುರಿ ಆಯಿತು ಅಂತ, ಅವ್ನ ಕಾಲು ಹಾಳಾಗೋಯ್ತು, ಅವ್ನಿಗೆ ಕೆಲಸಕ್ಕೆ ಬರೋಲ್ಲ. ಈಗ ರೀಸೆಂಟ್ ಆಗಿ ನ್ಯೂಸ್ ಬಂತು, ವಿರಾಟ್ ಕೊಹ್ಲಿ ಅವರು ಅಫ್ಘಾನಿಸ್ತಾನ್ ODI ಸೀರೀಸಿಗೆ ಅವರನ್ನು ಏನು ಮಾಡಿದ್ದಾರೆ, ಡ್ರಾಪ್ಔಟ್ ಮಾಡಿದ್ದಾರೆ. ಏನಕ್ಕೋಸ್ಕರ, ಅವ್ರ ಇಂಜುರಿಗೋಸ್ಕರ. ಅವರ ಹ್ಯಾಮರ್ ಇಂಜುರಿ ಏನೋ ಆಗಿತ್ತು ಅಂತ ಡ್ರಾಪ್ಔಟ್ ಮಾಡಿದ್ದಾರೆ. ಇಂಜುರಿ ಅರ್ಥಾಯ್ತಲ್ಲ, ಇಂಜುರಿ ಅಂದರೆ ಗೊತ್ತಿರುತ್ತೆ. ಟು ಡು ಫಿಸಿಕಲ್ ಹಾರ್ಮ್, ಕೆಲವರಿಗೆ ಗೊತ್ತಿರಲ್ಲ, ಏನು ಮಾಡೋಕ್ಕಾಗಲ್ಲ, ತುಂಬ ವೀಕ್ ಇರೋರು ಇರ್ತಾರೆ ಕ್ಲಾಸ್ಗಳಲ್ಲಿ. ಓಕೆನಾ. ಸಬ್ಸ್ಟೆನ್ಷಿಯಲ್ ಡ್ಯಾಮೇಜ್ ಟು ಸಮ್ವನ್ ಆರ್ ಸಮಥಿಂಗ್. ಬಿ ಕೇರ್ಫುಲ್ ನಾಟ್ ಟು ಇಂಜುರ್ ಯುವರ್ ಸೆಲ್ಫ್ ವೈಲ್ ಲಿಫ್ಟಿಂಗ್ ಹೆವಿ ಬಾಕ್ಸಸ್. ಇಷ್ಟಪಟ್ಟ ದೊಡ್ಡ ಬಾಕ್ಸನ್ನು ಎತ್ಕೊತಿದ್ರೆ ನಿಮಗೆ ಇಂಜುರಿ ಆಗಿರೋಂಗೆ ನೋಡ್ಕೊಳ್ಳಿ. ಓಕೆನಾ. ಹರ್ಟ್, ಎಲ್ಲರಿಗೂ ಅದನ್ನ ಹೇಳ್ತೀವಿ. ಹರ್ಟ್ ಅಂತಂದ್ರೇನು, ನೋಯಿಸು, ಹಾನಿ ಮಾಡೋದು, ಹರ್ಟ್ ಮಾಡೋದು. ಗೊತ್ತಲ್ಲ, ಹರ್ಟ್ ಮಾಡ್ಬಿಡೋದು. ನಂಗೆ ಆಲ್ರೆಡಿ ನಾನು ಬೇಜಾರಿದ್ದೀನಿ, ಇನ್ನೂ ಮತ್ತೆ ಹರ್ಟ್ ಮಾಡೋದು ಮಾತಾಡಿ ಸಿಂಪಲ್. ಓಕೆನಾ. ಓದ್ಕೊಳ್ರಿ. ಮತ್ತು ಹರ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರು ಹರ್ಟು ಎಕ್ಸಾಮ್ ರಿಸಲ್ಟಲ್ಲಿ ನಿಮ್ಮ ನೇಮ್ ಇರೋಲ್ವಲ್ಲ, ಅವಾಗ ಆಗುತ್ತಲ್ಲ, ಅದೇ ಹರ್ಟ್. ಅದು ಆಗಬಾರ್ದು ಅಂತಂದ್ರೆ ನೀಟಾಗಿ ಕಲಿಬೇಕು ಈಗ ಅಂದ್ಕೊಂಡು, ಇಲ್ಲ ಅಂತಂದ್ರೆ ಅದು ಆಗುತ್ತೆ. ಓಕೆನಾ. ರೂಢಾಗಿ ಹೇಳ್ಬೋದು, ಬಟ್ ಫ್ಯಾಕ್ಟು. ಸುಮ್ಮನೆ ನಿಮಗೆ ನಾನು ನಿಮಗೆ ಸುಮ್ಮನೆ ಮಾಲಿಫೈ ಮಾಡೋದು, ಸುಮ್ಮನೆ ಸೂದ್ ಮಾಡೋದಿದ್ರೆ ವೇಸ್ಟ್ ಅದು. ಫ್ಯಾಕ್ಟನ್ನು ಹೇಳಬೇಕು ಯಾವತ್ತಿಗೆ. ಓಕೆನಾ. ಸುಮ್ಮನೆ ಬಿಸ್ನೆಸ್ಸಿಗೋಸ್ಕರ ನಿಮ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಮಾಡ್ಬೋದು, ಏನು ಕಲಿಸ್ಬಿಡಿ. ಓದಿದ್ರೆ ಆಗುತ್ತೆ, ಇಲ್ಲ ಅಂತಂದರೆ ನಿಮಗೂ ಹೊರಟೆ ಆಗುತ್ತೆ ರಿಸಲ್ಟ್. ಟರ್ಸ್. ನೆಕ್ಸ್ಟ್ ವರ್ಡ್ ಏನಂದ್ರೆ ಟರ್ಸ್. ಅಲ್ಲಿಗೂ ಇಂಗ್ಲೀಷ್ ವರ್ಡ್ ಮುಗಿದು. ಏನೋ ಒಂದು ಇಂಟೆನ್ಸಿಫೈ, ಸಮಾಧಾನ ಪಡಿಸೋದು, ಇನ್ನೊಂದು ಜಾಸ್ತಿ ಮಾಡೋದು. ಇಂಗ್ಲೀಷ್ ವರ್ಡ್ ಮುಗಿದಲ್ವಾ. ಈಗೇನು ಟರ್ಸ್ ಅಂತಂದರೆ ಚುಟುಕಾದ ಅಲ್ಪ ಶಬ್ದದ ಇಷ್ಟೇ ಮಾತಾಡೋದು. ಟರ್ಸ್ ಕನ್ಸೈಸಾಗಿ ಮಾತಾಡೋದು. ಓಕೆನಾ. ಏನೋ ಸ್ಪೇರಿಂಗಿಂದ ಟರ್ಸ್ ರಿಪ್ಲೈ ಅಂತ ನೋಡ್ರಿ. ಟರ್ಸ್ ರಿಪ್ಲೈ ಕೇಳಿದ್ರೆ ಎಲ್ಲ ಓದಿಲ್ಲ. ಟರ್ಸ್ ರಿಪ್ಲೈ ಅಂತಂದರೆ ಸಣ್ಣಕ್ಕೆ. ಈಗ ಎಕ್ಸಾಂಪಲ್, ನೀವೇನು ಮಾಡ್ತೀರಾ, ಇಲ್ಲ ನನಗೆ ಹಾಗೆ ನಾನು ಮನೆಗೆ ಬರಬೇಕಿತ್ತು, ನೀನು ನನಗೆ ಮೆಸೇಜ್ ಮಾಡಲ್ಲ, ನೀನು ಬೆಳಗ್ಗಿಂದ ಮೆಸೇಜ್ ಮಾಡಲ್ಲ, ನಾನು ಎಷ್ಟು ಮೆಸೇಜ್ ಮಾಡಿದ್ದೀನಿ, ನೀನು ಅಂದು ಏನೋ ನನ್ನ ಕಡೆ ನೀನು ಇಂಪಾರ್ಟೆನ್ಸ್ ಕೊಡಲ್ಲ, ಇಗ್ನೋರ್ ಮಾಡ್ತೀಯಾ, ಹಾಗೆ ಹೀಗೆ ಅಂತ ಇಷ್ಟು ಮೆಸೇಜ್ ಹಾಕಿರ್ತಾರೆ ನಮ್ಮ ಹುಡುಗರು. ಆ ಕಡೆಯಿಂದ ರಿಪ್ಲೈ ಬರುತ್ತೆ.
ಓಕೆ. ಓಕೆನ ಬರಲ್ಲ, ಸಾರಿ ಸಾರಿ. ಓಕೆ ಎಲ್ಲ ಬಂದ್ಬಿಟ್ರೆ ಜಾಸ್ತಿ. ಕೆ ಕೆ ಅಂತ ಬರುತ್ತೆ ಅಥವಾ ಅಂತ ಬರುತ್ತೆ. ಅಂತಂದ್ರೆ ಅರ್ಥ ಏನೋ ಇದನ್ನ ಟರ್ಸ್ ರಿಪ್ಲೈ ಅಂತ ಇರ್ತೀವಿ, ಸಣ್ಣಕ್ಕಾಗೋದು. ಓಕೆನಾ? ಸ್ಪೈರಿಂಗ್ ಇಂದ ಯೂಸ್ ಆಫ್ ವರ್ಡ್. ಶಿ ಗಿವ್ ಎ ಟಾಸ್ಕ್ ಒನ್ ವರ್ಡ್ ಆಫ್ ಆನ್ಸರ್ ಟು ದ ಲೆಂತಿ ಕ್ವಶನ್. ಲೆಂತಿ ಕ್ವಶನ್ ಟರ್ಸ್ ರಿಪ್ಲೈ ಕೊಡು ಸಣ್ಣಕ್ಕೆ. ಅರ್ಥ ಆಯ್ತಲ್ವಾ? ಶಿ ಗೇವ್ ಎ ಟಾಸ್ಕ್ ಒನ್. ಓಕೆ, ಹೇಳಿದ್ನಲ್ವ, ಲೆಂತಿ ಕ್ವಶನ್ಗೆ, ಸಿಕ್ಕಾಪಟ್ಟೆ ಲೆಂತಿ ಕ್ವಶನ್ಗೆ ಏನು ಮಾಡೋದು, ಒಂದು ಸಿಂಪಲ್ ಆಗಿ ಒಂದು ಸಣ್ಣದಾಗಿ ಆನ್ಸರ್ ಮಾಡೋದು ಟಾಸ್ಕ್ ರಿಪ್ಲೈ. ಓಕೆನಾ? ಬ್ರೀಫ್ ಆಗಿ ಹೇಳು. ಜಾಸ್ತಿ ಉದ್ದಕ್ಕೂ ಬೇಡ, ಬ್ರೀಫ್ ಆಗಿ ಹೇಳು, ಸಂಕ್ಷಿಪ್ತವಾಗಿ ಹೇಳು, ಅಲ್ಪಾವಧಿ ಪಟಕ್ ಅಂತ ಹೇಳುತ್ತೆ. ಬ್ರೀಫ್ ಆಗಿ ಹೇಳು, ಏನಾದ್ರು ಬ್ರೀಫ್ ಆಗಿ ಹೇಳು, ಉದ್ದ ಎಳಿಬೇಡ ಅಂತ ಹೇಳ್ತೀವಿ. ದಟ್ಸ್ ಕಾಲ್ಡ್ ಬ್ರೀಫ್. ಓಕೆನಾ? ಶಾರ್ಟ್ ಡ್ಯೂರೇಷನ್ ಆರ್ ಔಟ್ಲೈನ್, ಈ ವರ್ಡ್ ಎಲ್ಲ ಗೊತ್ತಿರುತ್ತೆ ನಂಗೆ. ಜಾಸ್ತಿ ಇದಕ್ಕೆಲ್ಲ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ ಟೈಮ್. ಓಕೆನಾ? ಬ್ರೀಫ್. ಅಫಾರಿಸ್ಟಿಕ್ ಅಂತಂದ್ರೆ ಏನು ನೀವು ನೋಡಿರ್ಬೋದು. ಅಪಾಸ್ಟ್ರೋಫ್ಯಾಸ್ ಗೊತ್ತಾ ನಿಮಗೆ? ಹಿಂಗೆ ಬರಿತೀವಲ್ಲ, ಅಪಾಸ್ಟ್ರೋಫ್ಯಾಸ್ ಬರಿತೀವಲ್ಲ, ಇದನ್ನ ಯಾಕೆ ಬರಿತೀವಿ ಹೇಳ್ರಿ? ಈಗ ಡು ನಾಟ್ ಅಂತ ಇಟ್ಕೊಳ್ಳಿ. ಡು ನಾಟ್ ಅಂತ ಇರುತ್ತೆ. ಓಕೆನಾ? ಈ ಡು ನಾಟ್ ಅನ್ನ ಏನಂತ ಬರಿತೀವಿ? ಒಂದು ಅಪಾಸ್ಟ್ರೋಫ್ ಹಾಕಿ ಡೋಂಟ್ ಅಂತ ಬರಿತೀವಿ. DON ಅಪಾಸ್ಟ್ರೋಫ್ ಹಾಕಿ ಡೋಂಟ್ ಅಂತ ಬರಿತೀವಿ. ಏನ್ ಮಾಡ್ತೀವಿ? ಅದನ್ನ ಉದ್ದ ಬರೆಯೋದನ್ನ ಏನ್ ಮಾಡ್ತೀವಿ ನಾವು? ಕಡಿಮೆ ಮಾಡ್ತೀವಿ. ಇಲ್ಲೊಂದು ಅಪಾಸ್ಟ್ರೋಫ್. ಓಕೆನಾ? ಅಂತಂದ್ರೆ ಏನು ಅರ್ಥ? ಡು ನಾಟ್ ಅಂತಂದ್ರೆ ಅದನ್ನ ಕಡಿಮೆ ಮಾಡ್ತೀವಿ. ಅಪಾಸ್ಟ್ರೋಫ್ ಹಾಕಿ ಕಡಿಮೆ ಮಾಡ್ತೀವಿ. ಅಂದ್ರೆ ಅಪಾಸ್ಟ್ರೋಫ್ ಅಂತಂದ್ರೆ ಏನು? ಸಣ್ಣ ಮಾಡೋದು, ಕಡಿಮೆ ಮಾಡೋದು. ಅರ್ಥ ಆಯ್ತಲ್ವಾ ಹೇಗಂತ? ಅಪಾಸ್ಟ್ರೋಫೆ. ಅಫಾರಿಸ್ಟಿಕ್, ಅದೇ ವರ್ಡ್ ಅಫಾರಿಸ್ಟಿಕ್ ಆಬ್ಜೆಕ್ಟಿವ್ ಆಗಿರೋದು. ಓಕೆ? ಕಂಟೈನಿಂಗ್ ಆ ಕನ್ಸೈಸ್ ಟ್ರೂತ್ಫುಲ್ ಸ್ಟೇಟ್ಮೆಂಟ್ ಆಫ್ ಎ ಪ್ರಿನ್ಸಿಪಲ್ ಆರ್ ಜನರಲ್ ಟ್ರೂತ್ ಅಂತಂದ್ರೆ ಏನೋ ಟ್ರೂತ್ಫುಲ್ ಸ್ಟೇಟ್ಮೆಂಟ್ ಆರ್ ಪ್ರಿನ್ಸಿಪಲ್ ಆರ್ ಜನರಲ್ ಟ್ರೂತ್. ಓಕೆನಾ? ಏನೋ ಒಂದನ್ನ ಸಣ್ಣಕ್ಕೆ ಹೇಳೋದು ಅಂತ. ಹಿಸ್ ರೈಟಿಂಗ್ ಸ್ಟೈಲ್ ಈಸ್ ಹೈಲಿ ಅಫಾರಿಸ್ಟಿಕ್ ಫಿಲ್ಡ್ ವಿತ್ ವಿಟ್ಟಿ ವಿಸ್ಡಮ್ ಅಂತಂದ್ರೆ ಏನೋ ಅವ್ರ ರೈಟಿಂಗ್ ಸ್ಕಿಲ್ ಇದೆಯಲ್ಲ, ಶಾರ್ಟ್ ಆಗಿ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಪಟಕತ್ತ ನೀಟಾಗಿ ಮಾಡ್ತಾ ಇದ್ದ ಅವನು. ಹೆವಿ ಸ್ಕಿಲ್ಡ್ ಆಗಿ ವಿಸ್ಡಮ್, ಬುದ್ಧಿವಂತಿಕೆಯಿಂದ ನೋಟ್ಸ್ ಮಾಡ್ಕೊಂಡಿದ್ರು ಸಣ್ಣಕ್ಕೆ. ಉದ್ದ ಬರಿತಾ ಇರಲಿಲ್ಲ ಅಂತ. ಅಫಾರಿಸಮ್ ಸೇಮ್. ಅಫಾರಿಸ್ಟಿಕ್, ಅಫಾರಿಸಮ್ ನಾವು ಅದು ಅಬ್ಜೆಕ್ಟಿವ್, ಇದು ನಾವು ಸೇಮ್. ಓಕೆನಾ? ಈಗ ಏನೋ ಸೂಕ್ತೆ, ಗಾದೆ, ಒಗಟು ನುಡಿ ಅಂತ ಹೇಳ್ತೀವಿ. ಏನೋ ಒಂದು ಸಿಕ್ಕಾಪಟ್ಟೆ ಉದ್ದ ಎಕ್ಸ್ಪ್ಲೇಷನ್ ಇರುತ್ತೆ, ಅದಕ್ಕೆ ಏನಿತ್ತು ಒಂದು ಒಗಟಾಗಿ ಹೇಳ್ತೀವಲ್ವಾ. ಈಗ ಇಡಿಯಮ್ ಅಂಡ್ ಫ್ರೇಸಸ್ ಎಲ್ಲ ಬರುತ್ತಲ್ಲ, ಅದು ಹಂಗೆ. ಅದಕ್ಕೆ ಉದ್ದ ಮೀನಿಂಗ್ ಇರುತ್ತೆ, ಬಟ್ ನಾವು ಸಣ್ಣದಾಗಿ ಹೇಳ್ತೀವಿ. ದೂರ ಬೆಟ್ಟ ಕಣ್ಣಿಗೆ ನುಡಿಗೆ ಅಂತ, ಅದರ ಅರ್ಥ ದೊಡ್ಡಕ್ಕಿರುತ್ತೆ, ಬಟ್ ಸಣ್ಣದಾಗಿ ಹೇಳ್ತೀವಿ. ಅದನ್ನ ಅಫಾರಿಸಮ್ ಅಂತ ಹೇಳ್ತೀವಿ, ಸಣ್ಣ. ಓಕೆನಾ? ಎಕ್ಸ್ಪ್ಲೇಷನ್ ಸೇಮ್. ಎಲಿಪ್ಟಿಕಲ್ ಅಂತಂದ್ರೆ ಏನು? ಪದನೇ ಲೋಪವಾಗಿರೋದು, ಇನ್ನು ಸ್ವಲ್ಪ ಕಡಿಮೆ ಆಗೋದು, ಅಸ್ಪಷ್ಟ. ಅಲ್ಲದೆ ಬುದ್ಧಿವಂತಿಕೆಯಿಂದ ಸಣ್ಣ ಮಾಡಿ ಬರೆಯೋದು. ಇಲ್ಲಿ ಹಂಗಲ್ಲ. ಇಲ್ಲಿ ಹೇಗೆ ಅಂತಂದ್ರೆ ಸ್ಪಷ್ಟತೆನೇ ಇಲ್ಲ, ಏನೋ ಒಂದು ವರ್ಡನ್ನು ಹಾಸ್ಕೊಂಡು ಹೋಗ್ಬಿಡೋದು. ಹಾಗೆ ಏನಂತೀವಿ? ಪದಗಳೇ ಲೋಪ ಆಗಿರುತ್ತೆ. ಸ್ಪೀಚ್ ಆರ್ ರೈಟಿಂಗ್ ಬ್ರೀಫ್ ಆರ್ ಅಬ್ಸ್ಕರ್. ನೋಡ್ರಿ, ಅಬ್ಸ್ಕರ್ ಅಂತಂದ್ರೆ ಅಬ್ಸ್ಕರ್ ಹಿಂದಿ ನೋಡೋದು ಫಸ್ಟ್ ಅಬ್ಸ್ಕರ್ ಅಂತಂದ್ರೆ ಏನು ಅರ್ಥನೇ ಆಗಲ್ಲ, ದುಂದ್ಲ ಅಂತೀವಿ ನಮಗೆ. ಅಫನ್ ಲಿವಿಂಗ್ ವರ್ಡ್ ಔಟ್ ಅಂತಂದ್ರೆ ಕೆಲವೊಂದು ವರ್ಡ್ಸ್ಗಳನ್ನ ಹಾಕಿ ಹೋಗ್ಬಿಡೋದು. ಈಗ ಮಾಡ್ತೀವಿ ನಾವು ನೋಟ್ಸ್ ಬರ್ಬೇಕು, ಒಂದೊಂದು ವರ್ಡೇ ಹಾರೋಗಿರುತ್ತೆ, ಒಂದೊಂದು ಪದನೇ ಬಿಟ್ಟೋಗಿರುತ್ತೆ. ಹಿಸ್ ಎಲಿಪ್ಟಿಕಲ್ ಸ್ಟೈಲ್ ಆಫ್ ಪೊಯೆಟ್ರಿ ರಿಕ್ವೈರ್ ರೀಡರ್ಸ್ ಟು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತಂದ್ರೆ ಏನು? ಆ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಸರಿ. ಆ ಎಲಿಪ್ಟಿಕಲ್ ಸ್ಟೈಲ್ ಆಫ್ ಪೊಯೆಟ್ರಿ ಇತ್ತಲ್ಲ, ಆ ಪೊಯೆಟ್ರಿ ಅವ್ನು ಹೆಂಗ್ ಬರ್ದಿದ್ದ ಅಂತಂದ್ರೆ, ಅಲ್ಲೊಂದಿಷ್ಟು ವರ್ಡ್ಗಳು ಹಾರೇ ಹೋಗಿದ್ವಿ, ಓದ್ಕಿನಾರೆ ಅದನ್ನ ಫಿಲ್ಅಪ್ ಮಾಡ್ಕೊಬಿಟ್ಟ ಬ್ಲಾಂಕ್ ಅಂತ. ಏನಾದ್ರು ಫಿಲ್ಅಪ್ ಮಾಡ್ಕೊಳ್ಳಿ ಅಂತ, ಹಂಗೆ ಆ ಥರ ಇತ್ತು ಅಂತ. ಅರ್ಥನೇ ಆಗ್ತಾರಲ್ಲ ಅದು ಏನು ಬರೆದಿದೆ. ಲ್ಯಾಕೋನಿಕ್ ಅಂತಂದ್ರೆ ಲ್ಯಾಕ್ ಅಂತ ಇದೆ. ಲ್ಯಾಕ್ ಆಫ್ ವರ್ಡ್ಸ್ ಅಂತ ಅಂತಲ್ಲ, ಲ್ಯಾಕ್ಸ್ ಅಲ್ಲ, ಅದು ಬೇರೆ. ಲ್ಯಾಕ್ ಅಂತಂದ್ರೆ ಕಡಿಮೆ, ಲ್ಯಾಕ್ ಆಫ್ ಟೈಮ್. ಸೊ ಲ್ಯಾಕೋನಿಕ್ ಅಂತಂದ್ರೆ ಏನೋ ಮಿತಭಾಷೆ, ಇನ್ನು ಕಡಿಮೆ ಆಗೋದು, ಅತ್ಯಲ್ಪ. ಹಿಂಗೆ ಎಕ್ಸ್ಟ್ರೀಮ್ಲಿ ಫ್ಯೂ ವರ್ಡ್ಸ್ ಇನ್ ಸ್ಪೋಕನ್ ಸ್ಪೀಚ್, ರೆಸ್ಪಾನ್ಸ್ ಆರ್ ಡೈಲಾಗ್. ಓಕೆನಾ? ಏನೋ ಸ್ಪೋಕನ್ ಸ್ಪೀಚಲ್ಲಿ ಅಥವಾ ಏನೋ ಯೂಸಿಂಗ್ ಎಕ್ಸ್ಟ್ರೀಮ್ಲಿ ಫ್ಯೂ ವರ್ಡ್ಸ್, ಸ್ವಲ್ಪ ವರ್ಡ್ಸ್ ಅನ್ನು ಯೂಸ್ ಮಾಡೋದು. ಲ್ಯಾಕೋನಿಕ್ ಅಂತ ಅಂದ್ರೆ ಲ್ಯಾಕೋನಿಕ್ ರಿಪ್ಲೈ ಸೇಮ್ ಟರ್ಸ್ ತರ. ದ ಲ್ಯಾಕೋನಿಕ್ ಕೌಬಾಯ್ ರೇರ್ಲಿ ಸ್ಪೋಕ್ ಮೋರ್ ದ್ಯಾನ್ 3 ವರ್ಡ್ಸ್ ಎಟ್ ಎ ಟೈಮ್. ಅಂದ್ರೆ ಏನು ಮಾಡಿದ ಲ್ಯಾಕೋನಿಕ್ ಕೌಬಾಯ್ ಇದ್ರ ಇಲ್ಲ, ಒಂದೆರಡು ಓಕೆ ಸರ್ ಡನ್ ಸರ್ ಇಷ್ಟೇ ಮಾತಾಡ್ತಿದ್ದಿಲ್ಲ ಅವ್ನು, ಏನೇ ಕೇಳಿದ್ರು ಸರ್ ಓಕೆ ಸರ್ ಡನ್. ಅಂದ್ರೆ ಅಷ್ಟೊಂದು ಕಡಿಮೆ ಮಾತಾಡ್ತಿದ್ದ ಅಂತ. ಕಾಂಪ್ಯಾಕ್ಟ್ ಅಂತಂದ್ರೆ ಎಲ್ಲ ಅಲ್ಲೇ ತುಕ್ಕಿರೋದು. ಈಗ ನೋಡ್ರಿ, ಉದ್ದ ಬರೆಯೋ ಬದಲು
ಒಂದ್ರೊಳಗೆ ಇಲ್ಲೇ ಬರ್ತದೆ, ಇದ್ರೊಳಗೆ ಬರ್ತದೆ, ಇದ್ರೊಳಗೆ ಇಲ್ಲೇ ಬರ್ತದೆ, ಇದ್ರೊಳಗೆ ಇಲ್ಲೇ ಬರ್ತದೆ, ಇಲ್ಲೇ ಬರ್ತದೆ, ಇಲ್ಲೇ ಬರ್ತದೆ, ಇಲ್ಲೇ ಬರ್ತದೆ, ಇಲ್ಲೇ ಬರ್ತದೆ, ಎಲ್ಲ ಕಿಟಿ ಮಾಡೋ ಇಷ್ಟೇ ಸಣ್ಣದು ಬರ್ತದೆ. ಅದಾಯ್ತಲ್ಲ, ಅಂದ್ರೆ ಸಿಕ್ಕಾಪಟ್ಟ ಕಾಂಪ್ಯಾಕ್ಟ್ ಆಗಿ ಸಣ್ಣ ಒಳ್ಳೆ ಇಷ್ಟೇ ಜಾಗ ತಗೊಂಡು ಬರೀತಿದ್ದ ಕ್ಲೋಸ್ಲಿ ಆ್ಯಂಡ್ ನೀಟ್ಲಿ ಪ್ಯಾಕ್ಡ್ ಟುಗೆದರ್. ಇದನ್ನ ಪಾಸಿಟಿವ್ ಅನ್ನೋದ್ರೆ ನೀಟಾಗಿ ಪ್ಯಾಕ್. ಈಗ ನೋಡಿ ಕಾಂಪ್ಯಾಕ್ಟ್ ಆಗಿ ನಾವು ಪ್ಯಾಕ್ ಮಾಡ್ತೀವಿ ಸ್ವಲ್ಪ ಬಾಕ್ಸಲ್ಲಿ ಹೆಂಗೆ ಮಾಡಿದ್ರೆ ಏನಾಗುತ್ತೆ, ಜಾಗ ಹಿಡಿಯಲ್ಲ. ಅದೇ ನೀಟಾಗಿ ಹೊತ್ತಾಗಿ ನೀಟಾಗಿ ಜೋಡಿಸಿರೋನಾಗುತ್ತೆ. ಕ್ಲೋಸ್ಲಿ ನೀಟ್ಲಿ ಪ್ಯಾಕ್ಡ್ ಟುಗೆದರ್, ಡೆನ್ಸ್ ಆರ್ ಹೈಲಿ ಕಂಡೆನ್ಸ್. ಕಂಡೆನ್ಸ್ ಅಂದ್ರೆ ತೀವ್ರ ಒತ್ತೊತ್ತಾಗಿ ನೀಟಾಗಿ ಜೋಡಿಸಿದ್ದು ಅಂತ. ದ ಆಥರ್ ಪ್ರೆಸೆಂಟೆಡ್ ಎ ಕಾಂಪ್ಯಾಕ್ಟ್ ಸಮರಿ ಆಫ್ ದ ಕಾಂಪ್ಲೆಕ್ಸ್ ಹಿಸ್ಟ್ರಿ ಬುಕ್ ಅಂತಂದ್ರೆ ಆಥರ್ ಏನ್ ಮಾಡ್ದ, ಕಾಂಪ್ಲೆಕ್ಸ್ ಹಿಸ್ಟ್ರಿ ಬುಕ್ ಸಿಕ್ಕಾಪಟ್ಟ ಅದನ್ನ ಓದಕ್ಕೆ ಕಷ್ಟ ಆಗಿತ್ತು, ಕಾಂಪ್ಲೆಕ್ಸಿಟಿ ಇತ್ತು. ಸಿಕ್ಕಾಪಟ್ಟ ಕಾಂಪ್ಲೆಕ್ಸ್ ಅಂತ ಗೊತ್ತಲ್ಲ, ಓದಕ್ಕೆ ಆಗಲ್ಲ, ಸಿಕ್ಕಾಪಟ್ಟ ಕಷ್ಟವಾದನ್ನ ಅವನ ಏನ್ ಮಾಡ್ದ, ಕಾಂಪ್ಯಾಕ್ಟ್ ಸಮರಿ ಬರ್ದ. ಸ್ವಲ್ಪ ಸಣ್ಣದು ಮಾಡಿ ಎಲ್ಲದನ್ನ ಸೇರಿಸಿ ಜೋಡಿಸಿ ಒಂದು ಸಮರಿ ಮಾಡಿ ಬರ್ದಿದ್ದ. ಪಿತಿ ರಿಮಾರ್ಕ್ಸ್ ಅಂತ ಕರಿತೀವಿ ನಾವು. ಪಿತಿ ಅಂತಂದ್ರೆ ಏನಂತಂದ್ರೆ ಸಣ್ಣ ರಿಮಾರ್ಕ್, ಸಣ್ಣದಾಗಿರೋದು ಪಿತಿ ರಿಮಾರ್ಕ್. ಹಿಂಗೆ ನೆನಪಿರುತ್ತೆ ಪಿತಿ ರಿಮಾರ್ಕ್. ಅರ್ಥಗರ್ಭಿತ ಸಾರವತ್ತಾದ ಒಂದು ಸಣ್ಣ ಒಂದು ವರ್ಡ್ ಅಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಬಹುದು ಹಂಗಿದ್ದು ಅಂತ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಪಿತಿ. ಬ್ರೀಫ್ ಫೋರ್ಸ್ಫುಲ್ ಬ್ರೀಫ್ ಫೋರ್ಸ್ಫುಲ್ ಅಂಡ್ ಫುಲ್ ಪವರ್ಫುಲ್ ಮೀನಿಂಗ್ ಅಂಡ್ ಸಬ್ಸ್ಟೆನ್ಸ್. ಬ್ರೀಫ್ ಅದು ಸಣ್ಣದಾಗಿರುತ್ತೆ ಬಟ್ ಪವರ್ಫುಲ್ ಮೀನಿಂಗ್ ಇರ್ತದೆ ಒಂದಕ್ಕೆ. ಅರ್ಥಾಯ್ತು? ಈಗ ಎಕ್ಸಾಂಪಲ್ ಗ್ರ್ಯಾನರಿ ಅಂತಂದ್ರೇನು, ಒಂದು ಎಲ್ಲವನ್ನು ತುಂಬಿಡುವಂತಹ ಒಂದು ಉಗ್ರಾಣ. ಅರ್ಥಾಯ್ತಲ್ವ? ಆ ಉಗ್ರಾಣಕ್ಕೆ ಗ್ರ್ಯಾನರಿ ಅಂತ ಕರಿತೀವಿ. ಸೊ ಅದನ್ನ ನಾವು ಅಷ್ಟು ಎಕ್ಸ್ಪ್ಲೇನ್ ಮಾಡ್ಬೋದು, ಸಣ್ಣ ಕೇಳೋದು. ಆ ಥರ ನಾವು ಏನಂತೀವಿ, ಪಿತಿ ವರ್ಡ್ ಅಂತ ಹೇಳ್ತೀವಿ. ದ ಕ್ರಿಟಿಕ್ ಗೇವ್ ಅ ಪಿತಿ ರಿವ್ಯೂ ದಟ್ ಪರ್ಫೆಕ್ಟ್ಲಿ ಕ್ಯಾಪ್ಚರ್ಡ್ ದ ಮೂವಿ ಎಸೆನ್ಸ್. ಈಗ ನೋಡಿದ್ರೆ ಕ್ರಿಟಿಕ್ ಮಾಡೋಣ, ಅವನೊಂದು ಏನಂತೀವಿ, ಟೀಕೆ ಮಾಡೋದಿಲ್ಲ ನಾವು ಮೂವಿ ಬಗ್ಗೆ. ಸಣ್ಣದಾಗಿ ಹೇಳಿದೆ. ಈ ಎಕ್ಸಾಂಪಲ್ ನಮ್ಮ ಈಗ CSK ಈಗ ಅಷ್ಟೇ IPL ಮುಗಿತು ಅಂತ ಇಟ್ಕೊಳ್ಳಿ. ಏನು ಮಾಡಿದ್ರೆ, ನಾವು 5 ಟ್ರೋಫಿ ಗೆದ್ದೀವಿ, ನಾವು ಹಾಗೆ ಗೆದ್ದೀವಿ, ನಾವು ಇಷ್ಟು ಗೆದ್ದೀವಿ, ನಾವು ಭಯಂಕರ, ನಮ್ದು ಹಂಗೆ ಹಿಂಗೆ ಅಂತ ಕ್ರಿಟಿಕ್ಸೈಸ್ ಮಾಡೋಣ. 2 years 2 ವರ್ಷ ಅಂತ ವ್ಯತ್ಯಾಸ ಹೇಳಿದ್ರು ಸಣ್ಣಕ್ಕೆ. ಅಂದ್ರೆ ಏನು ಮಾಡಿದವನು, 2 ಇದರಲ್ಲೇ ಸಿಕ್ಕಾಪಟ್ಟ ಹೇಳ್ಬಿಟ್ರೆ ಅಲ್ಲಿ 2 ವರ್ಷ ಅಂದ್ರೆ ಅರ್ಥ ಆಗೋಯ್ತು. ಏನು ಎಕ್ಸ್ಟ್ರಾ ಹೇಳೋದೇ ಬೇಡ, 2 ಅಂತ ಅಂದ್ಬಿಟ್ರೆ ಸಾಕು, ಏನಾಗುತ್ತೆ ಎಲ್ರಿಗೂ ಅರ್ಥ ಆಗುತ್ತೆ. ದಟ್ಸ್ ಕಾಲ್ಡ್ ಪಿತಿ ರಿಮಾರ್ಕ್. ಸಕ್ಸಿಂಟ್ ಅಂತಂದ್ರೆ ಸಕ್ ಮಾಡೋದು. ಆಲ್ರೆಡಿ ಸ್ವಲ್ಪ ದೊಡ್ಡದಾಗಿರುತ್ತೆ, ತುಂಬಾ ಇರುತ್ತೆ ಒಂದು ತುಂಬಲ್ಲಿ. ಇದನ್ನ ಸಕ್ ಮಾಡೋದು, ಎಳ್ಕೊಳ್ಳೋದು, ಸಕ್ ಮಾಡಿ ಕಡಿಮೆ ಮಾಡೋದು, ಸಂಕ್ಷಿಪ್ತ ಮಾಡೋದು. ಬ್ರೀಫ್ಲಿ ಅಂಡ್ ಕೇರ್ಫುಲಿ ಎಕ್ಸ್ಪ್ರೆಸ್ಡ್, ಲಿವಿಂಗ್ ನೋ ರೂಮ್ ಫಾರ್ ಕನ್ಫ್ಯೂಷನ್. ಅಂತಂದ್ರೆ ಕನ್ಫ್ಯೂಷನ್ಗೆ ಜಾಗನೇ ಇಲ್ಲ. ರೂಮ್ ಅಂತಂದ್ರೆ ನೀವು ಆ ರೂಮಲ್ಲಿ ನಿಮ್ಮ ರೂಮ್ ಅಂತ ತಿಳ್ಕೊಬೇಡಿ. ನೀವು IPL ನೋಡ್ಬೇಕಾದ್ರೆ ನಿಮ್ಗೆ ಅಲ್ಲೂ ಹೇಳ್ತಾರೆ, ಈಸ್ ಮೇಕಿಂಗ್ ರೂಮ್ ಅಂಡ್ ಕ್ಲಿಯರ್ ದ ಶಾರ್ಟ್ಸ್. ಅಂದ್ರೆ ಮೇಕಿಂಗ್ ರೂಮ್ ಅಂತಂದ್ರೆ ರೂಮ್ ಮಾಡ್ಕೊಂಡು ಹೊಡೆದ ಅಂತಂದ್ರೆ ಅಲ್ಲೊಂದು ರೂಮ್ ಕಟ್ಕೊಂಡು ಹೊಡೆದ ಅಂತಲ್ಲ. ಅರ್ಥಾಯ್ತಾ? ರೂಮ್ ಕಟ್ಕೊಂಡು ಹೊಡೆದ ಅಂತಲ್ಲ. ರೂಮ್ ಅಂತಂದ್ರೆ ಏನು, ರೂಮ್ ಅಂತಂದ್ರೆ ನೋ ರೂಮ್ ಫಾರ್ ಕನ್ಫ್ಯೂಷನ್ ಅಂತಂದ್ರೆ ರೂಮ್ ಅಂತಂದ್ರೆ ಅಲ್ಲಿ ಜಾಗನೇ ಇಲ್ಲ. ಈಗ ಎಕ್ಸಾಂಪಲ್ ಅಂತ ನಿಮ್ಗೊಂದು ಗ್ರಾಮರ್ ಪಾಯಿಂಟ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಈಗ ದೆರ್ ವಾಸ್ ಅ ರೂಮ್ ಇನ್ ಯುವರ್ ಕಾರ್ ಅಂತ ಕೇಳಿದ್ರೆ ದಿಸ್ ಇಸ್ ಕರೆಕ್ಟ್. ದೆರ್ ಇಸ್ ಅ ಸ್ಪೇಸ್ ಇನ್ ಯುವರ್ ಕಾರ್ ಅಂತಂದ್ರೆ ಆಕ್ಚುಲಿ ತಪ್ಪು. ನಾರ್ಮಲ್ ಆಗಿ ಯೂಸ್ ಮಾಡೋದೇನು, ನಿಮ್ಮ ಕಾರಲ್ಲಿ ಸ್ಪೇಸ್ ಇದೆಯಾ ಅಂತ ಯೂಸ್ ಮಾಡ್ತಾರೆ. ಅಂದ್ರೆ ಸ್ವಲ್ಪ ನಾನು ಕೂತ್ಕೋಬೇಕು, ನಿಮ್ಮ ಕಾರಲ್ಲಿ ಸ್ಪೇಸ್ ಇದೆಯಾ, ನಾನು ಬರಲ್ಲ ಅಂತ. ದಟ್ ಇಸ್ ರಾಂಗ್ ಏನೋ ರಾಂಗ್ ಇದು, ಅದು ಸ್ಟೇಟ್ಮೆಂಟ್. ಏನೋ ದೆರ್ ಇಸ್ ಅ ರೂಮ್ ಇನ್ ಯುವರ್ ಕಾರ್ ಅಂದ್ರೆ ಕರೆಕ್ಟ್ ಸ್ಟೇಟ್ಮೆಂಟ್. ಅಂದ್ರೆ ನಿಮ್ಮ ಕಾರಲ್ಲಿ ಸ್ವಲ್ಪ ಖಾಲಿ ಜಾಗ ಇದೆ ನನಗೆ ಗೊತ್ತಿಲ್ಲ. ಸ್ಪೇಸ್ ಅಂತಂದ್ರೆ ಏನು, ಸ್ವಲ್ಪ ಖಾಲಿ ಜಾಗ. ಸ್ಪೇಸಿಗೆ ಹೋದ್ರು ಅಂತೀವಲ್ಲ ಯಾರು, ನಮ್ಮ ಇಸ್ರೋದ್ರ ಸ್ಪೇಸಿಗೆ ರಾಕೆಟ್ ಹಾಕ್ತಾನೆ, ದಟ್ಸ್ ಕಾಲ್ಡ್ ಸ್ಪೇಸ್. ಸ್ಪೇಸ್ ಅಂತ ನಿಮ್ಮ ಕಾರಲ್ಲಿ ಸ್ಪೇಸ್ ಇದೆ ಅಂತ, ನಿಮ್ಮ ಕಾರ್ ಹೊಡೆದಂಗೆ ಗ್ಯಾಪ್ ಆಗಿದೆಯಾ ಅಂತ, ಸ್ಪೇಸ್, ಅದು ಸ್ಪೇಸ್. ಸೊ ಏನೋ ರೂಮ್ ಅಂತಂದ್ರೆ ಎಕ್ಸಾಕ್ಟ್ ವರ್ಡ್ ಅಂದ್ರೆ ಖಾಲಿ ಜಾಗಕ್ಕೆ ರೂಮ್ ಅಂತಾನೆ ಯೂಸ್ ಮಾಡೋದು. ಅದಕ್ಕೋಸ್ಕರನೇ ನೀವು IPL ನೋಡ್ಬೇಕಾದ್ರೆ ರೂಮ್ ಮಾಡ್ಕೊಂಡು ಹೊಡೆದಿರುವಂತ ಶಾಟ್ ಇದು. ರೂಮ್ ಮಾಡ್ಕೊಂಡು ಬೌಂಡ್ರಿ ಕಡೆ ಹೋಯ್ತು ಅಂತಂದ್ರೆ ಜಾಗ ಮಾಡ್ಕೊಂಡು ಹೋಯ್ತು ಅಂತ, ಅಲ್ಲೇನು ರೂಮ್ ಮಾಡ್ಕೊಂಡು ಹೊಡೆದಿಲ್ಲ. ನೀವು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀರ. ಅರ್ಥ ಇದೆಯಲ್ವಾ? ಅದು ಗೊತ್ತಿರಲ್ಲ ತುಂಬಾ ಜನಕ್ಕೆ. ಸೊ ದಟ್ಸ್ ಕಾಲ್ಡ್ ರೂಮ್. ಪ್ಲೀಸ್ ಕೀಪ್ ಯುವರ್ ಪ್ರೆಸೆಂಟೇಷನ್ ಸಕ್ಸಿಂಕ್ಟ್ ಅಂಡ್ ಫೋಕಸ್ ಓನ್ಲಿ ಆನ್ ಕೀ ಮೆಟ್ರಿಕ್ಸ್. ಅಂತಂದ್ರೆ ನಿಮ್ಮ ಪ್ರೆಸೆಂಟೇಷನ್ ಅನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ರಿ, ಮತ್ತೆ ಫೋಕಸ್ ಓನ್ಲಿ ಆನ್ ಕೀ ಮೆಟ್ರಿಕ್ಸ್. ಅಂದ್ರೆ ಮೈನ್ ಆಗಿ ಏನಿರುತ್ತೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ, ಬರೋದಲ್ಲ ಬೇಡ ಅಂತ. ಅರ್ಥ ಆಯ್ತಲ್ವಾ? ಕನ್ಸೈಸ್. ಕನ್ಸೈಸ್ ಅಂತಂದ್ರೆ ಏನು, ಸುಲಭವಾಗಿ ಸಂಕ್ಷಿಪ್ತವಾಗಿ ಹೇಳೋದು. ಕನ್ಸೈಸ್ ಮಾಡಿ ಹೇಳೋದು. ಕನ್ಸೈಸ್ ಅಂದ್ರೆ ನಾ ಇದನ್ನ ಆಕ್ಚುಲಿ ಫುಲ್ ಎಕ್ಸ್ಪ್ಲೇನ್ ಮಾಡೋದು ಬೇಡ, ಎಲ್ರಿಗೂ ಗೊತ್ತಿರುತ್ತೆ. ಕನ್ಸೈಸ್ ಆಗಿ ಹೇಳೋದು. ಏನು ಮರೆ ಅಷ್ಟು ತಕ್ಕೂಯ್ತು, ಸ್ವಲ್ಪ ಕನ್ಸೈಸ್ ಮಾಡಿ ಹೇಳೋದು ಅಷ್ಟೇ, ಮುಗಿದಲ್ಲ. ಕನ್ಸೈಸ್ ಆಗಿ ಹೇಳಿ, ನಂಗೆ ಅರ್ಥ ಆಗುತ್ತೆ. ಸೊ ದಟ್ಸ್ ಕಾಲ್ಡ್ ಕನ್ಸೈಸ್, ಗಿವಿಂಗ್ ಎ ಲಾಟ್ ಆಫ್ ಯೂಸ್ಫುಲ್ ಇನ್ಫಾರ್ಮೇಶನ್ ಇನ್ ಎ ಫ್ಯೂ ವರ್ಡ್ಸ್. 4-5 ವರ್ಡ್ ಮಾತಾಡ್ರೆ ಭಯಂಕರ ತೂಕದ ವರ್ಡ್, ಕನ್ಸೈಸ್ ಆಗಿ ಹೇಳೋದು. ಅರ್ಥಾಯ್ತಲ್ಲ? ಇದನ್ನ ನೀವು ಓದ್ಕೊಳ್ಳಿ.
ಸಮರಿ ಗೊತ್ತಲ್ವಾ ನೀವು ಎಕ್ಸಾಮ್ ಅಲ್ಲೂ ಬರ್ದಿರ್ತೀರ ಉದ್ದ ಎಲ್ಲಿ ಹೋಲ್ ಪಾರ್ಟ್ ಅದು ಸಮರಿ ಬರೀರಿ ಎಕ್ಸಾಮ್ ಕೊಡ್ತಾರೆ ಸಮರಿ ಬರೀರಿ ಅರ್ಥ ಅಂತದ ಹೋಲ್ ಪಾಠ ಒಂದು ಎಷ್ಟು 15 ಪೇಜ್ ಇರುತ್ತಲ್ಲ ಒಂದು ಪೇಜಲ್ಲಿ ಒಂದು ಸಮರಿ ಬರೀರಿ ಅದು ಏನು ಹೇಳ್ತಾ ಇದೆ ಅಂತ ಅದನ್ನ ಕಟ್ಟು ಸಾರಾಂಶ ಸಮರಿ ಅರ್ಥಾಯ್ತಲ್ಲ ಇಲ್ಲಿ ಇದೆ ಅಲ್ಲ ಸಮರಿ ಸೊ ಅದನ್ನೇನೋ ಬ್ರೀಫ್ ಆಗಿ ಒಂದು ಸಮರಿ ಬರೆಯೋದು ಎಲ್ರಿಗೂ ಗೊತ್ತಿರುತ್ತಲ್ಲ ಸಮರಿ ಅಂದ್ರೆ ಏನಂತ ಎಕ್ಸ್ಟ್ರಾ ಎಕ್ಸ್ಪ್ಲೇನ್ ಮಾಡಲ್ಲ. ಸರ್ಕ್ಯೂಟಸ್ ಈಗ ನೆಕ್ಸ್ಟ್ ಅದ್ರ ಆಪೋಸಿಟ್. ಇಷ್ಟ ತನಕ ಏನು ಸಣ್ಣಕ್ಕೆ ಹೇಳ್ತಾ ಇದ್ವಿ, ಕಾಂಪ್ಯಾಕ್ಟ್ ಮಾಡಿ ಹೇಳ್ತಾ ಇದ್ವಿ, ಬ್ರೀಫ್ ಆಗಿ ಹೇಳ್ತಾ ಇದ್ವಿ, ಸಮರಿ ಮಾಡಿ ಹೇಳ್ತಾ ಇದ್ವಿ. ಈಗೇನು ಸರ್ಕ್ಯೂಟಸ್, ಸರ್ಕಸ್ ಅಲ್ಲೇ ಸುತ್ತದಲ್ಲೇ ಸುತ್ತೋದು, ಹೇಳಿದ್ನೇ ಹೇಳೋದು ಸರ್ಕ್ಯೂಟಸ್ ಸರ್ಕಲ್ ಹೊಡೆಯೋದು, ಓಕೆನಾ, ಸುತ್ತಿ ಬಳಸಿ ಅದೇ ಹೇಳೋದು ಅಂತ. ಎ ರೂಟ್ ಆರ್ ಲ್ಯಾಂಗ್ವೇಜ್ ದಟ್ ಈಸ್ ಲಾಂಗರ್ ಆ್ಯಂಡ್ ಮೋರ್ ಇಂಡೈರೆಕ್ಟ್ ದ್ಯಾನ್ ದ ಡೈರೆಕ್ಟ್ ವೇ. ಅಂದ್ರೆ ಡೈರೆಕ್ಟ್ ಆಗಿ ಹಿಂಗೆ ಹೇಳೋದು ಬೇಡ, ಇಂಡೈರೆಕ್ಟ್ ಆಗಿ ಹೇಳೋದು. ನಾನು ಅದು ಅಪ್ಪ ಅಲ್ಲಿಂದ ಬಂದೆ ಅಲ್ಲೇ ಬಂದು. ಈಗ ನೀವೊಂದು ಇದನ್ನ ನೋಡಿರ್ಬೋದು ನೀವು, ಯಾವುದು ರಮೇಶ್ ಅರವಿಂದ್ ಅವ್ರದ್ದೊಂದು ಮೂವಿ ಇದೆ ರಾಮಶ್ಯಾಮ ಬಾಮದಲ್ಲಿ. ಅಲ್ಲಿ ಅವ್ನು ಏನು ಹೇಳ್ತಾನೆ, ಸುತ್ತಿ ಬಳಸಿ ನಾನು ನಾಯಿ ತಗೊಂಡು ಇವ್ರ ಮನೆಗೆ ಬಂದ, ಆಮೇಲೆ ಅಂತ ಹೇಳಿ ಮುಗಿಸ್ತಾನೆ. ಅಂದ್ರೆ ಹೇಳಿದ್ನೇ ಹೇಳ್ತಾನೆ 20 ಸರಿ, ಮತ್ತೆ ಕೇಳ್ತಾನೆ, ಮತ್ತೆ ಕೇಳಿದ ತಕ್ಷಣ ಈಗ ಹೇಳಿ ಮೇನ್ ಪಾಯಿಂಟ್ ಹೇಳಿ ಅಂತ ತಕ್ಷಣ ಮತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡ್ತಾನೆ, ನಾಯಿ ತಗೊಂಡ. ಅದನ್ನ ಏನಂತೀವಿ ನಾವು ಸರ್ಕ್ಯೂಟಸ್ ಅಂತ ಕರಿತೀವಿ, ಹೇಳಿದ್ನೇ ಹೇಳೋದು, ಮೇನ್ ಮ್ಯಾಟ್ರಿಗೆ ಬರೋದಿಲ್ಲ. ದಟ್ಸ್ ಕಾಲ್ಡ್ ಸರ್ಕ್ಯೂಟಸ್. He took a circuitous route to avoid explaining the real problem. ಅಂತಂದ್ರೆ ಏನು, ಅವನು ರಿಯಲ್ ಪ್ರಾಬ್ಲಮ್ನ ಹೇಳೋದನ್ನ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ದ, ಎಕ್ಸ್ಪ್ಲೈನ್ ಮಾಡೋದನ್ನ ಬದಲು ಅಲ್ಲಲ್ಲೇ ರೌಂಡ್ ಹೊಡೆದ. ಸರ್ಕ್ಯೂಟಸ್ ರೂಟ್, ಸುತ್ತಾಕಿ ಬಂದ, ಮೇನ್ ಮುದ್ದೆಗೆ ಬರಲಲ್ಲ ಅಂತ. ಓಕೆ. ಪ್ರೋಲಿಕ್ಸ್ ಅಂತ ನೋಡಿ, ಸಿಕ್ಕಾಪಟ್ಟ ಬರೆಯೋದು, ಸಣ್ಣಕ್ಕೆ ಬರೆಯಲ್ಲ, ಪ್ರೋ ಲೆವೆಲಲ್ಲಿ ಬರೀತಿದ್ದೆ ನಾನು, ಸಣ್ಣಕ್ಕೆ ಒಂದೆರಡು ವರ್ಡಲ್ಲಿ ಬರೋದು ಮುಗಿಸ್ತಾ ಇಲ್ಲ. ಪ್ರೋಲಿಕ್ಸ್, ಓಕೆನಾ, ದೀರ್ಘವಾದ ಶಬ್ದ ಭಂಡಾರ, ದೊಡ್ಡ ಪ್ರೊಫೆಸರ್ ತರ ಸಿಕ್ಕಾಪಟ್ಟ ಬರ್ಬೋದು ಪೇಜ್ ತುಂಬಿಸ್ತೇನೆ ಅಂತ. ಯೂಸಿಂಗ್ ಎ ಕಂಟೈನಿಂಗ್ ಟೂ ಮೆನಿ ವರ್ಡ್ಸ್, ಒಂದೆರಡು ವರ್ಡ್ ಅಲ್ಲ, ಸಿಕ್ಕಾಪಟ್ಟ ವರ್ಡ್ಸ್ ಇದಾವೆ. ದ ಲಾಯರ್ ಪ್ರೋಲಿಕ್ಸ್ ಆರ್ಗ್ಯುಮೆಂಟ್ ಬೋರ್ಡ್ ದ ಎಂಟೈರ್ ಕೋರ್ಟ್ ರೂಮ್ ಜ್ಯೂರಿ. ಅಂದ್ರೆ ಲಾಯರ್ ಏನ್ ಮಾಡಿದ್ರು, ಒಂದೆರಡಲ್ಲ. ಈಗ ನೀವು ಶರಣಂದ್ ಯಾವ್ದೋ ಒಂದು ಫಿಲ್ಮ್ ಇತ್ತಲ್ಲ, ಗುಣವಂತ, ಲಾಯರ್ ಗುಣವಂತ ಅಂತ ಹೇಳಿ, ತಪ್ಪು ಮಾಡಿಲ್ಲ ನನ್ನ ಕಕ್ಷಿದಾರ, ಇವನ್ ಮಾಡಿದ್ದ ಏನೋ ಮೂಗುದಾರ, ಏನೇನೋ ಒಂದು ರೈಮ್ ಎಲ್ಲ ಮಾಡ್ತಾರಲ್ವಾ, ಅಂದ್ರೆ ಅವನು ಒಂದೆರಡು ವರ್ಡಲ್ಲಿ ಮುಗಿಸ್ಬೋದಿತ್ತು. ಇರಾ ಬರೋದೆಲ್ಲ ಹೇಳಿ ಏನು ಮಾಡ್ದ, ಕೋರ್ಟ್ ಟೈಮ್ ಒಂಥರ ಹಾಳು ಮಾಡಿ ದೀರ್ಘವಾಗಿ ಹೇಳ್ದ. ಅದಕ್ಕೆ ಏನು ಮಾಡಿದ್ರೆ, ನಿಮಗೆ 15,000 ಏನೋ ಎಷ್ಟು ಲಕ್ಷ ಫೈನ್ ಅಂತೇಳಿ ಕೋರ್ಟ್ ಲಾಸ್ಟಿಗೆ ಡಿಸೈಡ್ ಮಾಡ್ಬಿಡುತ್ತೆ. ಅಂತಂದ್ರೆ ಅರ್ಥ ಏನೋ, ಪ್ರೋಲಿಕ್ಸ್ ಅಂತಂದ್ರೆ ಹಂಗೆ ದೀರ್ಘವಾಗಿ ಹೇಳೋದು. ಪ್ರೋಲಿಕ್ಸ್ ಒಂದಿಷ್ಟು ಹೇಳಿದ್ರೆ ಸಾಲ, ಇರಾ ಬರೋದೆಲ್ಲ ಸೇರ್ಸ್ ಹೇಳೋದು. ಓಕೆ. ರ್ಯಾಂಬ್ಲಿಂಗ್ ಅಂದ್ರೆ ಕೂಡ ಸೇಮ್, ರ್ಯಾಂಬ್ಲಿಂಗ್ ರೌಂಡ್ ಹಾಕೋದು ಇದ್ದಲ್ಲೇ, ಓಕೆನಾ, ಅಸಂಬದ್ಧವಾಗಿ, ಓಕೆನಾ, ಸಿಕ್ಕಾಪಟ್ಟ ಹೇಳಿದ್ದೇ ಹೇಳೋದು. ಲೆಂತ್ ಇನ್ ಕನ್ಫ್ಯೂಸ್, ಎಷ್ಟು ಹೇಳುತ್ತಾರೆ ಅಂತಂದ್ರೆ ಕನ್ಫ್ಯೂಸ್ ಆಗ್ಬಿಡ್ಬೇಕು ಒಬ್ರು ಎದುರಿಗಿದ್ದಾರೆ, ಅಷ್ಟೊಂದು ಹೇಳಿದ್ನೇ ಹೇಳೋದು. ವಾಂಡರಿಂಗ್ ಫ್ರಮ್ ಟಾಪಿಕ್ ಅಂದ್ರೆ ಒಂದು ಟಾಪಿಕ್ ಇಂದ ಒಂದು ಟಾಪಿಕ್ ವಾಂಡರಿಂಗ್ ಅಂತಂದ್ರೆ ಏನು, ವಾಂಡರಿಂಗ್ ಅಂದ್ರೆ ಗೊತ್ತಿರ್ಬೋದು ನಿಮಗೆ, ಸುತ್ತಾಡೋದು ವಾಂಡರಿಂಗ್. ಈಗ ನಾರ್ಮಲ್ ಆಗಿ ನಾವು ಹೇಳ್ತೀನಿ ಏನೋ, ಐ ಆಮ್ ಟ್ರಾವೆಲಿಂಗ್ ಹಾಬಿ ಅಂತ ಹೇಳಿ, ವಾಂಡರಿಂಗ್ ಸುತ್ತಾಡುವ ಹಾಬಿ. ವಂಡರ್ ಅಲ್ಲ, ಅದು WOND, ಇದು WAND, ವಾಂಡರ್ ಅಂತಂದ್ರೆ ಸುತ್ತಾಡುವಿಕೆ. ಓಕೆ, ಅದನ್ನೇ ನೋಡ್ತೀವಿ, ಒಂದು ಟಾಪಿಕ್ ಅಲ್ಲೆಲ್ಲ ರೌಂಡ್ ಹೊಡೆಯೋದು, ಸುತ್ತೊಡೆಯೋದು, ವಾಂಡರಿಂಗ್. ಓಕೆ. We could not understand his rambling speech about ancient history. ಬಗ್ಗೆ ಅವನು ಒಂದು ಸ್ಪೀಚ್ ಕೊಟ್ಟ, ಅದನ್ನ ನಾನು ಅರ್ಥನೇ ಮಾಡ್ಕೊಳ್ಳೋಕ್ಕಾಗಿಲ್ಲ, ಅಷ್ಟು ಉದ್ದವಾಗಿ ಹೇಳಿದ್ನೇ ಹೇಳ್ತಾ ಇದ್ದೆ ಅವನು. ವರ್ಬೋಸ್ ಅಂತಂದ್ರೆ ಸಿಕ್ಕಾಪಟ್ಟ ವರ್ಬ್ ಇದ್ದು, ಬೋಸ್ ಅಂತ ತಿಳ್ಕೊಂಡು, ವರ್ಬೋಸ್ ಅಲ್ಲದು, ಬೋರ್ಬಾಸ್, ಇನ್ನು ಬೋರ್ಬಾಸ್, ಅಷ್ಟೊಂದು ಬೋರ್ಬಸ್ ಮಾತಾಡ್ತೀನಿ. ಬೋರ್ಬೋಸ್ ಅರ್ಥ ಇದಲ್ವ, ಶಬ್ದ ಬಾಹುಳ್ಯ ಉಳ್ಳ ಸಿಕ್ಕಾಪಟ್ಟ ಬರ ಶಬ್ದ ಸಿಕ್ಕಾಪಟ್ಟ ವರ್ಡ್ ಆಗ್ತೇನೆ, ಬೋರ್ಬೋಸ್ ಆಗ್ತದೆ ಅಂತ. ಯೂಸಿಂಗ್ ಎಕ್ಸ್ಪ್ರೆಸ್ಡ್ ಇನ್ ಎ ಸಿಗ್ನಿಫಿಕೆಂಟ್ಲಿ ಮೋರ್ ವರ್ಡ್ಸ್ ದ್ಯಾನ್ ಆಕ್ಚುಲಿ ನೀಡೆಡ್. ಅಂತಂದ್ರೆ ಅದು ಆಕ್ಚುಲಿ ಎಷ್ಟು ಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಹೇಳೋದು, ಬೋರ್ ಮಾಡೋದು. ಇಷ್ಟೇ ಹೇಳಿದ್ರು ಸಾಕು, ಅದಕ್ಕಿಂತ ಇನ್ನೊಂದಿಷ್ಟು ಎಕ್ಸ್ಟ್ರಾ ಹೇಳಿ ಬೋರ್ ಮಾಡೋದು. ದ ಅಕಾಡೆಮಿಕ್ ಪೇಪರ್ ವಾಸ್ ಸೋ ವರ್ಬೋಸ್ ದಟ್ ಇಟ್ಸ್ ಮೈನ್ ಪಾಯಿಂಟ್ ವಾಸ್ ಲಾಸ್. ಅಂದ್ರೆ ಅಕಾಡೆಮಿಕ್ ಪೇಪರ್ ಇತ್ತಲ್ಲ, ಅದು ಏನಾಗಿತ್ತು, ಸಿಕ್ಕಾಪಟ್ಟ ಬರ ಇನ್ಫಾರ್ಮೇಶನ್ ಎಲ್ಲ ತುಂಬಿಟ್ಟಿದ್ರು ಅದ್ರಾಗೆ, ಮೈನ್ ಟಾಪಿಕ್ ಏನಿತ್ತು ಅದೇ ಇರಲಿಲ್ಲ ನೆಟ್ಟಿಗೆ, ಬರದ ಜಾಸ್ತಿ ಇನ್ಫಾರ್ಮೇಶನ್ ಜಾಸ್ತಿ ಇರ್ತದೆ. ವರ್ಬೋಸ್ ಅನ್ನ ಬೋರ್ಬೋಸ್ ಅಂತ ತಿಳ್ಕೊಳ್ರಿ, ವರ್ಬೋಸ್. ಓಕೆ. ಡಿಫ್ಯೂಸ್ ಅಂತಂದ್ರೆ ಹರಡೋದು, ಎಲ್ಲ ಕಡೆ ಡಿಫ್ಯೂಸ್ ಮಾಡೋದು, ಚಾಕ್ಲೇಟ್ನ ಡಿಫ್ಯೂಸ್ ಮಾಡೋದು, ಎಲ್ರಿಗೂ ಹಂಚೋದು. ಡಿಫ್ಯೂಸ್ ಬೇರೆ, ಅದು DE, ಅದು ಬಾಂಬ್ ಡಿಫ್ಯೂಸ್ ಅಂತೀವಲ್ಲ, ಅದು DEFUS, ಬಾಂಬ್ ಡಿಫ್ಯೂಸ್ ಅಂತ, ಅದನ್ನ ರಿಮೂವ್ ಮಾಡೋದು. ಇದು ಡಿಫ್ಯೂಸ್ ಮಾಡೋದು, DIFF,
ಕರೆಕ್ಟಾಗಿ ಡಿಫ್ಯೂಸ್ ಮಾಡೋದು ಅಂತಂದ್ರೆ ಏನು, ಹರಡೋದು, ಎಲ್ರಿಗೂ ಹಂಚೋದು, ಹರಡೋದು, ಅಸ್ಪಷ್ಟವಾಗಿ ಸಿಕ್ಕಾಪಟ್ಟ ಎಲ್ಲ ಕಡೆ ಹಂಚಿಬಿಡೋದು ಅಂತಂದ್ರೆ ಲ್ಯಾಕಿಂಗ್ ಕ್ಲಾರಿಟಿ, ಕನ್ಸೈಸ್ನೆಸ್ ಅಂತಂದ್ರೆ ಸಣ್ಣದಾಗಿ ಕನ್ಸೈಸ್ನೆಸ್ ಇಲ್ಲ, ಎಲ್ಲ ಕಡೆ ಸ್ಪ್ರೆಡ್ ಮಾಡೋದು, ತುಂಬ ಹರಡೋದು, ಅದನ್ನೇನಂತೀವಿ ನಾವು ಸಿಕ್ಕಾಪಟ್ಟ ಲೆಂದಿ, ಒಂದು ಸ್ವಲ್ಪ ಕನ್ಸೈಸ್ನೆಸ್ ಇಲ್ಲ, ಕ್ಲಾರಿಟಿ ಇಲ್ಲ, ಎಲ್ಲ ಕಡೆ ಇದೆ, ಅಲ್ಲಿದು ಇಲ್ಲಿದು ಇಲ್ಲೂ ಇದೆ ಅಲ್ಲೂ ಇದೆ ಅಂತ. ಆ ಥರ ಹರ್ ಡಿಫ್ಯೂಸ್ ರೈಟಿಂಗ್ ಸ್ಟೈಲ್ ಮೇಡ್ ಇಟ್ ಹಾರ್ಡ್ ಟು ಫಾಲೋ ಹರ್ ಥೀಸಿಸ್ ಆರ್ಗ್ಯುಮೆಂಟ್ ಅಂತಂದ್ರೆ ಅವಳ ಡಿಫ್ಯೂಸ್ ರೈಟಿಂಗ್ ಸ್ಟೈಲ್ ಇದೆಯಲ್ಲ, ಅಲ್ಲೊಂಚೂರು ಬರೆಯೋದು, ಇಲ್ಲೊಂಚೂರು ಬರೆಯೋದು, ಅಲ್ಲೊಂಚೂರು ನೋಡೋದು, ಇಲ್ಲೊಂಚೂರು ನೋಡೋದು, ಈ ಥರ ಒಂದು ಡಿಫ್ಯೂಸ್ ಮೈಂಡ್ ಸೆಟ್ ಇತ್ತಲ್ಲ, ಅದನ್ನ ಅವಳ ಒಂದು ಥೀಸಿಸ್ನ, ಅವಳ ಒಂದು ಆರ್ಗ್ಯುಮೆಂಟ್ನ ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿತ್ತು ಅಂತ. ಅರ್ಥ ಆಯ್ತಲ್ವಾ? ದಟ್ ಕಾಲ್ಡ್ ಡಿಫ್ಯೂಸ್. ಡಿಫ್ಯೂಸ್ ಮತ್ತು ಡಿಫ್ಯೂಸ್ಗೆ ಅರ್ಥ ಗೊತ್ತಲ್ವ, ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಅದು DEFUSE, ಬೇಕಾದ್ರೆ ಅಲ್ಲೇ ಸೈಡಲ್ಲಿ ಬರ್ಬೋದು. ಆ ಡಿಫ್ಯೂಸ್ ಅಂತಂದ್ರೆ ಏನು, ಬಾಂಬ್ ಡಿಫ್ಯೂಸ್ ಮಾಡೋದು. ಓಕೆ, ವರ್ಡಿ ಅಂತಂದ್ರೆ ಏನು, ವರ್ಡಿ ಅಂತಂದ್ರೆ ಸಿಕ್ಕಾಪಟ್ಟ ವರ್ಡ್ ಇರೋದು. ಈಗ ಎಕ್ಸ್ಪ್ಲೇನ್ ಮಾಡೋದು ಬೇಕಾ, ವರ್ಡಿ ಸಿಕ್ಕಾಪಟ್ಟ ತುಂಬಾ ಪದ ಇರುತ್ತೆ. ವರ್ಡ್ ಅಂದ್ರೆ ಪದ, ಸಿಕ್ಕಾಪಟ್ಟ ವರ್ಡ್ ಇರೋದು. ಟೂ ಮೆನಿ ಕಾಂಪ್ಲಿಕೇಟೆಡ್ ವರ್ಡ್, ಸಿಕ್ಕಾಪಟ್ಟ ವರ್ಡ್ ಇರೋದು. ದ ಎಡಿಟರ್ ಟ್ರಿಮ್ಡ್ ದ ವರ್ಡಿ ಪ್ಯಾರಾಗ್ರಾಫ್ ಟು ಇಂಪ್ರೂವ್ ರೀಡಬಿಲಿಟಿ ಅಂತಂದ್ರೆ ಅವನು ವರ್ಡಿ ಪ್ಯಾರಾಗ್ರಾಫ್, ಸಿಕ್ಕಾಪಟ್ಟ ಪ್ಯಾರಾಗ್ರಾಫ್ ಟ್ರಿಮ್ ಮಾಡೋದು, ಸ್ವಲ್ಪ ಕಡಿಮೆ ಮಾಡೋದು, ಅಲ್ಲಿ ತೆಗೆದು ಬಿಕಾಸ್ ಈಸಿಯಾಗಿ ಓದೋಕ್ಕಾಗಬೇಕು ಅಂತ. ಇಯೋಲಜಿ ನೆಕ್ಸ್ಟ್ ವರ್ಡ್, ಇಯು ಅನ್ನೋದನ್ನ ಇದೊಂದು ರೂಟ್ ವರ್ಡ್ ನೆನ್ಪಿಟ್ಕೊಳ್ಳಿ. ಇಯು ಅಂತಂದ್ರೆ ಏನು, ಸ್ವಲ್ಪ ಒಳ್ಳೇದು ಅನ್ನೋ ಥರ ಬರುತ್ತೆ, ಹೊಗಳೋದು, ಒಳ್ಳೇದು, ಶಬಾಷ್ಗಿರಿ ಮಾಡೋದು, ಇದಕ್ಕೆ ನಾವು ಇಯು ಅನ್ನೋದೊಂದು ರೂಟ್ ವರ್ಡ್. ಈ ಇಯು ಎಲ್ಲೇ ಬಂದರೂ ಇದೊಂದು ಪಾಸಿಟಿವ್ ವರ್ಡ್ ಅಷ್ಟೇ. ಇಯು ಫಸ್ಟಿಗೆ ಎಲ್ಲೇ ಬಂದಿರೋದು ಇದೊಂದು ಪಾಸಿಟಿವ್ ವರ್ಡ್, ಫಿಕ್ಸ್ ಆಗ್ಬಿಟ್ರೆ. ಅಂದ್ರೆ ಪ್ರಶಂಸನಾ ಭಾಷಣ ಒಂದು ಚರಮಾಗಿ ಇದೆ ಅಂತ. ಎ ಸ್ಪೀಚ್ ಆಫ್ ಪ್ರೈಸ್ ಆರ್ ರೈಟಿಂಗ್ ದಟ್ ಪ್ರೈಸಸ್ ಸಮನ್ ಹೈಲಿ, ಟಿಪಿಕಲಿ ಹೂ ಹ್ಯಾಸ್ ಡೈಡ್ ಅಂದ್ರೆ ಯಾರೋ ಸತ್ತೋಗಿರ್ತಾರೆ, ಅವ್ರ ಬಗ್ಗೆ ಸಿಕ್ಕಾಪಟ್ಟ ಪ್ರೈಸ್ ಮಾಡೋದು, ಹೈಲಿ ರೈಟಿಂಗ್ ದಟ್ ಪ್ರೈಸಸ್ ಸಮನ್ ಹೈಲಿ, ಓಕೆನಾ, ಅಂದ್ರೆ ಅವ್ರನ್ನ ಸಿಕ್ಕಾಪಟ್ಟ ಹೊಗಳೋದು ಅಂತ. ದ ಸನ್ ಡೆಲಿವರ್ಡ್ ಅ ಮೂವಿಂಗ್ ಇಯೋಲಜಿ ಅಟ್ ಹಿಸ್ ಫಾದರ್ಸ್ ಫನರಲ್ ಸರ್ವಿಸ್. ಫನರಲ್ ಸರ್ವಿಸ್ ಅಂತಂದ್ರೆ ಏನು, ಅಂತ್ಯಕಾರ್ಯ ಇರುತ್ತಲ್ಲ, ಓಕೆ, ಅದನ್ನ ಹೇಳ್ತೀವಿ ನಾವು ಫನರಲ್ ಸರ್ವಿಸ್ ಅಂತ ಹೇಳ್ತೀವಿ. ಆ ಫನರಲ್ ಸರ್ವಿಸ್ ಅಲ್ಲಿ ಎಂದು ಆ ಸನ್ ಅವನ ಫಾದರ್ ಬಗ್ಗೆ ಇತ್ತಿತ್ತಲ್ಲ, ಒಂದು ನಮ್ಮಪ್ಪ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೊಗಳಿಕೆ ಮಾಡ್ದ ಫನರಲ್ ಸರ್ವಿಸ್. ಓಕೆ, ನೆಕ್ಸ್ಟ್ ಸಲ್ಯೂಟೇಷನ್. ಸಲ್ಯೂಟೇಷನ್ ಅಂದ್ರೆ ಸಲ್ಯೂಟ್ ಹೊಡೆಯೋದು, ಬಿಡಪ್ಪ ನೀನು ಭಯಂಕರ, ನೀನು ಸಲ್ಯೂಟ್, ಅದು ಅಭಿನಂದನೆ, ಪುರಸ್ಕಾರ. ಸಲ್ಯೂಟೇಷನ್ ನೌನ್, ಸಲ್ಯೂಟ್ ವರ್ಬ್, ಸಲ್ಯೂಟೇಷನ್ ನೌನ್. ಎಷ್ಟೇ ಡಿಫ್ರೆನ್ಸ್, ಗೆಸ್ಚರ್ ಆಫ್ ಗ್ರೇಟಿಟ್ಯೂಡ್, ಅಟರೆನ್ಸ್ ಅಂಡ್ ಮೇಡ್ ಗ್ರೀಟಿಂಗ್ ಎಕ್ಸ್ಪ್ರೆಷನ್ ಆಫ್ ಡೀಪ್ ರೆಸ್ಪೆಕ್ಟ್ ಕೊಡೋದು. He raised his hand in a polite salutation as she walked past ಅಂತಂದ್ರೆ ಅವಳು ಸ್ಪೀಡಾಗಿ ಬೇಗ ಹೋದ್ರು ಕೂಡ ಅವನು ಪೊಲೈಟ್ ಆಗಿ ಒಂದು ಸಲ್ಯೂಟೇಷನ್ ಮಾಡಿದ, ಭಯಂಕರ ನೀವು ಅಂತ. ಹಾಗೆ ಟ್ರಿಬ್ಯೂಟ್ ಕೊಡೋದು ಅಂತಂದ್ರೆ ಗೌರವ ಕಾಣಿಕೆ. ವಿ ಟ್ರಿಬ್ಯೂಟೆಡ್ ಆರ್ಮಿ ಪರ್ಸನಲ್ಸ್ ಅಂತಂದ್ರೆ ಏನು, ನಾವು ಆರ್ಮಿ ಪರ್ಸನಲ್ಸ್ಗೆ ಟ್ರಿಬ್ಯೂಟ್ ಮಾಡಬೇಕು, ಅವರಿಗೆ ಒಂದು ಗೌರವ ಕೊಡಬೇಕು. ಟ್ರಿಬ್ಯೂಟ್ ಅಂದ್ರೆ ಗೊತ್ತಿರುತ್ತೆ, ಈ ವರ್ಡ್ ನಾರ್ಮಲ್ ಆಗಿ ಕೇಳಿರ್ತಾರೆ ನೀವು. ಎಲ್ಲೇ ಒಂದು ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ರು ಕೂಡ, ಎಂಥದೇ ಮಾಡಿದ್ರು ಕೂಡ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಒಂದು ಟ್ರಿಬ್ಯೂಟ್ ಮಾಡಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಂತೀವಲ್ಲ, ಅದಕ್ಕೆ ಟ್ರಿಬ್ಯೂಟ್, ಗೌರವ. ಆನ್ ಆಕ್ಟ್ ಆಫ್ ಸ್ಟೇಟ್ಮೆಂಟ್ ಆರ್ ಗಿಫ್ಟ್ ಇಂಟೆಂಡೆಡ್ ಟು ಶೋ ಹಾರ್ಟ್ ಫೆಲ್ಟ್ ಗ್ರಾಟಿಟ್ಯೂಡ್ ಆ್ಯಂಡ್ ರೆಸ್ಪೆಕ್ಟ್. ಹಾರ್ಟ್ ಗ್ರಾಟಿಟ್ಯೂಡ್ ಕೊಡೋದು, ರೆಸ್ಪೆಕ್ಟ್ ಕೊಡೋದು. ದ ಕನ್ಸರ್ಟ್ ವಾಸ್ ಆರ್ಗನೈಸ್ಡ್ ಆಸ್ ಎ ಸ್ಪೆಷಲ್ ಟ್ರಿಬ್ಯೂಟ್ ಟು ದ ಲೆಜೆಂಡರಿ ಸಿಂಗರ್. ಅಂತಂದ್ರೆ ಲೆಜೆಂಡರಿ ಸಿಂಗರ್ ಇದ್ರೆ ಯಾರು ಲೆಜೆಂಡರಿ ಸಿಂಗರ್, ಸೋನು ನಿಗಮ್ ಅಂತ ತಗೊಳ್ರಿ, ಅವ್ರಿಗೆ ಏನು ಮಾಡ್ತೀವಿ ನಾವು, ಒಂದು ಅರಿಜಿತ್ ಸಿಂಗ್ ಇರ್ಬೋದು, ಸೋನು ನಿಗಮ್ ಇರ್ಬೋದು, ಯಾರಿಗೆ ಇರ್ಬೋದು, ನಾವು ಏನು ಮಾಡ್ತೀವಿ, ಲೆಜೆಂಡರಿ ಸಿಂಗರ್ಗೆ ಏನು ಮಾಡ್ತೀವಿ ನಾವು, ಒಂದು ಸಲ್ಯೂಟ್, ಭಯಂಕರಪ್ಪ ನೀವು, ಟ್ರಿಬ್ಯೂಟ್ ಕೊಡೋದು. ಹಾಗೆ ಅಕ್ಕೋಲೇಡ್ ವರ್ಡ್ ಹಿಂದಿನ ಕ್ಲಾಸಲ್ಲಿ ಬಂದಿತ್ತು. ಅಕ್ಕೋಲೇಡ್ ಅಂದ್ರೆ ಕ್ಲಾಪ್ಸ್ ಮಾಡೋದು, ಬಹುಮಾನ ಕೊಡೋದು, ಅಕ್ಕೋಲೇಡ್. ನಾನು ಇದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡಲ್ಲ, ರಿವಿಷನ್ ಮಾಡ್ಕೊಳ್ಳಿ. ಕಮೆಂಡ್ ಮಾಡೋದು, ವಾಟ್ ಎ ಕಮೆಂಡೆಬಲ್ ವರ್ಕ್ ಮಾಡಿದವನು ಅಂತಂದ್ರೆ ಸಿಕ್ಕಾಪಟ್ಟ ಪ್ರಶಂಸೆ, ಕಮೆಂಡೆಬಲ್, ಮೆಚ್ಚುಗೆ ಅಂತ ವರ್ಕ್ ಮಾಡಿದವನು. ಆ್ಯಂಡ್ ಅಫಿಷಿಯಲ್ ಅವಾರ್ಡ್ ಆರ್ ಫಾರ್ಮಲ್ ಸ್ಟೇಟ್ಮೆಂಟ್ ಆಫ್ ಪ್ರೈಸ್ ಗುಡ್ ಬಿಹೇವಿಯರ್ ವರ್ಕ್ ಅಂತಂದ್ರೆ ಒಂದು ಫಾರ್ಮಲ್ ಸ್ಟೇಟ್ಮೆಂಟ್ ಕೊಡೋದು, ಪ್ರೈಸ್ ಮಾಡೋದು ಅವನ ಒಂದು ಬಿಹೇವಿಯರ್ಗೆ, ವರ್ಕಿಗೆ. ಕಮೆಂಡ್ ಈ ವರ್ಡ್ ಇನ್ಕತ್ತು ಬಂದಿತ್ತು ಅಂತ ಅನ್ಕೊಂಡಿದ್ದೀನಿ. ಪ್ಯಾನೆಜಿರಿಕ್ ಅಂತಂದ್ರೆ ಏನು, ಸ್ತೋತ್ರ ಪಾಠ ಅಂತಂದ್ರೆ ಏನು, ಸ್ವಲ್ಪ ಅವನ ಬಗ್ಗೆ ಹೊಗಳಿಕೆ ಮಾಡೋದು. ಶಬಾಷ್, ಪಬ್ಲಿಕ್ ಸ್ಪೀಚ್ ಆರ್ ಹೈಲಿ ಫಾರ್ಮಲ್ ಪಬ್ಲಿಷ್ಡ್ ಟೆಕ್ಸ್ಟ್ ಇನ್ ಕ್ರಿಟಿಕಲ್ ಪ್ರೈಸ್ ಆಫ್ ಸಮ್ವನ್ ಅಂತಂದ್ರೆ ಯಾರೋ ಒಬ್ರ ಬಗ್ಗೆ ಒಂದು ಟೆಕ್ಸ್ಟ್ ಅನ್ನ ನಾವು ಆಕ್ಚುಲಿ ಏನ್ ಮಾಡೋದು, ಪಬ್ಲಿಷ್ ಮಾಡೋದು, ಏನು ಅವರನ್ನ ಪ್ರೈಸ್ ಮಾಡ್ತಾ ಇದೆ ಅಂತ. ಒಂದು ಪೀಸ್ ಆಫ್
ಟೆಕ್ಸ್ಟ್ ಅದ್ರ ಬಗ್ಗೆ ಅವ್ನು ಬರೆಯೋದು, ಅವನ ಬಗ್ಗೆ ಹೊಗಳಿ ಶಾಸನಗಳೆಲ್ಲ ಬರೀತಲ್ವಾ. ಈಗ ನೀವು ನೋಡಿರ್ಬೋದು ಏನೋ ದೇವನಾಂಪ್ರಿಯ ಅಶೋಕಸ ಅಂತ ಏನೋ ಒಂದು ಶಾಸನದಾಗಿದೆ ಅಂದ್ರೆ ಅಶೋಕ ಹಂಗೆ ಹಿಂಗೆ ಭಾರಿ ಒಳ್ಳೆಯವ, ದೇವನಾಂಪ್ರಿಯ ಎಲ್ರಿಗೂ ದೇವರಿಗೆ ಪ್ರಿಯವಾದವ ಅಂದ್ರೆ ಅವನನ್ನ ಹೊಗಳಿ ಆ ಶಾಸನವನ್ನ ಬರೆದಿದ್ರು. ಅಂದ್ರೆ ದಟ್ಸ್ ಕಾಲ್ಡ್ ಪ್ಯಾನೆಜಿರಿಕ್ ನೊಟೇಷನ್ ಅಂತ ಕರಿತೀವಿ. ಅಂದ್ರೆ ಒಂದು ಪ್ಯಾನೆಜರಿಕ್ ಆಗಿ ಅದನ್ನ ಬರೆದಿದ್ರು ಅವನ ಬಗ್ಗೆ ಹೊಗಳಿಕೆಗೆ. ಅರ್ಥ ಆಯ್ತಲ್ವಾ? ದ ಬುಕ್ ಈಸ್ ಕಾಂಪ್ರಿಹೆನ್ಸಿವ್ ಪ್ಯಾನೆಜರಿಕ್ ಟು ದ ಟ್ರೆಡಿಷನಲ್ ವೇ ಆಫ್ ಲೈಫ್ ಅಂತಂದ್ರೆ ಟ್ರೆಡಿಷನಲ್ ಅಂದ್ರೆ ಸಾಂಪ್ರದಾಯಿಕ ಟ್ರೆಡಿಷನಲ್ ವೇ ಆಫ್ ಲೈಫ್ ಇರುತ್ತಲ್ಲ, ಅದನ್ನ ಏನ್ ಮಾಡ್ತದೋ ಅದಕ್ಕೆ ಹೆಚ್ಚು ಒತ್ತು ಕೊಡ್ತೋ, ಅದನ್ನ ಹೆಚ್ಚು ಹೊಗಳಿಕೆ ಮಾಡಿ ಇದು ಒಳ್ಳೇದು ಅಂತ ಹೇಳ್ತಾ ಇದೆ ಅಂತ. ಇನ್ನೊಂದು ವರ್ಡ್ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ, ಪೆನುರಿಕ್ ಅಂತ. ರೀಸೆಂಟ್ ಅಲ್ಲಿ ಪೆನುರಿಕ್ ಅಂತ ಒಂದು ವರ್ಡ್ ಬರುತ್ತೆ. ಪೆನುರಿಕ್ ಅಂತಂದ್ರೆ ಜಿಪುಣ, ಪೆನ್ ತಗೊಳ್ಳೋದು ದುಡ್ಡಿಲ್ಲ. ಪೆನುರಿಕ್, ಇದು ಪ್ಯಾನೆಜಿರಿಕ್, ಪ್ಯಾನೆಜಿರಿಕ್ ಅಂತ. ಸೊ ಡಿಫ್ರೆಂಟ್ ಮಾರ್ಕ್ ಮಾಡಿ ನೆನ್ಪಿಟ್ಕೊಳ್ಬೇಕು. ಪ್ಯಾನೆಜಿರಿಕ್ಗೆ ಪೆನುರಿಕ್ಗೆ ಡಿಫ್ರೆಂಟ್. ಓಕೆ. ಸೈಟೇಷನ್, ಸೈಟೇಷನ್ ಅಂತಂದ್ರೆ ಏನು? ಇದು ಕೂಡ ಪ್ರಶಂಸನೆ. ಇದು ಆಕ್ಚುಲಿ ಏನಂತಂದ್ರೆ ಯಾವುದೋ ಒಂದು ವರ್ಡ್ ಅಲ್ಲಿ ಒಂದು 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 ಏನಾಗುತ್ತೆ, ಒಂದು ಪಾರ್ಟ್ ಅನ್ನ ತೆಗೆದುಕೊಳ್ಳೋದು, ಅದು ಹೊಗಳ್ತಾ ಇರುತ್ತೆ. ಎಕ್ಸಾಂಪಲ್, ಇಡೀ ಶಾಸನದಲ್ಲಿ ನಾನು ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ದೇವನಾಂಪ್ರಿಯ ಅಶೋಕ. ಇಡೀ ಶಾಸನದಲ್ಲಿ ಅದೊಂದು ವರ್ಡ್ ಇತ್ತು, ಅದನ್ನ ತಗೊಂಡಿದ್ದಾರೆ ಅಂತ. ಎ ಫಾರ್ಮಲ್ ಅವಾರ್ಡ್ ಸ್ಟೇಟ್ಮೆಂಟ್ ಪ್ರೈಸಿಂಗ್ ಆನ್ ಇಂಡಿವಿಜುವಲ್ ಬ್ರೇವರಿ ಆರ್ ಏನು ವೇಲಿಯಂಟೀಸ್ ಅಂತಂದ್ರೆ ಒಂದು ಫಾರ್ಮಲ್ ಅವಾರ್ಡ್ ಸ್ಟೇಟ್ಮೆಂಟ್ ಅದೊಂದು ಏನಂತ, ಒಂದು ಒಬ್ಬ ಪರ್ಸನಿನ ಬ್ರೇವರಿ ಮತ್ತೆ ವೇಲಿಯಂಟ್ ಅಂದ್ರೆ ನಾವು ಶೌರ್ಯವನ್ನ ಹೊಗಳೋದು. ಓಕೆನಾ? ಅದನ್ನ ನಾವೇನಿರ್ತೀವಿ ನಾವು ಸೈಟೇಷನ್ ಅಂತ. ಇನ್ನೊಂದು ಮೀನಿಂಗ್ ಸೈಟೇಷನ್ ಅಂತಂದ್ರೆ ಬರೀ ಹೊಗಳೋದು ಅಂತಲ್ಲ, ಒಂದು ಪೀಸ್ ಆಫ್ ರೈಟಿಂಗ್ ಅಂದ್ರೆ ಒಂದು ದೊಡ್ಡ ಹೋಲ್ ಆಫ್ ಪೇಜ್ ಅಲ್ಲಿ ಒಂದು ಪೀಸ್ ಆಫ್ ರೈಟಿಂಗ್, ಒಂದಿಷ್ಟು ಭಾಗನ ನಾವು ಸೈಟೇಷನ್ ಅಂತ ಕರಿತೀವಿ. ಬರೀ ಅಷ್ಟೇ ಭಾಗ ಅಷ್ಟೇ, ಹೊಗಳೋದಿಲ್ಲ, ಒಂದು ಭಾಗನ ಸೈಟೇಷನ್. ಇನ್ನೊಂದು ಆ ಭಾಗ ಏನದು, ಆ ಭಾಗ ಒಬ್ಬನ ಬಗ್ಗೆ ಅದು ಹೊಗಳ್ತಾ ಇರೋದು, ಒಬ್ಬನ ಬಗ್ಗೆ ಏನೋ ಹೇಳ್ತಾ ಇರೋದು, ದಟ್ಸ್ ಕಾಲ್ಡ್ ಅ citation. He read the official citation detailing the soldiers' courageous acts ಅಂತಂದ್ರೆ ಅವನು ಏನ್ ಮಾಡ್ದ, ಅಫಿಷಿಯಲ್ ಸೈಟೇಷನ್ ನ ಓದ್ದ ಡೀಟೇಲ್ ಆಗಿ. ಸೋಲ್ಜರ್, ಒಬ್ಬ ಯೋಧ, ಅವರ ಕರೇಜಿಯಸ್ ಆಕ್ಟ್ ಗಳೆಲ್ಲ ಇದ್ವಲ್ಲ, ನಮ್ಮ ಹಮ್ಜಾ ಅಲಿ ಮಜಾರಿದು, ಹಮ್ಜಾ ಅಲಿ ಮಜಾರಿಯ ಒಂದು ಡೀಟೇಲ್ ಅನ್ನು ಯಾವನೋ ಓದ್ದ ಅಂತ. ಓಕೆ, ಯಾರು? ಹಮ್ಜಾ ಅಲಿ ಮಜಾರಿ, ಧುರಂಧರ್ ಫಿಲ್ಮ್ ಅಲ್ವಾ? ಓಕೆ. ಅಕ್ಲೈಮ್ ಅಂತಂದ್ರೆ ಏನು? ಜಯಘೋಷ, ಕೊಂಡಾಡು ಅಂದ್ರೆ ಅಕ್ಲೈಮ್ ವರ್ಡ್ ಹಿಂದಿನ ತತ್ವ ಬಂದಿದೆ. ಅಕ್ಲೈಮ್ ಅಂದ್ರೆ ಕೊಂಡಾಡು, ಜಯಘೋಷ, ಚಪ್ಪಾಳೆ ಹೊಡೆಯೋದು, ಫುಲ್ಲು ಬೇಷ್ ಶವಾಶ್ ಅಂತ ಅಕ್ಲೈಮ್ ವರ್ಡ್ ಹೊಗಳೋದು. ನಾನು ಇದನ್ನು ಕೂಡ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಲ್ಲ, ಜಸ್ಟ್ ಇಂಗ್ಲಿಷ್ ವೀಕ್ ಇರೋರು ಏನ್ ಮಾಡ್ರಿ, ಈ ಎಕ್ಸ್ಪ್ಲನೇಷನ್ ನೋಡ್ಕೊಳ್ರಿ ಮತ್ತೆ ಎಕ್ಸಾಂಪಲ್ ನೋಡ್ಕೊಳ್ರಿ. ಓಕೆ. ಲಾರ್ಡೇಷನ್, ಲಾರ್ಡ್ ಕೂಡ ನಾನು ಮಾಡಿದ್ದೆ. ಲಾರ್ಡ್, ದ PM ಲಾರ್ಡೆಡ್ ಅಂತ ಏನೋ ಒಂದು ನ್ಯೂಸ್ ಪೇಪರ್ ಬಂದಿದ್ನ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ ನಾನು. ಲಾರ್ಡೇಷನ್ ಅಂತಂದ್ರೆ ಹೊಗಳೋದು. ಓಕೆನಾ? ಸ್ತುತಿ, ಗುಣಗಾನ ಮಾಡೋದು, ಹೊಗಳೋದು. ಡೈರೆಕ್ಟ್ ಸ್ಟೇಟ್ಮೆಂಟ್ ಆರ್ ಪ್ರೈಸಿಂಗ್ ಹೈಲಿ ಫಾರ್ಮಲಿ ಕಮೆಂಡಿಂಗ್ ಸಮೋನ್ ಅಂದ್ರೆ ಯಾರೋ ಒಬ್ಬರನ್ನ ಕಮೆಂಡ್ ಮಾಡಿ, ಹೊಗಳಿ ಅವರನ್ನ ಏನೋ ಸ್ತುತಿ ಮಾಡೋದು, ಶಬ್ಬಾಷ್ ಮಗನ ಅಂತ. ಲಾರ್ಡೇಷನ್, ಲಾರ್ಡ್. ಓಕೆ, ಈ ವರ್ಡ್ ಕೂಡ ಬಂದಿತ್ತು, ಲಾರ್ಡ್. ಸೆನ್ಸರ್ ಅಂದ್ರೆ ಏನು? ಇದಕ್ಕೆ ಆಪೋಸಿಟ್ ಇದೆ ಸೆನ್ಸರ್. ಓಕೆನಾ? ಸೆನ್ಸರ್ ಅಂತಾರೇನು? ಈಗ ನೋಡಬಹುದು, ಸೆನ್ಸರ್ ಮೋಡ್. ಈಗ ಯಾವ್ದೋ ಒಂದು ಮೂವಿ ಇದ್ರೆ ಅದನ್ನ ಸೆನ್ಸರ್ ಇದಕ್ಕೆ ಹೋಗಿ ಬರುತ್ತೆ, ಅದು ಸೆನ್ಸರ್ ಕೊಟ್ಟು. ಯಾಕೆ? ಆ ಮೂವಿನ ಸೆನ್ಸರ್ ಬಿಡ್ತಾರೆ. ಆ ಮೂವಿ ಚೆನ್ನಾಗಿದ್ಯಾ, ಕರೆಕ್ಟ್ ಇದೆಯಾ ನೋಡ್ಬೋದ ಜನರು, ಇಲ್ಲ ಅಂತಂದ್ರೆ ಅದನ್ನ A ಸರ್ಟಿಫೈ ಮಾಡ್ತಾರೆ. A ಸರ್ಟಿಫೈ ಅಥವಾ B ಸರ್ಟಿಫೈ, ಹಿಂಗೆ ಸರ್ಟಿಫೈ ಮಾಡ್ತಾರೆ. ಯಾರು ನೋಡ್ಬೋದು ಅದನ್ನ, ಒಳ್ಳೆ ಫ್ಯಾಮಿಲಿನೂ ಕುತ್ಕೊಂಡು ನೋಡ್ಬೋದು. ಸೊ ಸೆನ್ಸರ್ ಮಾಡೋದಂದ್ರೇನು? ಅದನ್ನ ಒಂದು ಟೀಕೆ ಮಾಡೋದು, ಅದ್ರ ಬಗ್ಗೆ ಒಂದು ಏನ್ ಸರಿ ಇದೆಯಾ ಇಲ್ವಾ ಅಂತ ಒಂದು ಚರ್ಚೆ ಮಾಡೋದು. ಸೆನ್ಸರ್ ಬೋರ್ಡ್, ಅದು ಸೆನ್ಸರ್ ಬೋರ್ಡಿಗೆ ಹೋಗ್ತದೆ. ಬರೀ ಸೆನ್ಸರ್ ಅಂದ್ರೇನು? ಒಂದು ಬಗ್ಗೆ ಕಂಡೆಮ್ ಮಾಡೋದು. ಈ ಸೆನ್ಸರ್ ಅಂದ್ರೆ ಟೀಕೆ ಮಾಡೋದು, ಖಂಡನೆ ಮಾಡೋದು, ಸರಿ ಇಲ್ಲ, ಅದು ಚೆನ್ನಾಗಿಲ್ಲ, ಒಂಚೂರು ಸರಿ ಇಲ್ಲ ಅದು ಅಂತ. ದ ಫಾರ್ಮಲ್ ಎಕ್ಸ್ಪ್ರೆಷನ್ ಆಫ್ ಸಿವಿಯರ್ ಪಬ್ಲಿಕ್ ಡಿಸಪ್ರೂವಲ್ ಅಂದ್ರೆ ಪಬ್ಲಿಕ್ ಆಗಿ ಇದು ಬೇಡ, ಡಿಸಪ್ರೂವಲ್, ನಮಗಂತೂ ಇಷ್ಟ ಇಲ್ಲ ಅದು. ಈಗ ಎಕ್ಸಾಂಪಲ್ ಯಾವ್ದಾವ್ದೋ ಒಂದು ಯೋಜನೆ ತಂದ್ಬಿಟ್ರು ಅಂತಂದ್ರೆ, ಇಲ್ಲ ನಮ್ಗೆ ಇದು ಇಷ್ಟ ಇಲ್ಲ, ನಮ್ಗೆ ಬೇಡ, ಇದು ನಮ್ಗೆ ಯೂಸ್ ಆಗೋಕ್ಕಿಂತ ಹಾರ್ಮ್ಫುಲ್ ಜಾಸ್ತಿ, ನಾವು ಬೇಡ ಇದು. ಸೆನ್ಸರ್. ದ ಪೊಲಿಟಿಷಿಯನ್ ಫೇಸ್ಡ್ ಎ ಸಿವಿಯರ್ ಪಬ್ಲಿಕ್ ಸೆನ್ಸರ್ ಫಾರ್ ಹಿಸ್ ಅನ್ಎಥಿಕಲ್ ಆಕ್ಷನ್ ಅಂತಂದ್ರೆ ಒಬ್ಬ ಪೊಲಿಟಿಷಿಯನ್ ಇರ್ತಾನೆ, ರಾಜಕಾರಣಿ, ಏನೋ ಒಂದು ಆಕ್ಷನ್ ತಗೊಂಡು ಹಂಗ್ ಮಾಡ್ದ ಹಿಂಗ್ ಮಾಡ್ದ, ಬಟ್ ಅದೇನಾಯ್ತು, ಯಾರಿಗೂ ಇಷ್ಟ ಆಗ್ಲಿಲ್ಲ, ಬೇಡ ಅನ್ನಿಸ್ತು. ಅದೇನಾಯ್ತು, ಈಗ ಪಬ್ಲಿಕ್ ಸಿವಿಯರ್ ಸೆನ್ಸರ್ ಅನ್ನ ಎಲ್ರು ಇದು ನಮ್ಗೆ ಇಷ್ಟ ಇಲ್ಲ ಅಂತ ತಿರಸ್ಕಾರ ಮಾಡಿದ್ರು. ಸಿವಿಯರ್ ಸೆನ್ಸರ್ ಅನ್ನ ವ್ಯಕ್ತಪಡಿಸಿದ್ರು. ಅರ್ಥ ಆಯ್ತಾ? ಇಂಡಿಕ್ಟ್ಮೆಂಟ್ ಅಂತಂದ್ರೆ ದೋಷಾರೋಪಣೆ. ಇಂಡಿಕೇಟ್ ಮಾಡ್ತಾ ಇದ್ರೆ ಇವನೇ ತಪ್ಪು ಮಾಡ್ದವ, ದೋಷಾರೋಪಣೆ ಇಂಡಿಕೇಟ್ ಮಾಡಿ, ಇಂಡಿಕ್ಟ್ಮೆಂಟ್. ಓಕೆನಾ? ಅಭಿಯೋಗ, ಎ ಫಾರ್ಮಲ್ ಚಾರ್ಜ್ ಆಫ್
ಸೀರಿಯಸ್ ಕ್ರೈಮ್ ಆರ್ ಡ್ಯಾಮ್ನಿಂಗ್ ರಿಫ್ಲೆಕ್ಷನ್ ಆಫ್ ಎ ಬ್ಯಾಡ್ ಸಿಸ್ಟಮ್ ಅಂತಂದ್ರೆ ಒಂದು ಬ್ಯಾಡ್ ಸಿಸ್ಟಮ್ ಬಗ್ಗೆ ಸೀರಿಯಸ್ ಕ್ರೈಮ್ ಬಗ್ಗೆ ಫಾರ್ಮಲ್ ಚಾರ್ಜ್ ಸೀರಿಯಸ್ ಕ್ರೈಮ್ ಇದು ನಂಗೆ ಇಷ್ಟ ಅಲ್ಲ ಇದು ಸರಿ ಇಲ್ಲ ಚೆನ್ನಾಗಿ ಇವನು ತಪ್ಪು ಮಾಡಿದ್ದಾನೆ ಅಂತ ಒಂದು ದೋಷಾರೋಪಣೆಯನ್ನು ಹಾಕೋದು. ದ ಬ್ರೇಕ್ ಡೌನ್ ಆಫ್ ಲಾ ಅಂಡ್ ಆರ್ಡರ್ ಎ ಡ್ಯಾಮ್ನಿಂಗ್ ಇಂಡಿಕ್ಮೆಂಟ್ ಆಫ್ ದ ಗೌರ್ಮೆಂಟ್. ಏನೋ ಒಂದು ಲಾ ಅಂಡ್ ಆರ್ಡರ್ನ ಬ್ರೇಕ್ ಮಾಡಿದ್ದು ಗೌರ್ಮೆಂಟ್ ಮೇಲೆ ಒಂದು ದೋಷಾರೋಪಣೆ ಆಗ್ತದೆ. ಈ ಗೌರ್ಮೆಂಟ್ ಸರಿ ಇಲ್ಲ, ಬರೀ ಹಾಳು ಮಾಡ್ತಾ ಇದೆ, ಹಾಗೆ ಹೀಗೆ ಅಂತ ದೋಷಾರೋಪಣೆ ಮಾಡಲಿಕ್ಕೆ ಕಾರಣ ಆಯಿತು ಅಂತ. ನೆಕ್ಸ್ಟ್ ಕಂಡೆಮ್ನೇಷನ್, ಕಂಡೆಮ್ ಮಾಡೋದು. ಬಾರಿ ಕಂಡೆಮ್ ಮಾಡ್ತಾನೆ ಕಣ ಅವನು ಅಂದ್ರೆ ಖಂಡನೆ ಮಾಡೋದು. ಖಂಡನೆ ಮಾಡೋದನ್ನೇ ಕಂಡೆಮ್ ಮಾಡೋದು. ಕಂಡೆಮ್ ಮಾಡೋದು ಅಂದ್ರೆ ಕಂಡೆಮ್ನೇಷನ್ ಎಲ್ರಿಗೂ ಗೊತ್ತಿರುತ್ತಲ್ಲ ಇದು ಕಂಡಮ್ ಮಾಡೋದು ಅಂತ. ಕಂಡಮ್ ಮಾಡೋದು ಅಂತ ನೀವು ಹೇಳ್ತೀರಿ, ಬಟ್ ಕಂಡಮ್ನೇಷನ್ ನಾವು ಕಂಡೆಮ್ ಅಂತಂದ್ರೆ ಕಂಡೆಮ್ ಅದು. ಕಂಡೆಮ್ ಅಂತಂದ್ರೆ ವರ್ಬ್, ಕಂಡಮ್ನೇಷನ್ ನಾವು ಅಂದ್ರೆ ಅರ್ಥ ಆಯ್ತಲ್ವ. ಕಂಡೆಮ್ ಮಾಡೋದು, ತೀವ್ರ ಟೀಕೆ ಮಾಡೋದು. ನಾನು ಬಾರಿ ಕಂಡಮ್ ಮಾಡ್ತೇನೆ, ನಾನು ಟೀಕೆ ಮಾಡ್ತೇನೆ, ಡಿಸಪ್ರೂವಲ್ ಮಾಡ್ತೇನೆ, ರಿಬ್ಯೂಕ್ ಮಾಡ್ತೇನೆ. ರಿಬ್ಯೂಕ್ ಅನ್ನೋ ವರ್ಡ್ ಕೂಡ ಒಂಥರ ಚೀಮಾರಿ ಹಾಕೋದು ಅನ್ನೋದರ. ಓಕೆ, ದ ಬ್ರುಟಲ್ ಟೆರರ್ ಅಟ್ಯಾಕ್ ಗಿವ್ ವೈಡ್ ಸ್ಪ್ರೆಡ್ ಕಂಡಮ್ನೇಷನ್ ಫ್ರಮ್ ದ ಗ್ಲೋಬಲ್ ಲೀಡರ್ಸ್. ನೋಡ್ರಿ, ಈಗ ಟೆರರ್ ಅಟ್ಯಾಕ್ ಅದು ಪಹಲ್ಗಾಮ್ ಅಟ್ಯಾಕ್ ಆದಾಗ ಎಲ್ಲರೂ ಹೇಳಿದ್ರು, ನಮ್ಮ ತುಂಬಾ ಜನ, ಈಗ ಯಾರು ನೆತನ್ಯಾಹು ಇರ್ಬೋದು, ರಷ್ಯಾದ ಪುಟಿನ್ ಇರ್ಬೋದು, ಎ ಡೀಪ್ ಕಂಡೆಮ್ನೇಷನ್ ಫಾರ್ ದ ಹೋಲ್ ಇನ್ಸಿಡೆಂಟ್ ಅಂತ ಏನೇನೋ ಮೆನ್ಷನ್ ಮಾಡಿದ್ರಲ್ವಾ. ಅಂದ್ರೆ ಅವರೊಂದು ಕಂಡೆಮ್ನೇಷನ್, ತೀವ್ರವಾದ ಖಂಡನೆಯನ್ನ ವ್ಯಕ್ತಪಡಿಸಿದ್ರು. ಡೀಪ್ ಕಂಡೆಮ್ನೇಷನ್ ಅರ್ಥ ಆಯ್ತಲ್ವಾ, ಅದಕ್ಕೆ ಕಂಡೆಮ್ನೇಷನ್. ರಿಬ್ಯೂಕ್, ರಿಬ್ಯೂಕ್ ಅಂತಂದ್ರೆ ಏನು? ಆಗಲೇ ನಾನು ಹೇಳಿದೆ, ರಿಬ್ಯೂಕ್ ಅಂದ್ರೆ ಚೀಮರಿ ಹಾಕೋದು, ಗದರಿಸೋದು, ಸರಿ ಇಲ್ಲ, ಇದು ಚೆನ್ನಾಗಿಲ್ಲ ಅಂತ ರಿಪ್ರೂವ್ ಮಾಡೋದು ಅಂತ. ಆ್ಯಂಡ್ ಎಕ್ಸ್ಪ್ರೆಷನ್ ಆಫ್ ಶಾರ್ಪ್ ಡಿಸಪ್ರೂವಲ್, ಅಂದ್ರೆ ಇಷ್ಟ ಇಲ್ಲ, ಡಿಸಪ್ರೂವಲ್ ಮಾಡೋದು. ಸ್ಟಾನ್ ರೆಪ್ರಿಮಾಂಡ್, ರೆಪ್ರಿಮಾಂಡ್ ಅಂತಂದ್ರೆ ಅದೇ ರೆಪ್ರಿಮಾಂಡ್ ಅಂತಂದ್ರೂ ಕೂಡ ರಿಬ್ಯೂಕ್ ಮಾಡೋದು, ಡಿಸಪ್ರೂವಲ್ ಮಾಡೋದು. ಡ್ಯೂ ಟು ಬ್ಯಾಡ್ ಬಿಹೇವಿಯರ್ ಸರಿ ಇಲ್ಲ ಅಂತೇಳಿ ಅದನ್ನ ಶಾರ್ಪ್ ಡಿಸಪ್ರೂವಲ್ ಮಾಡೋದು, ರೆಪ್ರಿಮಾಂಡ್ ಮಾಡೋದು. ಓಕೆನಾ. ದ ಟೀಚರ್ ಗೇವ್ ದ ಮಿಸ್ಬಿಹೇವಿಂಗ್ ಸ್ಟೂಡೆಂಟ್ ಅ ಶಾರ್ಪ್ ರಿಬ್ಯೂಕ್ ಅಂತಂದ್ರೆ ಆ ಮಿಸ್ಬಿಹೇವಿಂಗ್ ಸ್ಟೂಡೆಂಟ್ ಇದಾನಲ್ಲ ಅವನಿಗೆ ಶಾರ್ಪ್ ರಿಬ್ಯೂಕ್ ಅನ್ನ ಕೊಟ್ಟರು. ಅಂದ್ರೆ ಅವನನ್ನ ತಿರಸ್ಕಾರ ಮಾಡಿದ್ರೆ, ನಡಿ ಕ್ಲಾಸ್ ರೂಮಿಂದ ಹೊರ ಹೋಗಿ ನೀನು ಅಂತೇಳಿ ಟೀಚರ್ ಏನ್ ಮಾಡಿದ್ರು, ಮಿಸ್ಬಿಹೇವ್ ಮಾಡಿರೋ ಸ್ಟೂಡೆಂಟ್ಗೆ ಶಾರ್ಪ್ ರಿಬ್ಯೂಕ್ ಅನ್ನ ಮಾಡಿದ್ರು. ಅಡ್ಮಾನಿಷ್ ಅಂತಂದ್ರೆ ಇದು ಕೂಡ ಅಡ್ಮಾನಿಷ್ ಅಂದ್ರೆ ಕೂಡ ಎಚ್ಚರಿಕೆ ಕೊಡೋದು, ಅಂದ್ರೆ ಟೀಕೆ ಮಾಡೋದು. ಸುಮ್ಮನಿರ್ಬೇಕು, ಮತ್ತೆ ತಪ್ಪು ನೀವು ಮಾಡಿದ್ದು ಅಂತ ಡೈರೆಕ್ಟ್ ಆಗಿ ಹೇಳೋದು. ನೀನ್ ಮಾಡಿರೋದು ತಪ್ಪು, ನೀನ್ ಮಾಡಿರೋದು ಸರಿ ಇಲ್ಲ. ಅಡ್ಮಾನಿಷ್. ಓಕೆನಾ. ಟೀಕೆ ಮಾಡೋದು, ಅವನನ್ನ ಎತ್ತಿ ಹಿಡಿಯೋದು, ಅಕ್ಯೂಸ್ ಮಾಡೋದು ಅವನನ್ನ. ಎ ಫರ್ಮ್ ಪ್ರೊಟೆಕ್ಟಿವ್ ವಾರ್ನಿಂಗ್ ಆರ್ ಶಾರ್ಪ್ ರೆಪ್ರಿಮಾಂಡ್ ಕನ್ಸರ್ನಿಂಗ್ ಫ್ಯೂಚರ್ ಬಿಹೇವಿಯರ್ ಅಂತಂದ್ರೆ ಒಂದು ಫರ್ಮ್ ಪ್ರೊಟೆಕ್ಟಿವ್ ವಾರ್ನಿಂಗ್ ಅದೊಂದು. ಓಕೆನಾ. ಅಂದ್ರೆ ವಾರ್ನ್ ಮಾಡೋದು ಒಂದು ಪ್ರೊಟೆಕ್ಟಿವ್ ಆಗಿ, ಶಾರ್ಪ್ ರೆಪ್ರಿಮಾಂಡ್ ಮಾಡೋದು. ಕನ್ಸರ್ನಿಂಗ್ ಎ ಫ್ಯೂಚರ್ ಬಿಹೇವಿಯರ್ ಅಂತಂದ್ರೆ ಫ್ಯೂಚರ್ ಬಿಹೇವಿಯರ್ ಬಗ್ಗೆ ಕನ್ಸರ್ನ್ ಮಾಡ್ಕೊಂಡು, ಅವ್ನ ಫ್ಯೂಚರ್ ಚೆನ್ನಾಗಿರ್ಬೇಕು, ಅವ್ನ ಫ್ಯೂಚರಲ್ಲೂ ಹಿಂಗೆ ಮಾಡ್ಬೋದು ಅಂತ ಕನ್ಸರ್ನ್ ಇಟ್ಕೊಂಡು ಒಂದು ಪ್ರೊಟೆಕ್ಟಿವ್ ವಾರ್ನಿಂಗ್ ಕೊಡೋದು. ಹಂಗ್ ಮಾಡ್ಬಿಡೋ, ಒಂದು ಎಚ್ಚರಿಕೆ ಕೊಡೋದು. ಎಚ್ಚರಿಕೆ ಅಂದ್ರೆ ವಾರ್ನಿಂಗ್ ಅಲ್ವಾ. ಎಚ್ಚರಿಕೆ ಅಂತಂದ್ರೆ ನಾವು ಸರಿಪಡಿಸ್ಕೊಳ್ಳಿ ಅಂತ. ಸುಮ್ಮನೆ ಗಲಾಟೆ ಮಾಡಿ ನೀವು ಸರಿ ಇಲ್ಲ ಅಂತ ತಿರಸ್ಕಾರ ಮಾಡೋದು ಬೇರೆ, ಎಚ್ಚರಿಕೆ ಕೊಡೋದು ಬೇರೆ. ಎಚ್ಚರಿಕೆ ಕೊಡೋದ್ರ ಉದ್ದೇಶನೇ ಸರಿ ಮಾಡ್ಕೊಳ್ಳಿ ಅನ್ನೋ ಉದ್ದೇಶ ಎಚ್ಚರಿಕೆ. ದಟ್ಸ್ ಅಡ್ಮಾನಿಷ್. ಅಡ್ಮಾನಿಷ್. ಓಕೆನಾ. ಅಡ್ಮಾನಿಷ್, ಅವ್ನು ಏನೋ ಹೇಳೋದಕ್ಕೆ ಅಡ್ಡ ಹೇಳ್ಬಿಟ್ಟು, ಅಡ್ಡ ಹೇಳಿ ನೀವು ಮಾಡೋದು ಸರಿ ಇಲ್ಲ, ಅಡ್ಡ ಮಾತಾಡಿ ಮಾನಿಷ್ ಮಾಡೋದು, ಅಡ್ಮಾನಿಷ್. ಓಕೆ. ದ ಡಾಕ್ಟರ್ಸ್ ಸ್ಟ್ರಿಕ್ಟ್ ಅಡ್ಮಾನಿಷ್ ಕನ್ವಿನ್ಸ್ಡ್ ಹಿಮ್ ಟು ಕ್ವಿಟ್ ಸ್ಮೋಕಿಂಗ್ ಇಮಿಡಿಯೇಟ್ಲಿ. ನೋಡಿ, ಡಾಕ್ಟರ್ ಏನ್ ಮಾಡ್ರು, ಸ್ಟ್ರಿಕ್ಟ್ ಅಡ್ಮಾನಿಷ್ ಕೊಟ್ರು, ನೀನ್ ಏನಾದ್ರೂ ಸಿಗರೇಟ್ ಬಿಡ್ಲಾ ಅಂತಂದ್ರೆ ನೋಡ್ರಿ ಕ್ಯಾನ್ಸರ್ ಬಂದು ಹೊಗ್ಯಾಕಂತಿ. ಅವಾಗ ಏನ್ ಮಾಡಿದವನು, ಪಟಕ್ ಅಂತ ಕ್ವಿಟ್ ಮಾಡ್ದ. ಯಾಕೋ ಎಡವಟ್ಟಿಂತಿ, ನಾನು ಇವಾಗಲೇ ಸಿಗರೇಟ್ ಅನ್ನ ಬಿಡಬೇಕು, ಸ್ಮೋಕಿಂಗ್ ಅನ್ನ ಅಂತ ಬಿಟ್ಟ, ಕ್ವಿಟ್ ಮಾಡ್ದ. ಅಡ್ಮಾನಿಷ್. ಸರ್ಮನ್ ಅಂತಂದ್ರೆ ಸರ್ಮನ್ ನಾರ್ಮಲ್ ಆಗಿ ಈಗ ನೋಡಿರ್ಬೋದು ನೀವು, ಏನು ಬುದ್ಧ ಸರ್ಮನ್. ಬುದ್ಧ ಸರ್ಮನ್ ಅಂತಂದ್ರೆ ಬುದ್ಧನ ಪ್ರವಚನ, ಧರ್ಮೋಪದೇಶ, ಹಿತೋಪದೇಶ. ಸರ್ಮನ್, ಸರ್ಮನ್ ಅಂತಂದ್ರೆ ಹಾಗೆ ಅಂದ್ರೆ ಒಂದು ಪ್ರವಚನ ಕೊಡೋದು. ಇದಕ್ಕೂ ಮತ್ತೆ ಅಡ್ಮಾನಿಷ್, ಎಚ್ಚರಿಕೆ, ಇದಕ್ಕೂ ಏನ್ ಸಂಬಂಧ ಅಂತ ಹೇಳ್ಬೋದು. ಆಕ್ಚುಲಿ ಸರ್ಮನ್ ಅಂತಂದ್ರೆ ನಾರ್ಮಲಿ ಪ್ರವಚನ ಕೊಡೋದು, ಹಿತವಚನ ಕೊಡೋದು. ಅಂದ್ರೆ ಏನು, ಯಾರೋ ಒಂದು ನಿಂತ್ಕೊಂಡು ಬುದ್ಧ ಶರ್ಮನ್ ಅಂತ ಅಂತೀವಿ, ಮಹಾವೀರ ಶರ್ಮನ್ ಅಂತ ಅಂತೀವಿ. ಅಂದ್ರೆ ಯಾರೊಬ್ರು ಅವರ ಒಂದು ಧರ್ಮೋಪದೇಶ, ಹಿತವಚನ ಕೊಡೋದು. ಇನ್ನೊಂದು ಅರ್ಥದಲ್ಲಿ ಶರ್ಮನ್ ಅಂತಂದ್ರೆ ನಾವು ಬಿಟ್ಟಿ ಉಪದೇಶ ಕೊಡ್ತಾರೆ. ಎಕ್ಸಾಂಪಲ್, ಈಗ ನೀವೇನಾದ್ರು ಹೇಳ್ತೇ, ನೀನ್ ಹಂಗ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ಬೇಕಿತ್ತು, ಸ್ವಲ್ಪ ಸರಿಯಾಗಿ ನೋಡೋದು, ಒಂಚೂರು ವಾರಿ ಆಗಿದೆ, ಸ್ವಲ್ಪ ಹಿಂಗ್ ಮಾಡ್ಬಿಟ್ಟು ಬಾರಿ ಬೆಸ್ಟ್ ಇತ್ತು, ಹಂಗ್ ಮಾಡು ಹಿಂಗ್ ಮಾಡು ಅಂತ ಬಿಟ್ಟು ಉಪದೇಶ ಕೊಡ್ತಾರಲ್ಲ, ಅದನ್ನ ಸರಿ ಮಾಡಕ್ಕೆ ಬರ್ತಾರಲ್ವಾ. ಅದನ್ನ ನಾವು ಏನೋ ಮಾಡಿರ್ತೀವಿ, ಅದನ್ನ ಒಪ್ಕೊಳ್ಳೋದಿಲ್ಲ ಅವರು, ಅದನ್ನ ಟೀಕೆ ಮಾಡ್ತಿದಾರೆ. ಅದು ಸರಿ ಇಲ್ಲ, ಸ್ವಲ್ಪ ಹಂಗಾಗುತ್ತಿತ್ತು, ಹಿಂಗಾಗುತ್ತಿದೆ ಅಂದ್ರೆ ಉಪದೇಶ ಕೊಡ್ತಿದಾರೆ, ಸ್ವಲ್ಪ ಸರಿ ಇಲ್ಲ ಅಂತ ಹೇಳ್ತಾ ಇದಾರೆ. ಅದು ಸರ್ಮನ್. ಸೊ ದಟ್ ವೇ ಅಲ್ಲಿ ಏನಾಗುತ್ತೆ ನಿಮ್ಗೆ, ಇದು ಅಡ್ಮಾನಿಷ್ ಮತ್ತೆ ರಿಬ್ಯೂಕಿಗೆ ಸರ್ಮನ್ ಕೂಡ ಸಿನೋನಿಮ್ ಆಗುತ್ತೆ. ಓಕೆ. ಸರ್ಮನ್ ಮೀನ್ ಉಪದೇಶ ಕೊಡೋದು, ಪ್ರವಚನ ಕೊಡೋದು. ಇದು
ರಿಬ್ಯೂಕ್ ಒಂದು ತಿರಸ್ಕಾರ ಮತ್ತೆ ಟೀಕೆಗೆ ಹೇಗೆ ರಿಲೇಟೆಡ್ ಆಗುತ್ತೆ, ಒಂದು ಬಿಟ್ಟಿ ಉಪದೇಶ ಕೊಡೋದು, ಏ ಹಂಗ್ ಮಾಡು ಹಿಂಗ್ ಮಾಡು, ದಟ್ಸ್ ಕಾಲ್ಡ್ ಸರ್ಮನ್. ಓಕೆ, ಸರ್ಮನ್. A stern moral lecture or religious discourse often deemed tedious ಅಂತಂದ್ರೆ ಸ್ಟರ್ನ್ ಮೋರಲ್ ಲೆಕ್ಚರ್ ಅಂದ್ರೆ ಮೋರಲ್ ಲೆಕ್ಚರ್ ಅಂದ್ರೆ ಅರ್ಥ ಆಯ್ತಲ್ಲ, ಉಪದೇಶ. ಇದು ಆರ್ ರಿಲಿಜಿಯಸ್ ಡಿಸ್ಕೋರ್ಸ್, ಒಂದು ರಿಲಿಜಿಯಸ್ ಡಿಸ್ಕೋರ್ಸ್ ಅಂದ್ರೆ ಧಾರ್ಮಿಕವಾಗಿ ಕೂಡ ಹೇಳೋದು, ನಿಮ್ಮ ಧರ್ಮದಲ್ಲಿ ಹಂಗಿದೆ ಹಿಂಗಿದೆ, ಹಿಂಗ್ ಹಾಕ್ಬಾರ್ದು, ಹಂಗ್ ಮಾಡ್ಬಾರ್ದು, ಹಿಂಗ್ ಮಾಡ್ಬಾರ್ದು, ಇದು ಸ್ವಲ್ಪ ತಪ್ಪು ಅಂತ ಹೇಳ್ತಾರಲ್ವ, ದಟ್ಸ್ ರಿಲಿಜಿಯಸ್ ಡಿಸ್ಕೋರ್ಸ್ ಅಪಾನ್ ಡೀಮ್ಡ್ ಟೆಡಿಯಸ್ ಅಂತಂದ್ರೆ ಅವಾಗವಾಗ ಏನ್ ಮಾಡುತ್ತೆ, ಸಿಕ್ಕಾಪಟ್ಟ ಒಂದು ಇದು ಮಾಡುತ್ತೆ, ಏನೋ ಅದು ಸ್ವಲ್ಪ ನಮ್ಮನ್ನು ತಿದ್ದೋದಕ್ಕೆ ಸ್ವಲ್ಪ ಹಿಂಗ್ ಮಾಡು, ಸರಿಪಡಿಸೋದು, ಓಕೆನಾ, ಸರಿಪಡಿಸುವ ನಿಟ್ಟಿನಲ್ಲಿ ಅದನ್ನ ಹೇಳುವಂತದ್ದಾಗಿರುತ್ತೆ, ಓಕೆನಾ, ಸರ್ಮನ್. ಓಕೆನಾ, ಈ ಉಪದೇಶ, ಈ ಬುದ್ಧ, ನೀವು ಇದನ್ನು ಹಿಂಗೆ ತಗೊಂಡಿರ್ಬೇಕಿದೆ. ಈ ಬುದ್ಧ ಏನೋ ಒಂದು ಸರ್ಮನ್ ಕೊಡ್ತಿದಾರೆ ಅಂತಂದ್ರೆ ಜನರೆಲ್ಲ ಏನೋ ಒಂದು ಬೇರೆ ಅನೈತಿಕ ಇದಕ್ಕೆ ಹೋಗ್ತಾ ಇದಾರೆ, ಅವರು ಮಾರ್ಗದ ಬಳಿಗೆ ಹೋಗ್ತಾ ಇದಾರೆ, ಒಳ್ಳೆ ಹಂಗೆ ಏನೋ ಸಮಾಜನ ಹಾಳು ಮಾಡೋದಕ್ಕೆ. ಬಟ್ ಅವ್ರು ಸರ್ಮನ್ ಯಾಕೆ ಕೊಡ್ತಾ ಇದಾರೆ, ನೀವು ಒಳ್ಳೇದನ್ನ ಇದ್ ಮಾಡ್ಕೊಳ್ರಿ, ನಿಮ್ಮ ಜೀವನದಲ್ಲಿ ತ್ಯಾಗವನ್ನ ಇದ್ ಮಾಡ್ಕೊಳ್ರಿ, ಅದನ್ನ ಒಳ್ಳೆತನವನ್ನ ಎಲ್ರಿಗೂ ಹೆಲ್ಪ್ ಮಾಡೋದು ಕಲ್ತ್ಕೊಳ್ರಿ, ಬಡವರಿಗೆ ನೋಡ್ರಿ ಕರುಣೆ ಇದ್ ಮಾಡೋದು ಕಲ್ತ್ಕೊಳ್ರಿ ಅಂತ ಒಂದು ಉಪದೇಶ ಕೊಡ್ತಿದಾರೆ ಅಂತಂದ್ರೆ ನಿಮ್ಮನ್ನ ಸರಿ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಿದಾರಲ್ವಾ, ದಟ್ಸ್ ಕಾಲ್ಡ್ ಉಪದೇಶ ಕೊಡೋದೇ ಸರಿ ಮಾಡ್ಕೊಳ್ಳೋದು, ದಟ್ಸ್ ಕಾಲ್ಡ್ ಆಲ್ಸೋ ಸರ್ಮನ್. The priest delivered an inspiring sermon on forgiveness and love ಅಂತಂದ್ರೆ ಪ್ರೀಸ್ಟ್ ಅಂತಂದ್ರೆ ಯಾರು, ಪೂಜಾರಿ. ಪೂಜಾರಿ ಏನ್ ಮಾಡೋದು, ಪೂಜಾರಿ ಅಂದ್ರೆ ಬರೀ ದೇವಸ್ಥಾನದ ಪೂಜಾರಿ ಅಂತಂದ್ರೆ ಎಲ್ಲ ಕಡೆ ಪ್ರೀಸ್ಟಿಗೂ ಪೂಜಾರಿ ಅಂದ್ರೆ ಹೇಳ್ತಾರಲ್ವಾ, ಎಲ್ಲ ಕಡೆ ಇರೋರು ಅಂದ್ರೆ ಯಾವ್ದೋ ಒಂದು ಧರ್ಮ ಗುರು ಅಂತ ಪ್ರೀಸ್ಟ್ ಅಂತಾನೆ ಕರೆಯೋದು. ಸೊ ಪ್ರೀಸ್ಟ್ ಡೆಲಿವರ್ಡ್ ಇನ್ಸ್ಪೈರಿಂಗ್ ಸರ್ಮನ್ ಅಂತಂದ್ರೆ ಎಲ್ಲರಿಗೂ ಇನ್ಸ್ಪೈರ್ ಮಾಡುವಂತ ಒಂದು ಸರ್ಮನ್ ಅನ್ನ ಡೆಲಿವರ್ ಮಾಡ್ದ. ಅಂಡ್ ಫಾರ್ಗಿವ್ನೆಸ್ ಅಂಡ್ ಲವ್ ಎಂದ್ರ ಬಗ್ಗೆ, ಕ್ಷಮೆ ಮಾಡೋದು ಅಂದ್ರೆ ಕ್ಷಮಿಸೋದು, ಫಾರ್ಗಿವ್ನೆಸ್ ಮತ್ತೆ ಪ್ರೀತಿಯ ಬಗ್ಗೆ ಅವನು ಏನ್ ಮಾಡ್ದ, ಎಲ್ರನ್ನು ಹೇಗೆ ಪ್ರೀತಿ ಮತ್ತೆ ಕ್ಷಮಾದಾನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದೊಂದು ಇನ್ಸ್ಪೈರಿಂಗ್ ಧರ್ಮೋಪದೇಶದ ಪ್ರವಚನವನ್ನ ಕೊಟ್ಟ ಅಂತ ಅರ್ಥಾಯ್ತಲ್ವಾ. ದಿಸ್ ಇವತ್ತಿನ ಕ್ಲಾಸು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗುವ. ಇದಿಷ್ಟು ಇವತ್ತಿನ ಕ್ಲಾಸು. ನೆಕ್ಸ್ಟ್ ಎಲ್ಲರೂ ರಿವಿಷನ್ ಮಾಡ್ಕೊಳ್ಳಿ, ಬೇಕಿದ್ರೆ ಒಂದ್ಸರಿ ಫುಲ್ ರಿವಿಷನ್ ಮಾಡ್ಬೇಕು. ಫುಲ್ ರಿವಿಷನ್ ಏನು ಬೇಡ ಅಂತ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಓಕೆನಾ, ನೆಕ್ಸ್ಟ್ ಕ್ಲಾಸ್ ಸಿಗೋಣ. ಥ್ಯಾಂಕ್ ಯು, ಬಾಯ್.